ಶ್ರೋತೃಗಳೇ, ಇವತ್ತು ನಾವು CETಯ ಫಿಸಿಕ್ಸ್ ವಿಷಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಒಳಚಿಲ್ನ ಎಕ್ಸ್ಪರ್ಟ್ PU ಕಾಲೇಜ್ನ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ HOD ರಕ್ಷಿತ್ MR ಅವರು. ಮುಖ್ಯವಾಗಿ CETಯಲ್ಲಿ ಹಾಗೆಯೇ ನೀಟಲ್ಲಿ ವಿದ್ಯಾರ್ಥಿಗಳು ಫಿಸಿಕ್ಸ್ ವಿಷಯವನ್ನು ಬರೆಯುವಾಗ ಯಾವ ರೀತಿಯ ಗಮನವನ್ನೆಲ್ಲ ಕೊಡಬೇಕಾಗ್ತದೆ ಮತ್ತು ಯಾವ ಸೂಕ್ಷ್ಮತೆಗಳನ್ನೆಲ್ಲ ಅರಿಬೇಕಾಗ್ತದೆ ಅನ್ನೋದನ್ನು ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಈ ಫಿಸಿಕ್ಸ್ ಅನ್ನುವಂಥದ್ದು ನೀಟಿಗೂ ಅಥವಾ CETಗೂ ಎಲ್ಲದಕ್ಕೂ ಒಂದು ಕಾಮನ್ ಸಬ್ಜೆಕ್ಟ್ ಅನ್ನುವಂಥದ್ದು. ಸಾಮಾನ್ಯವಾಗಿ CETಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಫಿಸಿಕ್ಸ್ನ ಬಗ್ಗೆ ಏನು ಗಮನವನ್ನು ಕೊಡಬೇಕಾಗ್ತದೆ? ಮೊದಲನೇದಾಗಿ ಹೇಳೋದಾದರೆ, ಫಿಸಿಕ್ಸ್ ಅನ್ನೋದನ್ನು ಅವರು ಕಲಿಬೇಕಾದ್ರೆ ಈ ಬೋರ್ಡ್ ಕ್ಲಾಸ್ ಏನಾಗುತ್ತೆ, ಆ ಕಾನ್ಸೆಪ್ಟ್ ಕ್ಲಾಸ್, ಆ ಕಾನ್ಸೆಪ್ಟ್ಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಕಾನ್ಸೆಪ್ಟಲ್ಲಿ ಅವರು ಯಾವುದೇ ರೀತಿಯಲ್ಲಿ ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿ ಕೊಡೋದಾಗ್ಬೋದು, ಅಂಥದ್ದೆಲ್ಲ ಮಾಡುವ ಚಾನ್ಸ್ ಇರುತ್ತೆ. ಈಗ ನೀವು ಬಯಾಲಜಿ ಎಕ್ಸಾಮ್ ತಗೊಂಡ್ರೆ ಬಯಾಲಜಿಯಲ್ಲಿ ಡೈರೆಕ್ಟ್ ನಿಮಗೆ ಕ್ವಶನ್ ಹೇಗಿರುತ್ತೆ NCERTಲಿ ಅದೇ ರೀತಿಯಲ್ಲಿ ಕೊಡುವ ಒಂದು ಚಾನ್ಸ್ ಇರುತ್ತೆ. ಬಟ್ ಫಿಸಿಕ್ಸಲ್ಲಿ ಹಾಗಿರೋದಿಲ್ಲ. ಫಿಸಿಕ್ಸಲ್ಲಿ ಒಂದೀಗ ಕಾನ್ಸೆಪ್ಟ್ ಇದ್ದರೆ ಆ ಕಾನ್ಸೆಪ್ಟನ್ನು ಟ್ವಿಸ್ಟ್ ಮಾಡಿ ಒಂದು ಸಣ್ಣ ವರ್ಡ್ ಟ್ವಿಸ್ಟ್ ಮಾಡಿದರೆ ಚೇಂಜ್ ಮಾಡಿದರೆ ಅಲ್ಲಿ ಆನ್ಸರ್ ಕೂಡ ಚೇಂಜ್ ಆಗುತ್ತೆ. ಸೊ ಅಂಥ ಕ್ವಶನ್ ಕೇಳುವಂಥ ಚಾನ್ಸ್ ಇರುತ್ತೆ. ಹಾಗಿರಬೇಕಾದ್ರೆ ಮಕ್ಕಳು ಫಿಸಿಕ್ಸಿಗೆ ಒಂದು ಪ್ರಿಪೇರ್ ಆಗಬೇಕಾದ್ರೆ ಫಸ್ಟ್ ಅವರು NCERTಲಿ ಏನೆಲ್ಲ ಪಾಯಿಂಟ್ಸ್ ಉಂಟು, ಅದರ ಕಾನ್ಸೆಪ್ಟ್ ಏನು, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಯಾವುದೇ ಮೆಟೀರಿಯಲ್ ಒಂದು ತಗೊಂಡು ಅದರಲ್ಲಿರುವ ಕ್ವಶನ್ಸ್ ಅನ್ನು ಅವರು ಸಾಲ್ವ್ ಮಾಡಬೇಕು. ಎಷ್ಟು ಜಾಸ್ತಿ ಕ್ವಶನ್ ಅವರು ಸಾಲ್ವ್ ಮಾಡ್ತಾರ ಅಷ್ಟು ಒಳ್ಳೇದು ಅವರಿಗೆ. ಸೊ ಮೇಯ್ನ್ ಆಗಿ ಅವರು ಕಾನ್ಸೆಪ್ಚುವಲ್ ಬೇಸ್ಡ್ ಸ್ಟಡಿ ಮಾಡಬೇಕಾಗುತ್ತೆ ಫಸ್ಟ್ ಥಿಂಗ್. ಈಗ ಈ ಕಾನ್ಸೆಪ್ಚುವಲ್ ಬೇಸ್ಡ್ ಸ್ಟಡಿಯನ್ನು ಅವರ ಮಾಮೂಲಿ ಈ ಎಕ್ಸಾಮಿಗೂ ಕೂಡ ಮಾಡಬೇಕಾಗಿತ್ತಾ, ಹೇಗೆ? ಹೌದು. ಈಗ ಬೋರ್ಡ್ ಎಕ್ಸಾಮ್ಗೆ ಅವ್ರು ಕಲಿಬೇಕಂತ ಹೇಳಿದ್ರೆ ಆ ಕಾನ್ಸೆಪ್ಚುವಲ್ ಸ್ಟಡಿ ಆಗುತ್ತೆ. ಅವ್ರು ಬೋರ್ಡ್ ಎಕ್ಸಾಮ್ಗೆ ನಾನು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬರೀ CET ನಾನು ಓದ್ತೇನೆ ಹಾಗಂತ ಹೇಳಿದ್ರೆ ಆಗೋದಿಲ್ಲ ಅದು. ಆದರೆ ಆ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅದರಲ್ಲಿರುವ ಕಾನ್ಸೆಪ್ಟ್ ಕಲ್ತ್ರೇನೆ ಇಲ್ಲಿ ಅವರಿಗೆ ಎಕ್ಸಾಮ್ ಕರೆಕ್ಟ್ ಆಗಿ ಬರಲಿಕ್ಕೆ ಆಗುತ್ತೆ. ಈಗ ನೀಟಿನ ಬಗ್ಗೆ ಹೇಳೋದಿದ್ರೆ, ಈ ನೀಟಿಗೂ CETಗೂ ಫಿಸಿಕ್ಸಲ್ಲಿ ಏನು ವ್ಯತ್ಯಾಸಗಳನ್ನು ಕಾಣ್ತೀವಿ ನಾವು? ಈಗ ನೀಟ್ ಮತ್ತೆ CETಗೆ ಸಿಲೆಬಸ್ ವೈಸ್ ಅಷ್ಟೇನು ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಕಂಡಕ್ಟ್ ಮಾಡುವಂತಹ ಒಂದು ಅಸೋಸಿಯೇಷನ್ ಏನಿದೆಯಾ ಅದು ಒಂದು KEಗೆ ಮತ್ತೊಂದು NTE. ನೀಟ್ ಕಂಡಕ್ಟ್ ಮಾಡೋದು NTE. ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಸಿಲೆಬಸ್ ಅಲ್ಲಿ ಅವರೊಂದು ಅನೌನ್ಸ್ ಮಾಡಿರ್ತಾರೆ, KE ಒಂದು ಅನೌನ್ಸ್ ಮಾಡಿರ್ತಾರೆ. ಹಾಗಾಗಿ ನಾವು ಸಿಲೆಬಸ್ ಅನ್ನು ಕರೆಕ್ಟ್ ಆಗಿ ನಾವು ನೋಡಿಕೊಂಡ್ರೆ ಆ ಎರಡೂ ಸಿಲೆಬಸ್ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಕ್ವಶನ್ಸ್ ಕೇಳೋದ್ರಲ್ಲಿ ಯೂಶ್ವಲಿ ಈಗ ನೀವು ಒಂದು 5 years 6 years ಬ್ಯಾಕ್ ಅಂದ್ರೆ ನೋಡಿದ್ರೆ ನೀಟಲ್ಲಿ ಕ್ವಶನ್ ಸ್ವಲ್ಪ ಕಷ್ಟ ಕೇಳ್ತಾ ಇದ್ರು CETಗೆ ಅಂತ ಕಂಪೇರ್ ಮಾಡಿದ್ರೆ. ಬಟ್ ಈಗ ಒಂದು 2-3 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ CETಯಲ್ಲಿ ಕೂಡ ಅವರು ಸ್ವಲ್ಪ ಲೆವೆಲ್ ಆಫ್ ಕ್ವಶನ್ಸ್ ಸ್ಟ್ಯಾಂಡರ್ಡ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಷ್ಟು ಡಿಫ್ರೆನ್ಸ್ ಈಗ ಬರ್ತಾ ಇಲ್ಲ ಕ್ವಶನ್ಸ್ ವೈಸ್ ನೋಡಿದ್ರೆ. ನಾವು ಈಗ ಲಾಸ್ಟ್ ಇಯರ್ CET ಆಗಲಿ, ಅದಕ್ಕಿಂತ ಮುಂಚಿನ ವರ್ಷ CET ಆಗಲಿ, ಮತ್ತೆ ನೀಟ್ ನಾನು ಕಂಪೇರ್ ಮಾಡಿದ್ರೆ ಫಿಸಿಕ್ಸ್ ಅಲ್ಲಿ ನೀಟ್ದು ಕ್ವಶನ್ಸ್ ಸ್ವಲ್ಪ ಈಸಿ ಜಾಸ್ತಿ ಉಂಟು. ಜೊತೆಗೆ ಈಗ 2 COMEDK ಮತ್ತು JEE ಕೂಡ ಫಿಸಿಕ್ಸ್ ಸಬ್ಜೆಕ್ಟ್ ಕಾಮನ್ ಇರುವ ಎಕ್ಸಾಮ್ಗಳು. ಇದೆಲ್ಲ ನೋಡಿದ್ರೆ ಯಾವುದು ತುಂಬಾ ಟಫ್ ಅಂತ ನಿಮಗೆ ಅನಿಸುತ್ತೆ? JEE ಸ್ವಲ್ಪ ಟಫ್ ಇರುತ್ತೆ ಅದು. ಆದರೆ ಮತ್ತೆ ನಾನು ಅದು ಹೇಳೋದಾದ್ರೆ ಈಗ JEEಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 2 ಎಕ್ಸಾಮ್ ಉಂಟು ಅದರಲ್ಲಿ, ಮೇನ್ಸ್ ಮತ್ತೆ ಅಡ್ವಾನ್ಸ್. ಸೊ ಮೇನ್ಸ್ ಅನ್ನು ಈಗ ಈಸಿ ಕೊಡ್ತಿದ್ದಾರೆ ಫಿಸಿಕ್ಸ್. JEEಯಲ್ಲಿ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಮ್ಯಾಥ್ಸ್ಗೆ. ಸೊ ಮ್ಯಾಥ್ಸ್ ಸ್ಟ್ಯಾಂಡರ್ಡ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಈಗ. ಸೊ ಹಾಗಾಗಿ ಫಿಸಿಕ್ಸ್ ಅಲ್ಲಿ ಅಂತ ಒಂದು ಕಷ್ಟ ಕ್ವಶನ್ ಬರೋದಿಲ್ಲ JEE ಮೇನ್ಸ್ ಅಲ್ಲಿ. ಬಟ್ JEE ಅಡ್ವಾನ್ಸ್ ಅಲ್ಲಿ ಅವರು ಟೆಸ್ಟ್ ಮಾಡ್ಲಿಕ್ಕೆ ಕೇಳ್ತಾರೆ, IIT ಎಂಟ್ರೆನ್ಸ್ಗೆಲ್ಲ ಬೇಕಾದದ್ದು. ಹಾಗೆ ಈಗ CET ನೀಟ್ JEE ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಈಗ ಫಿಸಿಕ್ಸ್ ಎಕ್ಸಾಮ್ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಉಂಟು. COMEDK ಕೂಡ ಹೌದು. ಈಗ ನಾವು ಮುಖ್ಯವಾಗಿ ವಿಷಯದ ಬಗ್ಗೆ ಬರುವುದಿದ್ರೆ, ಫಿಸಿಕ್ಸ್ ಅಲ್ಲಿ ಹೇಳೋದಿದ್ರೆ ಒಟ್ಟಾರೆಯಾಗಿ ಫಸ್ಟ್ ಇಯರಲ್ಲಿ ಸ್ವಲ್ಪ ಕಲ್ತಿರ್ತಾರೆ, ಸೆಕೆಂಡ್ ಇಯರಲ್ಲಿ ಸ್ವಲ್ಪ ಕಲ್ತಿರ್ತಾರೆ, ನೀಟು ಇದೆ CETನೂ ಇದೆ, ದೊಡ್ಡ ವ್ಯತ್ಯಾಸ ಇಲ್ಲ ಅಂತ ಹೇಳಿದರೆ ಈ ಫಸ್ಟ್ ಇಯರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಸೆಕೆಂಡ್ ಇಯರಿಗೆ ಎಷ್ಟು? ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಈಗ ಕಂಪೇರ್ ಮಾಡೋದಾದ್ರೆ ಪೋರ್ಷನ್ಸ್ ಆಗ CET ಮತ್ತು ನೀಟಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಸೊ ಮಕ್ಕಳು ಇದನ್ನು ಅಗತ್ಯವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ CETಯಲ್ಲಿ ಟೋಟಲ್ 60 ಕ್ವಶನ್ಸ್ ಇರೋದು ಫಿಸಿಕ್ಸ್ ಅಲ್ಲಿ. ಆ 60ಯಲ್ಲಿ ಒಂದು 15, 16 ಇಲ್ಲ 14 ಕ್ವಶನ್ಸ್, ನಿಯರ್ಲಿ 25% ಆಫ್ ದ ಕ್ವಶನ್ಸ್ ಅದು ಫಸ್ಟ್ PUC ಇಂದ ಕೇಳ್ತಾರೆ ಅವರು. ಉಳಿದದ್ದು ಏನು 75% ಆಫ್ ಕ್ವಶನ್ಸ್ ಅದು ಸೆಕೆಂಡ್ ಇಯರ್ ಇಂದ ಬರುತ್ತೆ. ಅದೇ ನಾವು ನೀಟಿಗೆ ಈಗ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಈಕ್ವಲ್. 50 ಕ್ವಶನ್ಸ್ ಅಲ್ಲಿ ಒಂದು 23-24 ಕ್ವಶನ್ಸ್ ಫಸ್ಟ್ ಇಯರ್ ಇಂದ ಬರುತ್ತೆ, ಉಳಿದದ್ದು 26-27 ಕ್ವಶನ್ಸ್ ಸೆಕೆಂಡ್ ಇಯರ್ ಇಂದ ಬರುತ್ತೆ. ಆಗ ಅವ್ರೀಗ ಬರೀ ನಾನು ಫಸ್ಟ್ ಇಯರ್ದು ನಾನು ಓದುದಿಲ್ಲ, ಸೆಕೆಂಡ್ ಇಯರ್ ಮಾತ್ರ ಓದ್ತೇನೆ ಹಾಗಂದ್ರೆ ಆಗುದಿಲ್ಲ ಅದು. ಬಟ್ CETಯಲ್ಲಿ ಅವ್ರು ಸರ್ವೈವ್ ಆಗ್ಬಹುದು. ಬರೀ ನಾನು ಸೆಕೆಂಡ್ PUC ಅನ್ನು ಓದಿ ಎಷ್ಟು ಮಾರ್ಕ್ಸ್ ತಗೊಳ್ತೇನೆ ಅಂತ ಹೇಳಿದ್ರೆ ಅದು ಸರ್ವೈವ್ ಆಗೋ ಚಾನ್ಸಸ್ ಇದೆ ಫಸ್ಟ್ ಇಯರ್ ಅನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ. ಬಟ್ ನೀಟಲ್ಲಿ ಆಗುದಿಲ್ಲ ಹಾಗೆ. ಇದು ಮೇಜರ್ ಡಿಫರೆನ್ಸ್ ನೀಟ್ ಮತ್ತೆ CETಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಇದ್ದು. ಈಗ ಸಿಲೆಬಸ್ ಬಗ್ಗೆ ನಾವು ಮಾತಾಡೋದಿದ್ರೆ ಫಸ್ಟ್ ಇಯರ್ನ ಮತ್ತು ಸೆಕೆಂಡ್ ಇಯರ್ನ ಯಾವ್ಯಾವ್ದೆಲ್ಲ ಚಾಪ್ಟರ್ಗಳು ಇದ್ದಾವೆ ಫಸ್ಟ್ ಇಯರ್ಗೆ ಬೇಕಾದ್ರೆ ಮೊದಲು ಬರುವ? ಈಗ CETಯಲ್ಲಿ ಹೇಳೋದಾದ್ರೆ ನಾನು ಫಸ್ಟ್ ಇಯರ್ ಅಲ್ಲಿ
ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ನಾನು ಹೇಳೋದಿಲ್ಲ, ಒಟ್ಟು 14 ಚಾಪ್ಟರ್ಸ್ ಇದೆ ಫಸ್ಟ್ ಇಯರ್ ಇದ್ದು. ಆ 14 ಚಾಪ್ಟರ್ ಅಲ್ಲೂ ಕೂಡ ಒಂದೊಂದು ಕ್ವಶನ್ಸ್ ಕೂಡ ಬರ್ಬೋದು. ಅದು ಯಾವುದೋ ಒಂದು ಚಾಪ್ಟರ್ ಇಂದ 2 ಕ್ವಶನ್ ಬರ್ಬೋದು. ಈಗ ನಾನು ಒಂದು ಲಾಸ್ಟ್ 5 years ನಾನೊಂದು ಅನಲೈಸ್ ಮಾಡಿದ್ದೇನೆ. ಅದನ್ನು ನೋಡಿದಾಗ ಫಸ್ಟ್ ಇಯರ್ ಇಂದ 2022 ಅಂದ್ರೆ ಹೋದ ವರ್ಷ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಒಂದು ಚಾಪ್ಟರ್ ಇಂದ 4 ಕ್ವಶನ್ ಬಂದಿದೆ. ಮತ್ತೆ ಎಲ್ಲ ವರ್ಷ ಆ ಚಾಪ್ಟರ್ ಇಂದ ಒಂದೊಂದು ಕ್ವಶನ್. ಮತ್ತೆ ಈಗ ಕೆಲವು ಚಾಪ್ಟರ್ ಇಂದ ಫಸ್ಟ್ ಇಯರ್ ಇಂದ ಕ್ವಶನ್ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನ್ ಅಂತ ಒಂದು, ನಾನು 4 ಕ್ವಶನ್ ಅಂತ ಹೇಳಿದಲ್ಲ, ಅದು ಮೋಷನ್ ಇನ್ ಪ್ಲೇನ್ ಅಂತ ಒಂದು ಚಾಪ್ಟರ್. ಅದರಿಂದ 2022ಕ್ಕೆ 4 ಕ್ವಶನ್, ಮತ್ತೆ 2021ಕ್ಕೆ 2 ಕ್ವಶನ್, ಮತ್ತೆ ಎಲ್ಲ ವರ್ಷ ಒಂದೊಂದು ಕ್ವಶನ್ ಬಂದಿದೆ. ಈಗ ಗ್ರಾವಿಟೇಷನ್ ಕಂಪೇರ್ ಮಾಡಿದ್ರೆ 2022ರಲ್ಲಿ ಒಂದು ಕ್ವಶನ್ ಇಲ್ಲ. ಹಾಗಾಗಿ ಫಸ್ಟ್ ಇಯರ್ ಇಂದ ಮೇನ್ಲಿ ನಮ್ಮ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಆಗಲಿ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅನ್ನೋ ಚಾಪ್ಟರ್ ಇದೆ, ಅದಾಗ್ಲಿ, ಅದರಿಂದೆಲ್ಲ ಒಂದೊಂದು ಕ್ವಶನ್ ಕೇಳ್ತಾರೆ ಅವರು. ಫಸ್ಟ್ ಇಯರ್ ಒಂದು ಚಾಪ್ಟರ್ ನಾನು ಹೇಳ್ತೇನೆ, ಅದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಂತ. ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುವಂತ ಚಾಪ್ಟರ್, ಅಂದ್ರೆ ಕಾನ್ಸೆಪ್ಚುವಲ್ ಚಾಪ್ಟರ್ ಅದು, ರೊಟೇಷನ್ ಬಗ್ಗೆ. ಅದರಿಂದ ಹೋದ ವರ್ಷ ಮತ್ತು ಅದಕ್ಕಿಂತ ಮುಂಚಿನ ವರ್ಷ 2 ಕ್ವಶನ್ ಕೇಳಿದ್ದಾರೆ. ಬಾಕಿ ಅದಕ್ಕಿಂತ ಮುಂಚಿನ ವರ್ಷ ಎಲ್ಲ ಒಂದೊಂದು ಕ್ವಶನ್. ಸೊ ಹಾಗಾಗಿ ಫಸ್ಟ್ ಇಯರ್ ಇಂದ ಮೇನ್ಲಿ ಮೋಸ್ಟ್ ಆಫ್ ದ ಚಾಪ್ಟರ್ ಇಂದ 1 ಕ್ವಶನ್ ಅಥವಾ 2 ಕ್ವಶನ್. ಅಂದ್ರೆ ಅವರು 15-16 ಕ್ವಶನ್ಗಿಂತ ಜಾಸ್ತಿ ಕೇಳಲಿಕ್ಕಿಲ್ಲ. ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ 14 ಉಂಟು. ಹಾಗಾಗಿ 1 ಅಥವಾ 2 ಹಾಗೆ ಕೇಳ್ತಾರೆ ಅವರು. ಬಟ್ ಸೆಕೆಂಡ್ ಇಯರ್ಗೆ ಈಗ ಕಂಪೇರ್ ಮಾಡಿದ್ರೆ ನಾನು CETಯಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಹೋದ ವರ್ಷ 3 ಕ್ವಶನ್, 2022ರಲ್ಲಿ 4 ಕ್ವಶನ್, ಈವನ್ ಅದಕ್ಕಿಂತ ಮುಂಚೆ 2 ವರ್ಷ ಕೂಡ 4 ಕ್ವಶನ್ ಕೇಳಿದ್ದಾರೆ. ಈ ಸೆಕೆಂಡ್ ಇಯರ್ ಯಾವುದೆಲ್ಲ ಚಾಪ್ಟರ್ ಅಂತ ಹೇಳ್ತೇನೆ ನಾನು. ಒಂದು ಹೇಳಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಈ ಚಾಪ್ಟರ್ ನಾನು ಏನು ಹೇಳ್ತಿದ್ದೇನ ಅದನ್ನು ಓದಿ ಮಕ್ಕಳು ಸರ್ವೈವ್ ಆಗ್ಬೋದು. CETಯಲ್ಲಿ ಒಂದು ಡೀಸೆಂಟ್ ರ್ಯಾಂಕ್ ತಗೊಳ್ಬಹುದು. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಹೋದ ವರ್ಷ 3 ಕ್ವಶನ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಂತ ಹೋದ ವರ್ಷ 3 ಕ್ವಶನ್. ಕರೆಂಟ್ ಎಲೆಕ್ಟ್ರಿಸಿಟಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, 6 ಕ್ವಶನ್ ಕೇಳಿದ್ದಾರೆ ಹೋದ ವರ್ಷ. ಅದಕ್ಕಿಂತ ಮುಂಚಿನ ವರ್ಷ 7 ಕ್ವಶನ್ ಕೇಳಿದ್ದಾರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಹಾಗೆಯೇ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ಉಂಟು, ಅದರಿಂದ 5 ಕ್ವಶನ್ ಎವ್ರಿ ಇಯರ್ಸ್. ಅದನ್ನು 5 ವರ್ಷದಿಂದ 5 ಕ್ವಶನ್ ಕೇಳ್ತಿದ್ದಾರೆ. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂತ, ಆ ಚಾಪ್ಟರ್ ಇಂದ 4 ಕ್ವಶನ್ ಹೋದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ 5 ಕ್ವಶನ್. ಸೊ ನಾನು ಈಗ ಹೇಳಿದ ಯಾವ ಚಾಪ್ಟರ್ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ರೇ ಆಪ್ಟಿಕ್ಸ್, ಇದನ್ನು ಸರಿಯಾಗಿ ಓದಿದ್ರೆ ಅವರು ಸಾಧಾರಣ ಅವರಿಗೆ ಒಂದು 20ರಿಂದ 25 ಕ್ವಶನ್ಸ್ ಈ ಚಾಪ್ಟರ್ ಇಂದ ಬರುತ್ತೆ 60 ಕ್ವಶನ್ ಅಲ್ಲಿ. ನಾನು ಹೇಳಿದಂತಹ ಡೀಸೆಂಟ್ ಮಾರ್ಕ್ಸ್. ಈಗ ಮಕ್ಕಳು ಒಂದು 40 ಕ್ವಶನ್ ಅಟೆಂಪ್ಟ್ ಮಾಡಿ 40 ಕ್ವಶನ್ ಅಲ್ಲಿ 35ಗಿಂತ ಜಾಸ್ತಿ ತೆಗೆದ್ರೆ ಅವರ ರ್ಯಾಂಕಿಂಗ್ ಒಂದು 10,000ದೊಳಗೆ ಅವರಿಗೆ ಚಾನ್ಸ್ ಉಂಟು. ಬೋರ್ಡಲ್ಲಿ ಒಳ್ಳೆ ಮಾರ್ಕ್ಸ್ ಇರಬೇಕು. ಬೋರ್ಡಲ್ಲಿ ಒಳ್ಳೆ ಮಾರ್ಕ್ಸ್ ಇದ್ರೆ 10,000ದೊಳಗೆ ಅದು ದಟ್ಸ್ ಅ ಗುಡ್ ರ್ಯಾಂಕ್. ಆಕ್ಚುಲಿ ಒಂದು ಎವರೇಜ್ ಮಕ್ಕಳಿಗೆ ಅದು ಗುಡ್ ರ್ಯಾಂಕ್. ನಾನು ಹೇಳ್ತಲ್ಲ, ಈಗ ಒಂದು ಕೆಲವು ಮಕ್ಕಳು ಇರ್ತಾರೆ ಫಸ್ಟ್ ಇಯರ್ ಇಂದ ಕೂಡ ತುಂಬಾ ಎಫರ್ಟ್ ಹಾಕಿ ಓದಿರ್ತಾರೆ, 50 ಅಬೌವ್ ಬರ್ಬೋದು. ಬಟ್ ಒಂದು ಡೀಸೆಂಟ್ ಸ್ಕೋರ್ ತೆಗಿಲಿಕ್ಕೆ ಈ ಚಾಪ್ಟರ್ ಅನ್ನು ಕರೆಕ್ಟ್ ಆಗಿ ಓದ್ಬೇಕು ಅವರು ಇಷ್ಟನ್ನು. ಅದರ ಜೊತೆಗೆ ಮತ್ತೊಂದು ಚಾಪ್ಟರ್ EMI ಅಂತ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್, ಹಾಗೆಯೇ ಆಲ್ಟರ್ನೇಟಿಂಗ್ ಕರೆಂಟ್. ಈ ಸೆಕೆಂಡ್ ಇಯರ್ ಮತ್ತೊಂದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಇದರಿಂದ 4 ಕ್ವಶನ್ ಇದೆ. ಈ ಚಾಪ್ಟರ್ಸ್ ಅನ್ನು ಕರೆಕ್ಟ್ ಆಗಿ ಓದಿದ್ರೆ ಅವರು ಡೆಫಿನೆಟ್ಲಿ ಅವರೊಂದು ಡೀಸೆಂಟ್ ಸ್ಕೋರ್ ಮಾಡಬಹುದು. CETಯಲ್ಲಿ ಈ ಅನಾಲಿಸಿಸ್ ನೀಟಿಗೆ ಅಪ್ಲೈ ಆಗುದಿಲ್ಲ. ಇದು ಬರೀ CETಗೆ 60 ಕ್ವಶನ್ ಅಲ್ಲೊಂದು 35ರಿಂದ 40 ಕ್ವಶನ್ ತೆಗಿಬಹುದು ಅವರು ಇಷ್ಟು ಓದಿದ್ರೆ. ಈಗ ಸೆಕೆಂಡ್ ಇಯರ್ ಅಲ್ಲಿ ಒಟ್ಟು ಎಷ್ಟು ಚಾಪ್ಟರ್ಗಳಿದ್ದಾವೆ? ಸೆಕೆಂಡ್ ಇಯರ್ ಅಲ್ಲಿ ಟೋಟಲ್ 14 ಚಾಪ್ಟರ್, ಫಸ್ಟ್ ಇಯರ್ ಅಲ್ಲೂ ಕೂಡ 14 ಚಾಪ್ಟರ್. ಹೌದು. ಅದರಲ್ಲಿ ಮುಖ್ಯವಾಗಿ ನೀವು ಹೇಳಿದ ಹಾಗೆ 5+3 8 ಚಾಪ್ಟರ್ಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅವರು 40ರ 10 ಮಾರ್ಕ್ಸ್ ಬರ್ಬೋದು, 35ಗಿಂತ ಎಬವ್ ಬರ್ಬೋದು, 35ರ ಎಬವ್ ತೆಗಿಬಹುದು. ಅದೇ ರೀತಿ ಫಸ್ಟ್ ಇಯರ್ ಅಲ್ಲಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇದೇ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಲ್ಲ. ಎಲ್ಲದರಿಂದಲೂ ಒಂದೊಂದು ಕ್ವಶನ್ ಹಾಗೆ ಬರ್ತದೆ, 1-2 ಕ್ವಶನ್ ಒಂದು ಚಾಪ್ಟರ್ ಇಂದ ಬರ್ಬೋದು. ಈಗ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಿಗೆ CETಯಲ್ಲಿ ಈಗ ಹೇಳುವುದಿದ್ರೆ ಒಂದೊಂದು ಕ್ವಶನ್ ಕೇಳುವಾಗ ಸಾಮಾನ್ಯವಾಗಿ ಸ್ವಲ್ಪ ಸುಲಭ ಹೀಗೇನಾದ್ರೂ ಇರ್ತದ ಫಸ್ಟ್ ಇಯರ್ ಮತ್ತು ಸೆಕೆಂಡ್? ಹೌದು, ಇರ್ತದೆ. ಈಗ ಒಂದು 60 ಕ್ವಶನ್ ಅಲ್ಲಿ ಒಂದು 30 ಕ್ವಶನ್ ಸುಲಭದ ಇರ್ತದೆ ಮಕ್ಕಳಿಗೆ CETಯಲ್ಲಿ. ಉಳಿದ 30 ಕ್ವಶನ್ ಅಲ್ಲಿ ಒಂದು 15ರಿಂದ 20 ಕ್ವಶನ್ ಒಂದು ಸ್ವಲ್ಪ ಥಿಂಕ್ ಮಾಡಿ ಮಾಡುವಂಥದ್ದು ಇರ್ತದೆ. ಮತ್ತೆ ಉಳಿದ 10 ಕ್ವಶನ್ ಒಂದು ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಕಷ್ಟ ಕೇಳ್ತಿದ್ದಾರೆ CETಯಲ್ಲಿ. ಒಂದು 10 ಕ್ವಶನ್ ನಾವು ಹೇಳ್ಬೋದು. ಒಂದು 2 ಕ್ವಶನ್ ಅಂತೂ ತುಂಬಾ ಕಷ್ಟ ಕೇಳ್ತಾರೆ, ತುಂಬಾ ಟೈಮ್ ತಗೊಳ್ಳುವಂಥದ್ದು. ಮಕ್ಕಳು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಏನಂತ ಆಗ್ತದೆ ಅಂದ್ರೆ, ಈಗ ಅವರು ಎಕ್ಸಾಮ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, 60 ಕ್ವಶನ್ ಉಂಟು. ಫಸ್ಟ್ ಇದೆಲ್ಲ ಅವರಿಗೆ ಈಸಿ ಕ್ವಶನ್ ಸಿಕ್ಕಿತು, ಅವರಿಗೆ 70 ನಿಮಿಷ ಇರ್ತದೆ. ಫಸ್ಟ್ ಒಂದು 50 ನಿಮಿಷದಲ್ಲಿ ಒಂದು ವೇಳೆ ಅವರೊಂದು 50 ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಿದ್ರು, ಇನ್ನೊಂದು 10 ಕ್ವಶನ್ ಇರೋದು, ಇನ್ನೊಂದು 20 ನಿಮಿಷ ಉಂಟು ಅಂತೇಳಿ ಸ್ವಲ್ಪ ಅವ್ರು ಆರಾಮ ಮಾಡಿದ್ರೆ ಅಲ್ಲಿ ಒಂದು 55ನೇ ಕ್ವಶನ್ ಒಂದು 10 ನಿಮಿಷ ತಗೊಳ್ಳುವಂಥ ಕ್ವಶನ್ ಇರ್ಬೋದು. ಅದು ಒಂದು ವೇಳೆ ಹಾಗೆ ಸಿಕ್ಕಿದ ಅವರಿಗೆ ನಂತರದ ಕ್ವಶನ್ ಅವರು ಮುಟ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದ್ರ ವೇಸ್ಟ್ ಆಗುತ್ತೆ ಅವರಿಗೆ. ಅದು ಈಸಿ ಇದ್ರೂ ಕೂಡ ಇದರಲ್ಲೇ ಸ್ಟ್ರಕ್ ಆಗಿ ಹೋಗ್ತಾರೆ ಅವರು.
ಹೀಗೆ ಮಾಡ್ಕೊಳ್ಬಾರ್ದು ಮಕ್ಕಳು. ಒಂದು ವೇಳೆ ಕಷ್ಟದ ಕ್ವಶನ್ ಅವ್ರಿಗೆ ಒಂದು ಸಿಕ್ಕಿತು, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ಗೆ ಹೋಗ್ಬೇಕು. ಅದರಲ್ಲೇ ಒಂದು ಸ್ಟಿಕ್ ಆಗಿ ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡಲಿಲ್ಲ, ಅದು ಆನ್ಸರ್ ಬರಲಿಲ್ಲ ಅಂತೇಳಿ ಅದೇ ಥಿಂಕ್ ಮಾಡಿ ಕೂತ್ರೆ ಅಲ್ಲಿವರೆಗೆ ಟೈಮ್ ಇರೋದಿಲ್ಲ ಅವರಿಗೆ. ಈಗ ಈಸಿ ಕ್ವಶನ್ಸ್ನ ಬಗ್ಗೆ ಬರುದಿದ್ರೆ ನೀವು ಹೇಳಿದ್ರಿ ರಫ್ಲಿ ಒಂದು 30 ಕ್ವಶನ್ಗಳು ಈಸಿ ಇರ್ತವೆ. ಈಸಿ ಅಂತ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಇರ್ತಾವ, ಹೇಗೆ? ಡೈರೆಕ್ಟ್ ಕ್ವಶನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಟಾಪಿಕಲ್ಲಿ ಹೇಳೋದಾದ್ರೆ, ನಾನು ಈಗ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಒಂದು ಚಾಪ್ಟರ್ ಉಂಟು ಫಸ್ಟ್ ಇಯರ್ ಅಲ್ಲಿ. ಆ ಚಾಪ್ಟರ್ ಇಂದ ಈಗ ಒಂದು ಇಲಾಸ್ಟಿಸಿಟಿ ಬಗ್ಗೆ, ವಿಚ್ ಈಸ್ ಮೋರ್ ಇಲಾಸ್ಟಿಕ್ ಅಂತ ಕೇಳ್ತಾರೆ. ಅದು NCERT ಅಲ್ಲಿ ಆಗಲಿ ಯಾವುದೇ ಮೆಟೀರಿಯಲ್ ಆಗಲಿ ಡೈರೆಕ್ಟ್ ಇರುವಂಥದ್ದು. ಸೊ ಸ್ಟೀಲ್ ಈಸ್ ಮೋರ್ ಇಲಾಸ್ಟಿಕ್ ಅಂತ ಹೇಳಿ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಸ್ಟೀಲ್ ಇದ್ದೇ ಇರುತ್ತೆ. ಕ್ವಶನ್ ಓದಿ ಮಾರ್ಕ್ ಮಾಡುವಂಥದ್ದು ಅಂತ ಕ್ವಶನ್. ಅದರಲ್ಲಿ ಆಂಬಿಗ್ಯೂಸ್ ಕ್ವಶನ್ಸ್ ಇರ್ತದ? ಇಲ್ಲ, ಅಂಥದ್ದು ನಾನು ಅದೇ 30 ಕ್ವಶನ್ ಹೇಳಿದೆ ಅಲ್ಲ, ಅದರಲ್ಲಿ ಆಂಬಿಗ್ಯೂಸ್ ಇರೋದಿಲ್ಲ. ನನ್ ಆಫ್ ದಿ ಅಬೌವ್ ಅಥವಾ 2 ಆಫ್ ದಿ ಅಬೌವ್ ಇಲ್ಲ, ಅಂಥದ್ದು ಇರ್ತದೆ. ಬಟ್ ಈಗ ನಾನು ಡೈರೆಕ್ಟ್ ಹೇಳಿದಂತಹ ಕ್ವಶನ್ಸ್ ಏನಿದೆ ಅದು ಎಲ್ಲ ಮಕ್ಕಳು ಸಾಧಾರಣ ಪ್ರಾಕ್ಟೀಸ್ ಮಾಡಿರ್ತಾರೆ, ಅಂತ ಕ್ವಶನೇ ಬಂದಿರುತ್ತೆ ಅದರಲ್ಲಿ. ಸರಿ, ಹಾಗೆ ಸ್ವಲ್ಪ ಓದಿದ್ರೆ ಅವನು ಇದನ್ನು ಓದಿರ್ತಾನೆ, ಅಂತ ಕ್ವಶನ್ಸ್ ಒಂದು 30 ಇರುತ್ತೆ. ಹಾಗೆ ಅದರಲ್ಲಿ ಪ್ರಾಬ್ಲಮ್ಸ್ಗಳೇನಾದರೂ ಡೈರೆಕ್ಟ್ ಬರ್ತಿಲ್ಲ? ಇಲ್ಲ, ಉಳಿದ ನಾನು 20 ಹೇಳಿದೆ ಅಲ್ಲ, 30 ಬಿಟ್ಟು ಮತ್ತೊಂದು 20, 10 ಕಷ್ಟದ ಹೇಳಿದೆ, ಮತ್ತೊಂದು 20. ಅದರಲ್ಲಿ ಸ್ವಲ್ಪ ನ್ಯೂಮರಿಕಲ್ಸ್, ಈ ಫಾರ್ಮುಲಾ ಕೊಟ್ಟು, ಅಂದ್ರೆ ಫಾರ್ಮುಲಾ ಅವ್ರಿಗೆ ಗೊತ್ತಿರಬೇಕು, ಫಾರ್ಮುಲಾ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ ಸಿಗುವಂಥದ್ದು. ಅದು ಕಷ್ಟದಲ್ಲ. ಫಾರ್ಮುಲಾ ಗೊತ್ತಿದ್ರೆ ಅಲ್ಲಿ ಎಲ್ಲ ವ್ಯಾಲ್ಯೂಸ್ ಇರುತ್ತೆ, ಆ ವ್ಯಾಲ್ಯೂಸ್ ಅಂತ ತಗೊಳ್ಳೋದು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಗ್ತದೆ ಆನ್ಸರ್. ಕ್ಯಾಲ್ಕುಲೇಟರ್ ಇರುವುದಿಲ್ಲ, ಬಟ್ ಕ್ಯಾಲ್ಕುಲೇಷನ್ ಕೂಡ ಈಸಿ ಇರುತ್ತೆ. ಅದು ಕ್ಯಾಲ್ಕುಲೇಟರ್ ಯೂಸ್ ಮಾಡದೆ ಮಾಡುವಂಥದ್ದೇ ಇರುತ್ತೆ. ಹಾಗಾಗಿ ಅಷ್ಟು ಕಷ್ಟದೇನು ಇರುವುದಿಲ್ಲ ಅದು. ಮತ್ತೆ ಅದರಲ್ಲಿ ಕೂಡ 4 ಚಾಯ್ಸ್ಗಳು ಇರ್ತವೆ. ಸೊ ಹೌದು, ಅವರಿಗೆ ಕ್ಯಾಲ್ಕುಲೇಷನ್ ಅಲ್ಲಿ ಕೂಡ ಇಂಥದ್ದು ಅಪ್ರಾಕ್ಸಿಮೇಟ್ ಮಾಡ್ಲಿಕ್ಕೆ ಆಗುತ್ತೆ ಅವ್ರಿಗೆ. ಆಗ್ತದೆ. ಹೌದು, ಅಂಥದ್ದೇ ಇರುತ್ತೆ. ಈಗ ಮುಖ್ಯವಾಗಿ ನೀವು ಹೇಳಿದ್ರೆ ಕೆಲವು ಚಾಪ್ಟರ್ಗಳಿಂದೆಲ್ಲ ತುಂಬ ಜಾಸ್ತಿ ಕ್ವಶನ್ಸ್ ಬರ್ತವೆ ಅಂತ. ಉದಾಹರಣೆಗೆ ನೀವು ಈಗಾಗಲೇ ಹೇಳಿದ ಹಾಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ ಉಂಟು, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಉಂಟು, ಮೂವಿಂಗ್ ಚಾರ್ಜಸ್ ಅಲ್ಲಿ ಉಂಟು, ಹಾಗೆ EMI ಅಲ್ಲಿ ಉಂಟು. ಈ ಚಾಪ್ಟರ್ಗಳಲ್ಲೆಲ್ಲ ಜಾಸ್ತಿ ಕ್ವಶನ್ ಬರ್ತವೆ ಅಂದರೆ ಎಲ್ಲವೂ ಸುಮಾರು ಒಂದೇ ಥರದ ಕ್ವಶನ್ಗಳು. ಯಾವ ಥರದ ಇದರಲ್ಲಿ? ಇಲ್ಲ, ಈಗ ನಾನೊಂದು ಕೆಲವು ಚಾಪ್ಟರ್ 6 ಕ್ವಶನ್ ಅಂತ ಹೇಳಿದೆ. ಒಂದು ಚಾಪ್ಟರ್ 6 ಕ್ವಶನ್ ಕೂಡ ಈಸಿ ಥರದ್ದು ಬರೋದಿಲ್ಲ. 1-2 ಡೈರೆಕ್ಟ್ ಇರ್ತದೆ ಅದರಲ್ಲಿ, 1-2 ಕ್ಯಾಲ್ಕುಲೇಷನ್ ಬೇಸ್ಡ್, ಮತ್ತೊಂದೆರಡು ಕಷ್ಟದಿರುತ್ತೆ. ಆ ರೀತಿ ಇರುತ್ತೆ. ಸೊ ಅದು ಮಿಕ್ಸ್ಚರ್ ಆಫ್ ಕ್ವಶನ್ಸೇ ಕೊಡ್ತಾರೆ ಅವರು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ತಗೊಂಡ್ರೆ ಒಂದು ಕಾನ್ಸೆಪ್ಟ್ ಇದೆ ನಮ್ದು, ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗೋದು. ಈಗ ಮಕ್ಕಳು ಓದಿರ್ತಾರೆ ಅದನ್ನು, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗೋದು. ಈಗ ಈಸಿ ಕ್ವಶನ್ ಕೇಳೋದಾದ್ರೆ, ವಾಟ್ ಫೋರ್ಸ್ ಇಟ್ ಎಕ್ಸ್ಪೀರಿಯನ್ಸಸ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್, ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಎಲೆಕ್ಟ್ರಾನ್ನ ಬದಲು ಚಾರ್ಜ್ಡ್ ಪಾರ್ಟಿಕಲ್ ಪಾಸಿಟಿವ್, ಅವ್ರ ಆನ್ಸರ್ ಬರಬೇಕಾದದ್ದು QE. ಅಲ್ಲಿ ಆಪ್ಷನ್ ಅಲ್ಲಿ ಇರುತ್ತೆ, QE ಇರುತ್ತೆ, QV ಅಂತ ಇರುತ್ತೆ, ಹಾಗೆಲ್ಲ ಕೊಟ್ಟಿರ್ತಾರೆ. QE ಅದು ಮಕ್ಕಳಿಗೆ ಗೊತ್ತಿರುತ್ತೆ. ಸ್ವಲ್ಪ ಈಸಿ ಕೇಳೋದಾದ್ರೆ, ಸ್ವಲ್ಪ ಟ್ವಿಸ್ಟೆಡ್ ಕೇಳೋದಾದ್ರೆ, ಚಾರ್ಜ್ ಪಾಸಿಟಿವ್ನ ಬದಲು ಎಲೆಕ್ಟ್ರಾನ್ ಅಂತ ಮೆನ್ಷನ್ ಮಾಡ್ತಾರೆ. ಮಕ್ಕಳ ಗಮನ ಆ ಎಲೆಕ್ಟ್ರಾನ್ ಕಡೆ ಹೋಗೋದಿಲ್ಲ. ಅವರೇನು ಯೋಚನೆ ಮಾಡ್ತಾರೆ, ಎಲೆಕ್ಟ್ರಾನ್ ಇಸ್ ಅ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಂತ ಅವರಿಗೆ ಅದು ಮಿಸ್ ಆಗಿಬಿಡುತ್ತೆ. ಅವರು ಯೂಶ್ವಲಿ QE ಇದ್ದಾಗೆ QE ಅಂತಾನೆ ಬರಲಿಕ್ಕೆ ಹೋಗ್ತಾರೆ. ಅಲ್ಲಿ ಮತ್ತೊಂದು ಆಪ್ಷನ್ ಇರುತ್ತೆ -QE ಅಂತ ಹೇಳಿ. ಸೊ ಹಾಗಾಗಿ ಆ -QE ಇಸ್ ದ ಬೆಟರ್ ಆಪ್ಷನ್ ದೇ. ಸೊ ಅದಕ್ಕೆ ಹೋಗೋ ಬದಲು ಅವ್ರು ಇದನ್ನು ಮಾರ್ಕ್ ಮಾಡಿದರೆ ಸುಮ್ಮನೆ ಮಾರ್ಕ್ಸ್ ಹೋಗುತ್ತೆ ಅವರಿಗೆ. ಇನ್ನೂ ಕಷ್ಟದವರಿಗೆ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ ಅಂತ ಏನು ಹೇಳಿದೆ ಅಂಥದ್ದು ಕೇಳೋದಾದರೆ ಅವ್ರು ಕೊಡ್ತಾರೆ, ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ಅಂತ ಕೊಡ್ತಾರೆ. ಆಪ್ಷನ್ಸ್ ಕೊಡ್ತಾರೆ, ಎಲೆಕ್ಟ್ರಾನ್ ಕಂಟಿನ್ಯೂಸ್ಲಿ ಡಿಸಲರೇಟ್, ಎಲೆಕ್ಟ್ರಾನ್ ಕಂಟಿನ್ಯೂಸ್ಲಿ ಆಕ್ಸಲರೇಟ್, ಮತ್ತೊಂದು ಆಪ್ಷನ್ ಎಲೆಕ್ಟ್ರಾನ್ ಡಿಸಲರೇಟ್ ಸ್ಟಾಪ್ಸ್ ಆ್ಯಂಡ್ ದೆನ್ ಆಕ್ಸಲರೇಟ್, ನನ್ ಆಫ್ ದ ಅಬವ್ ಅಂತ. ಈ ಮಕ್ಕಳಿಗೆ ಇದನ್ನು ಥಿಂಕ್ ಮಾಡಬೇಕಾಗುತ್ತೆ, ಕಾನ್ಸೆಪ್ಚುವಲ್ ಇದು. ಸೊ ಅವರು ಥಿಂಕ್ ಮಾಡಿ ಅದನ್ನು ಆನ್ಸರ್ ಮಾಡಬೇಕು. ಈಗ ಡೈರೆಕ್ಟ್ ಅವರು ಎಲೆಕ್ಟ್ರಾನ್ ಒಂದು ಮೂವ್ ಆಗ್ತಾ ಉಂಟು ಎಲೆಕ್ಟ್ರಿಕ್ ಫೀಲ್ಡ್, ಅವರಿಗೆ ಗೊತ್ತಿರಬೇಕು ಎಲೆಕ್ಟ್ರಾನ್ ಮೂವ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಇನ್ ದ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದು ಮೂವ್ ಆಗ್ತಿದೆ ಅಂತ ಹೇಳಿ. ಆಗ ಅವರಿಗೆ ಅಂದಾಜಾಗಬೇಕೇನಂತ ಹೇಳಿದ್ರೆ ಡಿಸಲರೇಟ್ಸ್, ಫಸ್ಟ್ ಡಿಸಲರೇಟ್, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಹಿಂದೆ ಬರುತ್ತೆ, ಆಕ್ಸಲರೇಟ್ ಹೋಗುತ್ತೆ. ಅದನ್ನು ಅವರು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ಅವರು ಕಾನ್ಸೆಪ್ಚುವಲಿ ಸ್ವಲ್ಪ ಓದಿದ್ದಾರೆ, ಕರೆಕ್ಟಾಗಿ ಡೆಪ್ತ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಮಕ್ಕಳಿಗೆ ಇಂಥ ಕ್ವಶನ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸರಿ, ಈಗ ಕ್ವಶನ್ಗಳ ಅದರ ಟಫ್ನೆಸ್ ಬಗ್ಗೆ ಮಾತಾಡೋದಿದ್ರೆ ನೀವು ಹೇಳಿದ್ರಿ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸು ಇರ್ತದೆ, ಅದರಲ್ಲಿ ಹೆಚ್ಚಾಗಿ ಡೈರೆಕ್ಟ್ ಇಕ್ವೇಷನ್ಸೇ ಇರ್ತದೆ. ಹೌದು. ಈಗ ಬೋರ್ಡ್ ಎಕ್ಸಾಮಲ್ಲಾದರೆ ಸ್ವಲ್ಪ ಜಾಸ್ತಿ ಮಾರ್ಕ್ಗಳಿಗೆ ಇರ್ತದೆ, ಇಲ್ಲಾದರೆ 1 ಮಾರ್ಕಿನ ಕ್ವಶನು, ಆದರೆ ಟಫ್ನೆಸ್ ಅಷ್ಟೇ ಇರ್ತದ. ಈಗ ನಾನು ಈಗ ಕಂಪೇರ್ ಮಾಡ್ಲಿಕ್ಕೆ ಹೋದರೆ, ಈಗ ನಮ್ಮ ಈ ವರ್ಷದ ಬೋರ್ಡ್ ಎಕ್ಸಾಮ್ ಫಿಸಿಕ್ಸ್ ತುಂಬ ಕಷ್ಟ ಕೊಟ್ಟಿದ್ರು. ಅಂದರೆ ಆ MCQ ಏನಿದೆ ಅದು ಸ್ವಲ್ಪ CET ಲೆವೆಲ್ಗಿಂತ ಕೆಲವು ಸ್ವಲ್ಪ ಹೈ ಲೆವೆಲ್ ಇತ್ತು. ಅಂದರೆ ಪ್ರೀವಿಯಸ್ JEಯಲ್ಲಿ ಕೇಳಿದಂಥ ಕ್ವಶನ್ ಎಲ್ಲ 1-2 ಇತ್ತು. ಅದನ್ನು ಬಿಟ್ಟು ಅದೊಂದು ಎಕ್ಸೆಪ್ಷನಲ್ ಕೇಸ್. ಅದನ್ನು ನಾನು ಬಿಟ್ಟರೆ, ಈ ವರ್ಷದೊಂದು ಬಿಟ್ಟರೆ ಬಾಕಿ ವರ್ಷದ ಕಂಪೇರ್ ಮಾಡಿದರೆ, ಸೊ ಟಫ್ನೆಸ್ ಕಂಪೇರ್ ಮಾಡೋದಾದರೆ ಡೆಫಿನೆಟ್ಲಿ CET ಸ್ವಲ್ಪ ಕಷ್ಟನೇ ಇರುತ್ತೆ ಬೋರ್ಡಿಗೆ ಕಂಪೇರ್ ಮಾಡಿದರೆ. ಈ ವರ್ಷದ ಎಕ್ಸೆಪ್ಷನಲ್ ಕೇಸ್. ಬಟ್ ನಾನು ನೀಟಿಗೆ ಹೋದರೆ, ನಾನು ಆಗಲೇ ಹೇಳಿದೆ, ನೀಟ್ ಮತ್ತು CET ಲೆವೆಲ್ ಆಲ್ಮೋಸ್ಟ್ ಈಗ ಸೇಮ್ ಮಾಡಿದ್ದಾರೆ.
ಅದು ಸಿ ಇ ಟಿಯಲ್ಲಿ ಸ್ವಲ್ಪ ಕಷ್ಟ ಕ್ವಶನ್ ಕೇಳ್ತಾ ಇದ್ದಾರೆ ನೀಟಿಗಿಂತ. ಬಟ್ ಕಾನ್ಸೆಪ್ಚುಯಲ್ ನೋಡಿದರೆ ನೀಟಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸೆಪ್ಚುಯಲ್ ಕ್ವಶನ್ ಕೇಳ್ತಾರೆ ರಾದರ್ ದನ್ ನ್ಯೂಮರಿಕಲ್ಸ್. ಸಿ ಇ ಟಿಯಲ್ಲಿ ನಾನು ಹೇಳಿದೆ ಕೆಲವು ಫಾರ್ಮುಲಾ ಬೇಸ್ಡ್ ಆಪ್ಷನ್ಸ್ ಇದೆಯೋ, ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ತಗೊಳ್ಳೋದು, ಅಂಥ ಕ್ವಶನ್ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕಾನ್ಸೆಪ್ಚುಯಲಿ ಈ ಎಸರ್ಷನ್ ರೀಸನ್ ಆಗಲಿ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ ಒಂದು ಅನಲೈಸ್ ಮಾಡೋದಾಗಲಿ, ಅಂಥ ಕ್ವಶನ್ಸನ್ನು ಸ್ವಲ್ಪ ಜಾಸ್ತಿ ಕೇಳ್ತಿದ್ದಾರೆ ನೀಟಲ್ಲಿ. ಹೌದು, ಅದು ಸಿ ಇ ಟಿಯಲ್ಲಿ ಆ ಥರದ್ದು ಕೇಳುವುದಿಲ್ವಾ? ಕಂಪೇರ್ ಮಾಡಿದರೆ ಅಂಥ ಕ್ವಶನ್ಸ್ ಕಡಿಮೆ ಸಿ ಇ ಟಿಯಲ್ಲಿ. ಸಿ ಇ ಟಿಯಲ್ಲಿ ಒಂದು ಡೈರೆಕ್ಟ್ ಕ್ವಶನ್, ಮತ್ತೊಂದು ಸ್ವಲ್ಪ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್, ಮತ್ತು ಸ್ವಲ್ಪ ಲೆಂತಿ ಟಫ್ ಕ್ವಶನ್ಸ್ ಅಂಥ ಕ್ವಶನ್ ಸಿ ಇ ಟಿಯಲ್ಲಿ. ಈ ಎಸರ್ಷನ್ ರೀಸನ್ ಎಲ್ಲ ಸಿ ಇ ಟಿಯಲ್ಲಿ ತುಂಬ ಕಡಿಮೆ ಅಂಥದ್ದು ಕೇಳೋದು. ಈಗ ಎಸರ್ಷನ್ ಕ್ವಶನ್ಸ್ ಸಾಮಾನ್ಯವಾಗಿ ಯಾವ ಥರ ಇರ್ತದೆ? ಎಸರ್ಷನ್ ರೀಸನ್ ಕ್ವಶನ್ ಹೇಳೋದಾದ್ರೆ, ಒಂದು ಎಸರ್ಷನ್ ಕೊಟ್ಟಿರ್ತಾರೆ ಅವರು, ಮತ್ತೊಂದು ರೀಸನ್ ಒಂದು ಸ್ಟೇಟ್ಮೆಂಟ್ ಥರ ಕೊಟ್ಟಿರ್ತಾರೆ, ಎರಡು ಸ್ಟೇಟ್ಮೆಂಟ್. ಈಗ ಎಸರ್ಷನ್ ನಾನು ತಗೊಳ್ಳೋದಾದ್ರೆ, ಈಗ ಒಂದು ಪ್ಲಾನೆಟ್ ಗ್ರಾವಿಟೇಷನ್ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಇಫ್ ದ ಸ್ಯಾಟಲೈಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಇನ್ ಅನ್ ಸರ್ಕ್ಯುಲರ್ ಆರ್ಬಿಟ್ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಪ್ಲಾನೆಟ್ ಆ್ಯಂಡ್ ದ ಸ್ಯಾಟಲೈಟ್, ಹಾಗೆ ಕೊಟ್ಟಿದ್ದಾರೆ. ರೀಸನ್ ಅಂತ ಕೊಟ್ಟಿದ್ದಾರೆ, ಗ್ರಾವಿಟೇಷನಲ್ ಫೋರ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೂಮೆಂಟ್ ಆಫ್ ದ ಸ್ಯಾಟಲೈಟ್ ಬಿಟ್ವೀನ್ ದ ಸ್ಯಾಟಲೈಟ್ ಆ್ಯಂಡ್ ದ ಅರ್ತ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಸ್ಯಾಟಲೈಟ್ ಓನ್ಲಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಮಕ್ಕಳಿಗೆ ಏನಾಗುತ್ತೆ, ಫಸ್ಟ್ ಸ್ಟೇಟ್ಮೆಂಟಲ್ಲಿ ಎಸರ್ಷನ್ ಕೊಟ್ಟಿದ್ದಾರೆ, ಸ್ಯಾಟಲೈಟ್ ತಿರುಗ್ತಾ ಉಂಟು ಅರ್ತಿನ ಸುತ್ತ ಗ್ರಾವಿಟೇಷನಲ್ ಫೋರ್ಸಿಂದ. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಕೂಡ ಗ್ರಾವಿಟೇಷನಲ್ ಫೋರ್ಸಿಂದ ಅಂತ ಉಂಟು, ಡ್ಯೂ ಟು ದ ಮಾಸ್ ಆಫ್ ದ ಸ್ಯಾಟಲೈಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಆಗ ಆ ರೀಸನ್ ಕೊಟ್ಟದ್ದು ರಾಂಗ್ ಆಗುತ್ತೆ, ಅದು ರಾಂಗ್. ಎಸರ್ಷನ್ ಕರೆಕ್ಟ್ ಉಂಟು, ಅದು ಇಟ್ ಈಸ್ ನಾಟ್ ಡಿಪೆಂಡಿಂಗ್ ಓನ್ಲಿ ಆನ್ ದ ಸ್ಯಾಟಲೈಟ್ ಮಾಸ್, ಇಟ್ ಇವನ್ ಡಿಪೆಂಡ್ಸ್ ಆನ್ ದ ಅರ್ತ್ ಮಾಸ್. ಸೊ ಬೋತ್ ಮ್ಯೂಚುವಲಿ ಅದು. ಸೊ ಆ ಒಂದು ಕಾನ್ಸೆಪ್ಟ್ ಗೊತ್ತಿರೋದಿದ್ರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ. ಇದೇ ಥರದ ಕ್ವಶನ್ ಅನ್ನು ಎಸರ್ಷನ್ನಲ್ಲಿ ಡಿಪೆಂಡಿಂಗ್ ಆನ್ ದಿ ಮಾಸ್ ಅಂತ ಮಾತ್ರ ಕೊಟ್ಟರೆ ಆವಾಗ ಕೂಡ ಎಸರ್ಷನ್ ಕೂಡ ರಾಂಗ್ ಅಂತ ಆಗುತ್ತೆ. ಹೌದು, ಅದು ಆಪ್ಷನ್ ಇರುತ್ತೆ ಅವರಿಗೆ. ಎಸರ್ಷನ್ ಈಸ್ ಟ್ರೂ, ರೀಸನ್ ಈಸ್ ಟ್ರೂ and reason is the correct explanation. Other one option. Assertion is false, reason is also false. ಮತ್ತೊಂದು ಎಸರ್ಷನ್ ಈಸ್ ಟ್ರೂ ಬಟ್ ರೀಸನ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂಥದ್ದೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ. ಈ ಮಕ್ಕಳಿಗೆ ಇಂಥ ಕ್ವಶನ್ ಒಂದು ಯಾಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಒಂದು ಕಾನ್ಸೆಪ್ಚುಯಲ್ ಪ್ಲಸ್ ಮತ್ತೊಂದು ಅವರು ಕರೆಕ್ಟಾಗಿ ಓದ್ಕೊಂಡು ಅದು ಇಷ್ಟಿಷ್ಟು ದ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದು ಓದಬೇಕಾದ್ರೆ ಅವರಿಗೆ ಟೈಮ್ ಹೋಗುತ್ತೆ. ಸೊ ಇದು ಕೂಡ ರೀಸನ್ ಆಗುತ್ತೆ ಅವರಿಗೆ. ಆ ಓದಬೇಕಾದ್ರೆ ಈಗ 60 ಕ್ವಶನನ್ನು 70 ನಿಮಿಷದಲ್ಲಿ ಮಾಡೋದಂದ್ರೆ ಸುಲಭದಲ್ಲ ಅದು. ಒಂದು ಕ್ವಶನ್ಗೆ ಬರೀ 1 ನಿಮಿಷ ಮ್ಯಾಕ್ಸಿಮಮ್. ಅದು ಕೆಲವು ಕ್ವಶನ್ 15 ಸೆಕೆಂಡಲ್ಲಿ 5 ಸೆಕೆಂಡಲ್ಲಿ ಆದರೆ ಅಲ್ಲಿ ಟೈಮ್ ಉಳಿಸಿ ಎಲ್ಲ ಇಂಥ ಕ್ವಶನ್ಗೆಲ್ಲ ಕೊಡಬೇಕು. ಇಂಥ ಕ್ವಶನ್ ಓದುವಾಗಲೇ ತುಂಬ ಟೈಮ್ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಮಕ್ಕಳು ಅಂದರೆ ಕಷ್ಟ ಆಗುತ್ತೆ ಅವರಿಗೆ. ಬಟ್ ಸಿ ಇ ಟಿಯಲ್ಲಿ ಅಂಥದ್ದು ತುಂಬ ಕಡಿಮೆ ಅವ್ರು ಕೇಳೋದು. ಆದರೆ ನೀಟಲ್ಲಿ ಈ ಥರದ ಕ್ವಶನ್ ಇದ್ರೂ ಕೂಡ ಅವರಿಗೆ ಟೋಟಲ್ ಟೈಮ್ ಆಗೋದ್ರಿಂದಾಗಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತದೆ. ಈಗ ನೀಟಲ್ಲಿ ಅದೇ 3 ಗಂಟೆ 20 ನಿಮಿಷ ಟೈಮ್ ಉಂಟು ಅವರಿಗೆ. ಆ 3 ಗಂಟೆ 20 ನಿಮಿಷದಲ್ಲಿ ನಾವು ಯಾವತ್ತು ನಮ್ಮ ಮಕ್ಕಳಿಗೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನೀಟಲ್ಲಿ ಆದರೆ ಬಯಾಲಜಿ ಅವರು 40 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಆಗಬೇಕು ಅವ್ರದ್ದು, ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು. 90 ಕ್ವಶನ್ 40 ನಿಮಿಷ ಆಗ್ತದೆ ಅವರಿಗೆ. ಅಂದ್ರೆ ಎರಡು ಸೇರಿ 90 ಕ್ವಶನ್ ಅದು ಅವ್ರು ಕಂಪ್ಲೀಟ್ ಮಾಡಬೇಕು. ಮತ್ತೆ ಕೆಮಿಸ್ಟ್ರಿ ಮ್ಯಾಕ್ಸಿಮಮ್ ಅವರು 1 ಅವರ್ ತಗೊಳ್ಬಹುದು ಅಷ್ಟೇ. ಉಳಿದ ಟೈಮ್ ಫಿಸಿಕ್ಸಿಗೆ ಕೊಡಬೇಕಾಗುತ್ತೆ ಅಂತ ಹೇಳ್ತೇವೆ. ಯಾಕೆಂದ್ರೆ ಫಿಸಿಕ್ಸ್ ಅಲ್ಲಿ ಆ ಥಿಂಕ್ ಮಾಡಿ ಕಾನ್ಸೆಪ್ಚುಯಲ್ ನ್ಯೂಮರಿಕಲ್ಸ್ ಎಲ್ಲ ಸಾಲ್ವ್ ಮಾಡುವಾಗ ಟೈಮ್ ಹೋಗುತ್ತೆ. ಹಾಗಾಗಿ ಅವ್ರಿಗೆ ಒಂದು ವೇಳೆ ಆ ರೀತಿಯ ಸ್ಟ್ರಾಟಜಿ ಅವರು ಯೂಸ್ ಮಾಡಿದ್ರೆ ಅವ್ರಿಗೊಂದು 1 ಅವರ್ 30 ಮಿನಿಟ್ಸ್ ಫಿಸಿಕ್ಸ್ಗೆ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಕೊಟ್ಟರೆ ಆ ಒಂದು 50 ಕ್ವಶನ್ ಅಲ್ಲಿ ಅವರು 45 ಬರಲಿಕ್ಕೆ ನೀಟಲ್ಲಿ 50 ಕ್ವಶನ್ಸ್ ಫಸ್ಟ್ 35 ಕಂಪಲ್ಸರಿ ಪ್ಲಸ್ ನೆಕ್ಸ್ಟ್ 15 10 ಕ್ವಶನ್. ಆ 45 ಕ್ವಶನ್ ಅನ್ನು ಅವರು ಒಂದು ಕಂಫರ್ಟೇಬಲ್ ಆಗಿ 1 ಅವರ್ 15 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲದ್ರೆ ಅವ್ರಿಗೆ ಏನಾಗುತ್ತೆ, ಆ 45 ಕ್ವಶನ್ ನೋಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅವರಿಗೆ. ಕೆಲವರು ಬಯಾಲಜಿಯೇ 1 ಅವರ್ ಮೋರ್ ದೆನ್ 1 ಅವರ್ ತಗೊಳ್ತಾರೆ. ಅಂದರೆ ಬಯಾಲಜಿ ಸ್ವಲ್ಪ ಈಸಿ ಆಗುತ್ತೆ, ಸ್ಕೋರಿಂಗ್ ಸಬ್ಜೆಕ್ಟ್, ಆಫ್ಕೋರ್ಸ್ ಸ್ಕೋರಿಂಗ್ ಸಬ್ಜೆಕ್ಟ್. ಬಟ್ ಫಿಸಿಕ್ಸ್ ಅವ್ರು ಮಾಡದಿದ್ರೆ ದೇ ವಿಲ್ ಲೂಸ್. ಬಿಕಾಸ್ ಬಯಾಲಜಿಯಲ್ಲಿ ಮ್ಯಾಕ್ಸಿಮಮ್ ಅವರು ಎಷ್ಟು 360 ಪ್ಲಸ್ ಕೆಮಿಸ್ಟ್ರಿಯಲ್ಲಿ ಒಂದು 120 130 ತೆಗೆದ್ರು ಕೂಡ ಅವ್ರನ್ನ ಚಾಲೆಂಜಿಂಗ್ ಸ್ಕೋರ್ ಬರಬೇಕಾದ್ರೆ ಫಿಸಿಕ್ಸಲ್ಲಿ ಒಂದು 100 ಸ್ಕೋರ್ ಮಾಡಲೇಬೇಕು ಅವರು ಮಿನಿಮಮ್. ಸೊ ಆಗಿರಬೇಕಾದ್ರೆ ಆ ಟೈಮನ್ನು ಒಂದು ಅದೇ ನೀಟಲ್ಲಿ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಿರಬೇಕು ಅವರಿಗೆ. ಇದರಲ್ಲಿ ಬೇಗ ಸಾಲ್ವ್ ಮಾಡಲಿಕ್ಕೆ ಗೊತ್ತಿರಬೇಕು. ಸಿ ಇ ಟಿಯಲ್ಲಿ ಸ್ಪೀಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಈಗ ಸಿ ಇ ಟಿಯ ಬಗ್ಗೆ ಮತ್ತೆ ನಾವು ಮಾತಾಡೋದಿದ್ರೆ, ನೀವು ಹೇಳಿದ್ರೆ 30 ಕ್ವಶನ್ ಈಸಿ, ಹೌದು, ಮತ್ತೊಂದು 20 ಕ್ವಶನ್ ಡೈರೆಕ್ಟ್ ಪ್ರಾಬ್ಲಮ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡುವಂಥ, ಹೌದು, ಮತ್ತೆ ಉಳಿದದ್ದು ಸ್ವಲ್ಪ ಟಫ್ ಅಂತ. ಈ ಟಫ್ ಅನ್ನುವಂಥ ಒಂದು ಪಾರ್ಟಲ್ಲಿ ಏನು ಬರ್ಬೋದು? ಈಗ ಟಫ್ ಕ್ವಶನ್ ಅಂದರೆ ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಒಂದು ಕ್ವಶನ್ ಇತ್ತು, ಒಂದು ವಿಸ್ಕಾಸಿಟಿ ಟಾಪಿಕ್ ಮೇಲೆ ಕ್ವಶನ್ ಇತ್ತು. ಅದು ಹೇಗೆ ಕೇಳಿದ್ರು ಅಂತ ಹೇಳಿದ್ರೆ, ಅವರು ಒಂದು ಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಆ ಸ್ಪಿಯರನ್ನು ಲಿಕ್ವಿಡಲ್ಲಿ ಡ್ರಾಪ್ ಮಾಡಿದರು. ಡ್ರಾಪ್ ಮಾಡಿ ಅದರ ಡೆನ್ಸಿಟಿ ಕೊಟ್ಟಿದ್ದಾರೆ. ಅಲ್ಲ, ಸ್ಪಿಯರ್ ಡೆನ್ಸಿಟಿ ಕೊಡಲಿಲ್ಲ. ಸ್ಪಿಯರ್ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ ಸ್ಪಿಯರ್ ಇದ್ದು. ಹೀಗಿರಬೇಕಾದ್ರೆ
ಫಸ್ಟಿಗೆ ಅವರು ಆ ಟರ್ಮಿನಲ್ ವೆಲಾಸಿಟಿ ಫಾರ್ಮುಲಾ ಹಿಡ್ಕೊಂಡು ರೇಡಿಯಸನ್ನು ಯೂಸ್ ಮಾಡಿಕೊಂಡು ಆ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಆ ಡೆನ್ಸಿಟಿ ಫಾರ್ಮುಲಾ ಹೇಗೆ ಉಂಟು ಅಂತ ಹೇಳಿದ್ರೆ 2r² ರೋ ಮೈನಸ್ ಸಿಗ್ಮಾ g/9 ಈಟಾ ಅಂತ ಉಂಟು, ಈಕ್ವಲ್ಸ್ ಟು ವಿ. ಅದರಲ್ಲಿ ವಿ ಅಂದರೆ ವೆಲಾಸಿಟಿ ಅಂತ ಆಗುತ್ತೆ, ರೇಡಿಯಸ್ ಆರ್, ವಿಸ್ಕಾಸಿಟಿ ಕೋಯಿಫಿಷಿಯಂಟ್, ರೋ ಮೈನಸ್ ಸಿಗ್ಮಾ ಅಂತ ಉಂಟು. ಈ ಕ್ಯಾಲ್ಕುಲೇಷನ್ ಮಕ್ಕಳಿಗೆ ಅಷ್ಟು ಆ ಫಾರ್ಮುಲಾ ಹಾಕಿ ವಿ ಗೊತ್ತುಂಟು, ಆರ್ ಗೊತ್ತುಂಟು, ಆ ಕಡೆ ಸಿಗ್ಮಾ ಗೊತ್ತುಂಟು, ರೋ ಗೊತ್ತಿಲ್ಲ, ಅಥವಾ ರೋ ಗೊತ್ತುಂಟು ಸಿಗ್ಮಾ ಗೊತ್ತಿಲ್ಲ ಅಂತ ಆದಾಗ ಆ ಬ್ರಾಕೆಟ್ ಅಲ್ಲಿ ಇರುವಂತದನ್ನು ಅವರಿಗೆ ಸಿಂಪ್ಲಿಫೈ ಮಾಡೋದು ಅಷ್ಟು ಸುಲಭ ಆಗೋದಿಲ್ಲ ಅವರಿಗೆ. ಅಂದ್ರೆ ಅಷ್ಟೊತ್ತು ಅವರು ಒಂದು 40 ಕ್ವಶನ್ ಈಸಿ ಸಾಲ್ವ್ ಮಾಡ್ತಾರೆ, ಇಂಥ ಒಂದು ಕ್ವಶನ್ ಸಿಕ್ಕಿದ ತಕ್ಷಣ ಸ್ಟ್ರಕ್ ಆಗಿಬಿಡ್ತಾರೆ. ಈಗ ಮತ್ತೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ನಾನೊಂದು ಚಾಪ್ಟರ್ ಹೇಳಿದೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಅದರಲ್ಲಿ ಒಂದು ಕ್ವಶನ್ ಇತ್ತು, ಹೇಗಂತ ಹೇಳಿದ್ರೆ ಒಂದು ಸಾಲನಾಯ್ಡ್ ಕೊಟ್ಟಿದ್ದಾರೆ, ಸಾಲನಾಯ್ಡ್ ಅಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಉಂಟು, ಅದರ ಒಳಗೆ ಒಂದು ಕಾಯಿಲ್ ಇಟ್ಟಿದ್ದಾರೆ, ಆ ಕಾಯಿಲ್ನ ಥ್ರೂ ಎಷ್ಟು ಕರೆಂಟ್ ಇಂಡ್ಯೂಸ್ ಆಗುತ್ತೆ, EMI ಚಾಪ್ಟರ್ಗೆ ಬರುತ್ತೆ ಸ್ವಲ್ಪ, ಮ್ಯಾಗ್ನೆಟಿಸಮ್, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಮತ್ತು EMIಗೆ ಎಷ್ಟು EMI ಇಂಡ್ಯೂಸ್, ಎಷ್ಟು ಕರೆಂಟ್ ಇಂಡ್ಯೂಸ್ ಆಯ್ತು ಅಂತೇಳಿ. ಮಕ್ಕಳಿಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದು ಸಾಲನಾಯ್ಡ್ ಕೊಟ್ಟು ಅದರೊಳಗೆ ಒಂದು ಕಾಯಿಲ್ ಕೊಟ್ಟಿದ್ದಾರೆ, ಆ ಕಾಯಿಲ್ ಇದ್ದು ಡೈಮೀಟರ್ ಕೊಡ್ತಾರೆ, ಸಾಲನಾಯ್ಡ್ ಡೈಮೀಟರ್ ಕೊಡ್ತಾರೆ, ಅದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ಅವರ ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, μ0 Ni ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದು ಕರೆಂಟ್ ಚೇಂಜ್ ಆದಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಆನ್ಸರ್ ಸಿಗುವಾಗ ಕಮ್ಮಿಯಲ್ಲೊಂದು 7 to 8 ಮಿನಿಟ್ಸ್ ಬೇಕಾಗುತ್ತೆ ಅವರಿಗೆ. ಸೊ ಹೀಗಾದಾಗ ಮಕ್ಕಳು ಆ ಎಕ್ಸಾಮ್ ಬರೀಬೇಕಾದ್ರೆ 1-2 ಕ್ವಶನ್ ಹಾಗೆ ಇರ್ತದೆ CET ಅಲ್ಲಿ 60ರಲ್ಲಿ. ಹೀಗಾದಾಗ ಮಕ್ಕಳು, ನಾನು ಹೇಳೋದವರಿಗೆ ಅವರ ಕಾನ್ಫಿಡೆನ್ಸಲ್ಲಿ ಕಮ್ಮಿ ಆಗಬಾರ್ದು. ಅಂಥ ಕ್ವಶನ್ ಇದ್ದೇ ಆದರೂ ಒಂದು ವೇಳೆ ಕಷ್ಟ ಆಯ್ತು ಅವರಿಗೆ, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಇದನ್ನೇ ಸಾಲ್ವ್ ಮಾಡ್ತಾ ಕೂತು ಒಂದು ವೇಳೆ ಅಲ್ಲಿ ಆನ್ಸರ್ ಬರಲಿಲ್ಲ, ಮತ್ತೆ ಪುನಃ ಥಿಂಕ್ ಮಾಡಿಕೊಂಡು ಒಂದು 10 ನಿಮಿಷ, 12 ನಿಮಿಷ, 13 ನಿಮಿಷ ಹೋಯ್ತು ಅಂತ ಹೇಳಿದರೆ ಕೆಲವೊಂದು 5-6 ಕ್ವಶನ್ ಈಸಿ ಇದ್ದರೂ ಕೂಡ ಅವರು ಅದನ್ನು ಮಿಸ್ ಮಾಡ್ಕೋಬಹುದು. ಸೊ ಹೀಗಾಗಲಿಕ್ಕೆ ಬಿಡಬಾರ್ದು ಮಕ್ಕಳು. ಸೊ ಇಂಥ ಕ್ವಶನ್ ಇರುತ್ತೆ, ಅವರಿಗೆ ಗೊತ್ತಿರಲಿ ಅಂತ ಒಂದು. ಇದು ಟಫ್ ಹೌದಾ ಅಲ್ವಾ ಅಂತ ಗೊತ್ತಾಗೋದು ಯಾವಾಗ? ಈಗ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ನ್ಯೂಮರಿಕಲ್ ಅನ್ನು ನೋಡ್ತಾರೆ, ಓದ್ತಾರೆ, ಓದಿದಾಗ ಅವರಿಗೆ ಅಂದಾಜಾಗುತ್ತೆ. ಒಂದು ಏನಂತ ಹೇಳಿದರೆ ಡೈರೆಕ್ಟ್ ಆನ್ಸರ್ ಉಂಟಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಡೈರೆಕ್ಟ್ ಆನ್ಸರ್ ಇಲ್ಲ ಅಂತಾದಾಗ ಫಾರ್ಮುಲಾ ಬೇಸ್ಡ್ ಅಂತ ಅವರಿಗೆ ತಲೆಗೆ ಬರುತ್ತೆ. ಈಗ ಫಾರ್ಮುಲಾ ಗೊತ್ತುಂಟು, ಅದರಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನೊಂದು ಅಂಡರ್ಲೈನ್ ಮಾಡಲಿ ಅವರು. ಎಲ್ಲ ಅಂಡರ್ಲೈನ್ ಮಾಡಿದಾಗ ಆ ಫಾರ್ಮುಲಾಕ್ಕೆ ಬೇಕಾದಂತಹ ಎಲ್ಲ ಕ್ವಾಂಟಿಟೀಸ್ ಅಲ್ಲಿ ಕೊಟ್ಟಿದ್ದಾರ. ಒಂದು ವೇಳೆ ಅಲ್ಲಿ ಕೊಡಲಿಲ್ಲ, ಮತ್ತೆ ಬಂದು ಅದರಲ್ಲಿ ಟ್ವಿಸ್ಟ್ ಉಂಟು, ಆಗ ಅವರಿಗೆ ಅರ್ಥ ಆಗಬೇಕು ಸ್ವಲ್ಪ ಕಷ್ಟ ಉಂಟು ಕ್ವಶನ್. ಸೊ ದೇ ಹ್ಯಾವ್ ಟು ಮೂವ್ ಟು ದ ನೆಕ್ಸ್ಟ್. ಅದನ್ನು ಸೆಕೆಂಡ್ ರೌಂಡ್ಗೆ ಇಡಬೇಕು ಅವರು. ಫಸ್ಟ್ ಅವರಂದರೆ, ಈಗ ನಾನು ನಮ್ಮ ಮಕ್ಕಳಿಗೆ ಹೇಗೆ ಹೇಳ್ತೇವೆ ಅಂತ ಹೇಳಿದರೆ, CET ಬರೀಬೇಕಾದ್ರೆ 3 ಸ್ಟೆಪ್ಸಲ್ಲಿ ಅವರು ಎಕ್ಸಾಮ್ ಬರೀಬೇಕು. ಅಂದರೆ ಆ 70 ನಿಮಿಷವನ್ನು 1 by 1 ನೆಕ್ಸ್ಟ್ ಹಾಗೆ ಹೋಗೋದೇ ಅಲ್ಲ ಅವರು. ಫಸ್ಟಿಗೆ ಅವರು ಫಸ್ಟ್ ಕ್ವಶನ್ ನೋಡಿದರು, ಅದು ಡೈರೆಕ್ಟ್ ಉಂಟಾ ಅದನ್ನು ಮಾರ್ಕ್ ಮಾಡಲಿ. ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ ಉಂಟಾ ಮಾರ್ಕ್ ಮಾಡಲಿ. ಥರ್ಡ್ ಕ್ವಶನ್ ಡೈರೆಕ್ಟ್ ಇಲ್ವಾ, ಫಾರ್ಮುಲಾ ಬೇಸ್ಡ್ ಉಂಟು, ಅದನ್ನು ನೆಕ್ಸ್ಟಿಗೆ ನೋಡುವ. ಫೋರ್ತ್ ಕ್ವಶನ್ ನೋಡಲಿ, ಫಿಫ್ತ್ ಕ್ವಶನ್ ನೋಡಲಿ. ಡೈರೆಕ್ಟ್ ಇದ್ದದನ್ನೆಲ್ಲ ಫಸ್ಟ್ ಒಂದು ಮಾರ್ಕ್ ಮಾಡಲಿ, ಅದರ ಆನ್ಸರ್ ಸಿಕ್ಕಿದವರಿಗೆ. ನೆಕ್ಸ್ಟ್ ರೌಂಡಲ್ಲಿ ಈ ಫಾರ್ಮುಲಾ ಬೇಸ್ಡ್ ಯಾವುದೆಲ್ಲ ಕ್ವಶನ್ಸ್ ಬಿಟ್ಟಿದ್ದಾರೆ ಆ ಕ್ವಶನ್ಸ್ ನೋಡಬೇಕು ಅವರು. ಅದಕ್ಕೆ ಫಾರ್ಮುಲಾ ಅವರು ಬರೆದ್ರು, ಫಾರ್ಮುಲಾ ಗೊತ್ತುಂಟು, ಎಲ್ಲ ವ್ಯಾಲ್ಯೂಸ್ ಉಂಟು, ಸಾಲ್ವ್ ಮಾಡಲಿ, ಆನ್ಸರ್ ಸಿಗುತ್ತೆ. ಮತ್ತೊಂದು ಹೋದರು, ಅದು ಕೂಡ ಫಾರ್ಮುಲಾ ಬೇಸ್ಡ್, ಫಾರ್ಮುಲಾ ಬರೆದ್ರು, ಅಲ್ಲಿ ಕ್ವಾಂಟಿಟೀಸ್ ಕೊಟ್ಟದ್ದು ಸಿಗ್ತಾ ಇಲ್ಲ, ಬಿಡಿ ಅದನ್ನು ನೆಕ್ಸ್ಟ್ ರೌಂಡ್ಗೆ, ಥರ್ಡ್ ರೌಂಡ್ಗೆ ಇಡಬೇಕು. ಬಟ್ ಇಷ್ಟು ಮಾಡಬೇಕಾದ್ರೆ ಅವರಿಗೆ ಆಚೆ ಈಚೆ ನೋಡುವಂಥ ಟೈಮ್ ಯಾವುದೂ ಇಲ್ಲ. ಅಂದರೆ ಅವರು ಅಷ್ಟು ನಾನು ಫಸ್ಟ್ ರೌಂಡ್ ಏನು ಹೇಳಿದೆ ಅದಕ್ಕೆ ಅವರು ಸಾಧಾರಣ ಒಂದು ವೇಳೆ ಅವ್ರಿಗೆ 20 ಕ್ವಶನ್ ಸಿಕ್ಕಿದ್ರೆ 5 ನಿಮಿಷದಲ್ಲಿ ಆಗಬೇಕದು ಫಸ್ಟ್ ರೌಂಡ್, ಅದಕ್ಕಿಂತ ಜಾಸ್ತಿ ತಗೊಳ್ಳುವಾಗಿಲ್ಲ ಅವರು. ನೆಕ್ಸ್ಟ್ ರೌಂಡ್ ಸಾಧಾರಣ ಒಂದು 35 ಮಿನಿಟ್ಸ್ ಆಗುವಾಗ ಸೆಕೆಂಡ್ ರೌಂಡ್ ಮುಗಿಬೇಕು. ಯಾಕೆಂದರೆ ಸೆಕೆಂಡ್ ರೌಂಡಲ್ಲಿ ಸಾಧಾರಣ ಒಂದು 20 ಕ್ವಶನ್ ಇರ್ಬೋದು, ಅದು 35 ಮಿನಿಟ್ಸಲ್ಲಿ ಮುಗಿಬೇಕು. ಉಳಿದಂಥ ಟೈಮ್ ಈ ಲಾಸ್ಟ್ ರೌಂಡ್ ಕ್ವಶನ್ಸ್ಗೆ ಕೊಡಲೇಬೇಕಾಗುತ್ತೆ. ಸೊ ಅವರಿಗೆ ಗೊತ್ತಾಗೋದು ಅಂತ ಹೇಳಿದ್ರೆ ಅದೇ ಆ ಫಾರ್ಮುಲಾ ಬರೆದು ಕ್ವಾಂಟಿಟೀಸ್ ಇಲ್ಲ, ಅಲ್ಲಿ ಬೇಕಾದಂಥ ಕ್ವಾಂಟಿಟೀಸ್ ಸಿಗ್ತಾ ಇಲ್ಲ, ಏನೋ ಒಂದು ಟ್ವಿಸ್ಟ್ ಉಂಟು, ಅದು ಟಫ್ ಅಂತ ಅವರಿಗೆ ಗೊತ್ತಾಗಬೇಕು ಮಕ್ಕಳಿಗೆ. ಈಗ ಫಾರ್ಮುಲಾಸ್ ಅಲ್ಲಿ ಕೂಡ ಹೌದು, ದೊಡ್ಡ ಫಾರ್ಮುಲಾಸ್ ಉಂಟು, ಚಿಕ್ಕ ಫಾರ್ಮುಲಾಸ್ಗಳು ಉಂಟು. ಹೌದು, ಈ ದೊಡ್ಡ ಫಾರ್ಮುಲಾಸ್ದು ಸ್ವಲ್ಪ ಸಾಮಾನ್ಯವಾಗಿ ಅಲ್ಲಿ 5-6-7 ಸಬ್ಸ್ಟಿಟ್ಯೂಟ್ ಇರ್ತದೆ. ಹೌದು, ಚಿಕ್ಕ ಫಾರ್ಮುಲಾದಲ್ಲಿ 3 ಸಬ್ಸ್ಟಿಟ್ಯೂಟ್ ಇರ್ಬೋದು. Correct. ಇಂಥ ಸಂದರ್ಭದಲ್ಲಿ ಚಿಕ್ಕದೇ ಅಟೆಂಪ್ಟ್ ಮಾಡಬೇಕೋ ದೊಡ್ಡದೇ ಅಟೆಂಪ್ಟ್ ಮಾಡಬೇಕು? ಕೆಲವು ಸಲ ಚಿಕ್ಕದೇ ಟಫ್ ಆಗಿರುವ ಚಾನ್ಸ್ಗಳು ಉಂಟು. ಕರೆಕ್ಟ್, ಹೌದು. ಅದು ಹೇಗೆ ಯೋಚನೆ ಮಾಡುವ? ಇಲ್ಲ, ನಾನೀಗ ಅದೇ ಹೇಳಿದೆ, ಈಗ ಫಾರ್ಮುಲಾ ಅವನಿಗೆ ಗೊತ್ತುಂಟು, ಅದು ದೊಡ್ಡದಾಗ್ಲಿ ಸಣ್ಣದ ಫಾರ್ಮುಲಾ ಆಗಲಿ, ಅವನಿಗೆ ಆ ಫಾರ್ಮುಲಾಕ್ಕೆ ಏನೆಲ್ಲ ಕ್ವಾಂಟಿಟಿ ಬೇಕು ಎಲ್ಲ ಉಂಟಾ ಅಲ್ಲಿ, ಅದನ್ನು ಅವನು ಈಸಿ ಅಂತಾನೆ ಕನ್ಸಿಡರ್ ಮಾಡಬೇಕು. ಆ ಕ್ವಶನ್ಸ್ ಅದನ್ನು ಅವನು ಫಸ್ಟೇ ಹೋಗಬೇಕು. ಈಗ ಫಾರ್ಮುಲಾ ಸಣ್ಣದುಂಟು, ಆ ಸಣ್ಣ ಫಾರ್ಮುಲಾದಲ್ಲಿ ಕೂಡ ಅಲ್ಲಿ ಕೊಟ್ಟದ್ದು ಕ್ವಾಂಟಿಟಿ ಇಲ್ಲ, ಅದು ಸ್ವಲ್ಪ ಕಷ್ಟ ಉಂಟು ಅಂತೇಳಿ ಅವನು ಅಂದಾಜು ಮಾಡಬೇಕಲ್ಲಿ. ಸೊ ಫಾರ್ಮುಲಾ ಅದೇ ದೊಡ್ಡದಿರಲಿ ಸಣ್ಣದಿರಲಿ, ಕೊಟ್ಟ ಕ್ವಾಂಟಿಟೀಸ್ ಆ ಫಾರ್ಮುಲಾಕ್ಕೆ ನನಗೆ ಸಿಗ್ತಾ ಉಂಟಾ, ಎಲ್ಲ ಉಂಟಾ ಕ್ವಾಂಟಿಟಿ ಉಂಟಾ, ಅದನ್ನು ಸಾಲ್ವ್ ಮಾಡಲಿ ಅವನು, ಅದನ್ನು ಬಿಡಬಾರ್ದು ಅವನು. ಯಾಕಂತ ಹೇಳಿದ್ರೆ ಫಾರ್ಮುಲಾ ದೊಡ್ಡದಿರ್ಬೋದು,
ಕ್ವಾಂಟಿಟಿ ಕೊಟ್ಟದ್ದು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕ್ಯಾನ್ಸಲ್ ಆಗುವಂಥದ್ದಾಗಲಿ, ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಈಗ 10 to the power ಏನಿದೆ ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಈಗ ಪೈ ವ್ಯಾಲ್ಯೂ ಇರ್ತದೆ ಕೆಲವು ಫಾರ್ಮುಲಾದಲ್ಲಿ. ಪೈ ವ್ಯಾಲ್ಯೂ ಕೊಟ್ಟರೆ ಇನ್ನೊಂದು ವ್ಯಾಲ್ಯೂ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಅವರು ವಿಚ್ ಕ್ಯಾನ್ ಬಿ ಡಿವೈಡೆಡ್ ಬೈ 7. ಸೊ ಪೈ ಅನ್ನು ನಾವು 22/7 ಅಂತ ಬರೆದಾಗ ಇನ್ನೊಂದು ಕ್ವಾಂಟಿಟಿ 49 ಇದ್ರೆ 7 1s 7 7s ಅಂತ ಮಾಡಬೇಕು ಅವನು. ಸೊ ಪೈ ಅನ್ನು 3.14 ಅಂತ ಬರೆದ್ರೆ ಅಲ್ಲಿ ಕಷ್ಟ ಆಗ್ತದೆ ಅವನಿಗೆ, ಸಿಕ್ಕಿ ಬೀಳ್ತಾನೆ. ಸೊ ಆ ಐಡಿಯಾ ಎಲ್ಲ ಅವನಿಗೆ ಗೊತ್ತಿರಬೇಕು. ಫಾರ್ಮುಲಾ ದೊಡ್ಡದಾಗಿ ಕಾಣ್ಬೋದು, ಬಟ್ ಆ ಸಾಲ್ವ್ ಮಾಡಬೇಕಾದ್ರೆ ಆ ಕ್ವಾಂಟಿಟೀಸ್ ಕೊಟ್ಟದೆಲ್ಲ ಉಂಟು, ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಅವನಿಗೆ. ಅಂದರೆ ಅದು ಸಾಲ್ವ್ ಮಾಡೋದ್ರಲ್ಲಿ ಕಷ್ಟ ಅಂತ ಕೊಡೋದು ತುಂಬ ಕಡಿಮೆ. ಈ ಪೈ ವ್ಯಾಲ್ಯೂವನ್ನು 22/7 ಅಂತಲೇ ಇಟ್ಕೊಳ್ಬೇಕಾಗ್ತದೆ ಇಡೀ ಎಂಟೈರ್ ಇದರಲ್ಲಿ? ಇರುವುದಿಲ್ಲ ಸರ್. ಕೆಲವು ಕಡೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೆಲವು ಸಬ್ಸ್ಟಿಟ್ಯೂಷನ್ ಅಲ್ಲಿ ನಾವು ಪೈ ಸ್ಕ್ವೇರ್ ಅಂತ ಕೆಲವು ಬರ್ತದೆ. ಪೈ ಸ್ಕ್ವೇರ್ ಅಂತ ಬಂದಾಗ ನಾವು ಅದನ್ನು ಅಪ್ರಾಕ್ಸಿಮೇಟ್ಲಿ 10 ಅಂತ ತಗೊಳ್ತೇವೆ. ಈಗ ಅಲ್ಲಿ 22.7 ಅಂತ ತಗೊಂಡ ತಕ್ಷಣ ಅವ್ನು ಸ್ಕ್ವೇರ್ ಮಾಡಿದಾಗ ಮತ್ತೆ ಪುನಃ 22 ಸ್ಕ್ವೇರ್ 7 ಸ್ಕ್ವೇರ್ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ನಾವು ಪೈ ಸ್ಕ್ವೇರ್ ಅನ್ನು ಅಪ್ರಾಕ್ಸಿಮೇಟ್ಲಿ 10, ಅಲ್ಲಿ ಜಿ ಅಂತ ಇದ್ರೆ ವ್ಯಾಲ್ಯೂ ಆಫ್ ಗ್ರಾವಿಟಿ, ಜಿ ಮತ್ತೆ 10 ಇದು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಅಂಥದ್ದೆಲ್ಲ ಚಾನ್ಸ್ ಇರುತ್ತೆ. ಮಕ್ಕಳಿಗೆ ನಾವು ಅದೇ 22/7 ಯಾವತ್ತೂ ಹಾಗೆ ತಗೊಳ್ಳಿ ಅಂತ ಹೇಳೋದಿಲ್ಲ. ಆ ನ್ಯೂಮರಿಕಲ್ ಮೇಲೆ ಅಲ್ಲಿ ನೋಡ್ಬೇಕು ಅವರು ಆ ವ್ಯಾಲ್ಯೂ ಕ್ಯಾನ್ಸಲ್ ಆಗ್ತದಾ. ಈ ಎಲ್ಲ ಟೆಕ್ನಿಕ್ ಅವ್ರಿಗೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ತುಂಬಾ ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ ಅವರು. ನಾವು ಮಕ್ಕಳಿಗೆ ಹೇಳ್ತಾರೆ ಅನ್ಲಿಮಿಟೆಡ್ ಕ್ವಶನ್ಸ್, ನೀವೆಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ ಅಷ್ಟು ಒಳ್ಳೇದು ನಿಮಗೆ. ಆ ಸಾಲ್ವ್ ಮಾಡಿದ ಹಾಗೆ ಅವ್ರಿಗೆ ಇಂಥದ್ದೆಲ್ಲ ಐಡಿಯಾ ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಈಗ ಈ ಥರದ ಕ್ವಶನ್ಗಳಲ್ಲಿ ಸಾಮಾನ್ಯವಾಗಿ ಬೋರ್ಡ್ ಎಕ್ಸಾಮ್ಸಿಗೆ ಒಂದು ಫಿಗರ್ ಹಾಕುವಂಥ ಒಂದು ಇದುಂಟು. ಒಂದು ಚಿತ್ರ ಬರೆದ್ರೆ ಅವನಿಗೆ ಕಾನ್ಸೆಪ್ಟ್ ಅರ್ಥ ಆಗಿ ಇದರಲ್ಲಿ ಆ ಥರದ ಒಂದು ಚಿತ್ರ ಬರಿಬೇಕಾಗ್ತದೆ, ಅಂದ್ರೆ ರಫ್ ಆಗಿ. ಇಲ್ಲ, ಕೆಲವು ಕಡೆ ಸರ್ಕ್ಯೂಟ್ ಎಲ್ಲ ಸಾಲ್ವ್ ಮಾಡಿ ಸಿಂಪ್ಲಿಫೈ ಮಾಡ್ಲಿಕ್ಕೆಲ್ಲ ಇರುತ್ತೆ ಅವನಿಗೆ. ಈಗ ಮೇನ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಏನು ಚಾಪ್ಟರ್ ಹೇಳಿದ್ನ ಅಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬಗ್ಗೆ ಕ್ವಶನ್ ಕೇಳಿದ್ರೆ ಅದೇನೋ ಸ್ವಲ್ಪ ಟ್ವಿಸ್ಟೆಡ್ ಆಗಿ ರೆಸಿಸ್ಟರ್ ಕಾಂಬಿನೇಷನ್ ಕೊಟ್ಟಿರ್ತಾರೆ. ಆಗ ಅವನು ಸ್ವಲ್ಪ ಅದನ್ನು ಸಾಲ್ವ್ ಮಾಡಿ ಸಿಂಪ್ಲಿಫೈ ಮಾಡಿ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಬರ್ದಾಗ ಅವನಿಗೆ ಮತ್ತೆ ಅದು ಆ ಸೀರೀಸ್ ಆಗಲಿ ಪ್ಯಾರಲಲ್ ಆಗಲಿ ಆ ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವನಿಗೆ. ಇಲ್ಲಾಂದ್ರೆ ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ರೆಸಿಸ್ಟೆನ್ಸ್ ಕಾಂಬಿನೇಷನ್ ಕೊಟ್ಟಿರ್ತಾರೆ, ಆ ಕಾಂಬಿನೇಷನ್ ಸಿಂಪ್ಲಿಫೈ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿದಾಗ ಆಗ ಅವನಿಗೆ ಅದು ಏನು ಕಾಣುತ್ತೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ವಿಟ್ಸ್ಟೋನ್ ನೆಟ್ವರ್ಕ್ ಅಂತ ಕಾಣುತ್ತೆ. ಬ್ಯಾಲೆನ್ಸ್ಡ್ ವಿಟ್ಸ್ಟೋನ್ ನೆಟ್ವರ್ಕ್ ಅಂತಂದ್ರೆ ಈಸಿ ಅದು, ಮತ್ತೆ ಡೈರೆಕ್ಟ್ ಅವನು ಫಾರ್ಮುಲಾ ಬರೆದು ಬೇಗ ಆನ್ಸರ್ ಸಿಗ್ತದೆ ಅವನಿಗೆ. ಆ ಕೇಸಸ್ ಅಲ್ಲೆಲ್ಲ ಅವನು ಸಿಂಪ್ಲಿಫೈ ಮಾಡಿದ್ರೆ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಬಟ್ ಅದು ಬಿಟ್ಟು ಬಾಕಿದೆಲ್ಲ ಡಯಾಗ್ರಾಮ್ ಬರೆದು ಮಾಡುವಂತ ಕ್ವಶನ್ಸ್ ಕಮ್ಮಿ. ನೀವು ಆಗ ಒಂದು ಮಾತು ಹೇಳಿದ್ರಿ, ಒಂದು ಟಫ್ ಕ್ವಶನ್ ಬಗ್ಗೆ, ವಿಸ್ಕಾಸಿಟಿಯ ಬಗ್ಗೆ. ಅಂತ ಸಂದರ್ಭದಲ್ಲಿ ಡ್ರಾಯಿಂಗ್ ಬರೆದ್ರೆ ಸ್ವಲ್ಪ ಆದ್ರೂ ಕೂಡ ಕಾನ್ಸೆಪ್ಟ್ ಅರ್ಥ ಆಗ್ಬೋದಾ? ನಾನು ಪರ್ಟಿಕ್ಯುಲರ್ ಹೇಳಿದಂತ ಕ್ವಶನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅಲ್ಲಿ ನಮ್ದು ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಒಂದು ಬರುತ್ತೆ, ಈ ಫೋರ್ಸಸ್ ಅನ್ನು ಡಿನೋಟ್ ಮಾಡುವಂಥದ್ದು. ಅದನ್ನು ಅವ್ನು ಬರೆದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಅವನಿಗೆ ಫಾರ್ಮುಲಾ ಅಲ್ಲಿ ಗೊತ್ತುಂಟು, ಅಲ್ಲಿ ಸಬ್ಸ್ಟಿಟ್ಯೂಷನ್ ಉಂಟು, ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಸ್ವಲ್ಪ ಡಿಫಿಕಲ್ಟ್ ಅಂತಾದ್ರೆ ಈ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಬೇಕಂತಿರೋದಿಲ್ಲ. ನೀವು ಹೇಳಿದ ಪ್ರಕಾರ ಆ ಫ್ರೀ ಬಾಡಿ ಡಯಾಗ್ರಾಮ್ ಈಗ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಒಂದು ಚಾಪ್ಟರ್ ಉಂಟು, ಅದರಲ್ಲಿ ಕೆಲವು ಕ್ವಶನ್ಸ್ಗೆಲ್ಲ ಬೇಕಾಗುತ್ತೆ. ಈ ಇನ್ಕ್ಲೈನ್ಡ್ ಪ್ಲೇನ್ ಇದೆಲ್ಲ ಕ್ವಶನ್ ಕೇಳಿದ್ರೆ ಅಥವಾ ಪುಲ್ಲಿ ಡಯಾಗ್ರಾಮ್ ಎಲ್ಲ ಕೇಳಿದ್ರೆ ಅಲ್ಲಿ ಸ್ವಲ್ಪ ಫ್ರೀ ಬಾಡಿ ಡಯಾಗ್ರಾಮ್ ಬರೆದಾಗ ಸ್ವಲ್ಪ ಈಸಿ ಆಗುತ್ತೆ ಕ್ವಶನ್, ಸ್ವಲ್ಪ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗುತ್ತೆ ಅವರಿಗೆ. ಸೊ ದಟ್ ಅವ್ರಿಗೆ ಏನು ಈಕ್ವೇಶನ್ಸ್ ಗೊತ್ತುಂಟ ಅದನ್ನು ಅಪ್ಲೈ ಮಾಡಿ ಆನ್ಸರ್ ತಗೊಳ್ಳಿಕ್ಕೆ ಆಗುತ್ತೆ. ಈಗ ತುಂಬಾ ಚಾಪ್ಟರ್ಗಳಲ್ಲಿ ಒಂದಕ್ಕೊಂದು ಕನೆಕ್ಟೆಡ್ ಚಾಪ್ಟರ್ಗಳು ಉಂಟು, ಎಲ್ಲ ಕನೆಕ್ಟೆಡ್. ಈಗ ಎಲೆಕ್ಟ್ರಿಸಿಟಿಯ ಬಗ್ಗೆ ಹೇಳುದಿದ್ರೆ, ಮ್ಯಾಗ್ನೆಟಿಸಮ್ ಬಗ್ಗೆ ಹೇಳುದಿದ್ರೆ ಒಂದಕ್ಕೊಂದು ಕನೆಕ್ಟೆಡ್ ಚಾಪ್ಟರ್. ಹೌದು, ಈ ಕನೆಕ್ಟೆಡ್ ಚಾಪ್ಟರ್ ಅಲ್ಲಿ ಎರಡರಿಂದ ಸೇರಿಸಿ ಕ್ವಶನ್ ಕೇಳುವಂಥದ್ದು. ಹೌದು, ನಾನು ಆಗೊಂದು ಕ್ವಶನ್ ಹೇಳಿದೆ, ಅದೇ ಸಾಲನಾಯ್ಡ್ ಇದ್ದು. ಸಾಲನಾಯ್ಡ್ ಒಳಗೆ ಕಾಯಿಲ್ ಇಟ್ಟದ್ದು, ಸಾಲನಾಯ್ಡ್ ಅಲ್ಲಿ ಕರೆಂಟ್ ಪಾಸ್ ಮಾಡ್ತಾರೆ. ಕಾಯಿಲ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತದೆ ವೆನ್ ಕರೆಂಟ್ ಚೇಂಜಸ್ ಇನ್ ದ ಸಾಲನಾಯ್ಡ್ ಅಂತ ಹೇಳಿ, ಅದು ಅವರಿಗೆ ಈ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸಾಲನಾಯ್ಡ್ ಗೊತ್ತಿರಬೇಕು, μ0 NI ಅಂತ ಫಾರ್ಮುಲಾ. ಅದರ ಜೊತೆ EMI EMF ಹೇಗೆ ಇಂಡ್ಯೂಸ್ ಆಗುತ್ತೆ dφ/dt, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದೆ. ಆ ರೀತಿಯ ಕನೆಕ್ಟೆಡ್ ಕ್ವಶನ್ಸ್ ಕೇಳುವ ಚಾನ್ಸ್ ಇದೆ ಸರ್. ಮತ್ತೆ ಒಂದರಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ, ಡೈರೆಕ್ಟ್ ಅಂತ ಅಂದ್ಕೊಳ್ತಾನೆ, ಡೈರೆಕ್ಟಲ್ಲಿ ಫಾರ್ಮುಲಾ ಗೊತ್ತಿದೆ, ಆದರೆ ಅದರಲ್ಲಿರುವಂತಹ ಒಂದು ಅನ್ನೋನನ್ನು ಬೇರೊಂದು ಚಾಪ್ಟರಿಂದ ಫಾರ್ಮುಲಾದಿಂದ ತಗೊಳ್ಳುವಂತಹ ರೀತಿಯ ಕ್ವಶನ್ಸ್. ಹೌದು, ಇರ್ತದೆ, ಹಾಗೂ ಇರ್ತದೆ. ಈಗ ನಾನು ಅದೇ ಕ್ವಶನ್ ಹೇಳಿದ್ರೆ, ಈಗ ವಿಸ್ಕಾಸಿಟಿ ಕ್ವಶನ್ ಹೇಳಿದ್ರೆ ಅದರಲ್ಲಿ ಈಗ ಅವರು ಒಂದು ವೇಳೆ ರೇಡಿಯಸ್ ಅನ್ನು ಕೇಳಿದ್ರೆ ಆಗ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಡೆನ್ಸಿಟಿ ಕೇಳಿದ್ರೆ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಬಿಟ್ಟು ಅವರು ವಾಟ್ ಇಸ್ ದ ಮಾಸ್ ಆಫ್ ದ ಸ್ಪಿಯರ್ ಅಂತ ಕೇಳಿದ್ರೆ, ಈಗ ಮಾಸ್ ಆಫ್ ದ ಸ್ಪಿಯರ್ ಕೇಳಿದಾಗ ಅವರಿಗೆ ಡೆನ್ಸಿಟಿ ಗೊತ್ತುಂಟು, ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಅನ್ನು ಯೂಸ್ ಮಾಡ್ಕೊಂಡು ಮಾಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅಂಥದ್ದು ಮಾಡಬೇಕಾಗ್ತದೆ. ಆಗ ಆ ಎರಡು ಫಾರ್ಮುಲಾ ಅವರಿಗೆ ಗೊತ್ತಿರಬೇಕಾಗುತ್ತೆ. ಇದು ನಾನು ಹೇಳಿದೀಗ ಸಿಂಪಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಯೂಸ್ ಮಾಡಿಕೊಂಡು. ಅದೇ ರೀತಿಯಲ್ಲಿ ಹೇಳೋದಾದ್ರೆ ಚಾಪ್ಟರ್ಸ್ ಲೈಕ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಆ ಸೆಮಿಕಂಡಕ್ಟರ್ ಚಾಪ್ಟರಲ್ಲಿ ಕೆಲವು ಕ್ವಶನ್ ಬರ್ಬೋದು. ಹೇಗೆ ಅಂತ ಹೇಳಿದ್ರೆ, ಡಯೋಡಲ್ಲಿ ನಮಗೆ ಪೊಟೆನ್ಷಿಯಲ್
ಔಟ್ಪುಟ್ ಸಿಗ್ತಾ ಉಂಟಾ ಇಲ್ವಾ, ಆ ಔಟ್ಪುಟ್ ಸಿಗ್ತಾ ಉಂಟಾ ಇಲ್ವಾ ಅಂತ ಅವರಿಗೆ ಗೊತ್ತಾಗಬೇಕಾದ್ರೆ ಕಾನ್ಸೆಪ್ಚುಯಲ್ ಇದು ಅವರಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಐಡಿಯಾ ಇರಲೇಬೇಕಾಗುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಐಡಿಯಾ ಇಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಆಗ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತ ಚಾಪ್ಟರ್ಸ್ ಕೂಡ ಇದೆ. ಮತ್ತೆ ಫಿಗರ್ನ ಬೇಸ್ಡ್ ಮೇಲೆ ಕ್ವಶನ್ ಕೇಳುವಂಥದ್ದುಂಟಾ? ಕೇಳ್ತಾರೆ ಸರ್. ಈಗ ಫಸ್ಟ್ ಇಯರ್ ಅಲ್ಲಿ ನಾವು ಬರ್ನೌಲಿಸ್ ಇಕ್ವೇಶನ್ ಅಂತ ಉಂಟು, ಅದರ ಮೇಲೆ ಈಗ ಕೆಲವು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್. ಈಗ ಒಂದು ಪೈಪ್ ಕೊಡ್ಬೋದು, ಏರಿಯಾ ಒಂದು ಸಣ್ಣ ಏರಿಯಾ ಮತ್ತೊಂದು ಲಾರ್ಜ್ ಏರಿಯಾ ಅಂತ ಕೊಟ್ಟು ಆ ಡಯಾಗ್ರಾಮ್ ಮೇಲೆ ಹೈಟ್ ಕೊಟ್ಟಿರ್ತಾರೆ. ಆ ಡಯಾಗ್ರಾಮ್ ಅಲ್ಲೂ ಕೂಡ ಆ ಡಯಾಗ್ರಾಮ್ನ ಹೈಟ್ ಯೂಸ್ ಮಾಡಿ ಪೊಟೆನ್ಷಿಯಲ್ ಎನರ್ಜಿ. ಈಗ ಬರ್ನೌಲಿಸ್ ಪ್ರಿನ್ಸಿಪಲ್ ಅಂದ ತಕ್ಷಣ ಕನ್ಸರ್ವೇಷನ್ ಆಫ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆಗಲಿ, ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ, ಈ 3 ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. ಆ ಡಯಾಗ್ರಾಮ್ ನೋಡಿದಾಗ ಅವರಿಗೆ ಹೈಟ್ ಡಿಫರೆನ್ಸ್ ಉಂಟು, ಆಗ ಅವರಿಗೆ ಗೊತ್ತಾಗಬೇಕಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಉಂಟು. ಕೈನೆಟಿಕ್ ಎನರ್ಜಿ ಒಂದು ಕಡೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಕೊಡಲಿಲ್ಲ. ಪ್ರೆಷರ್ ಎನರ್ಜಿ 2 ಕಡೆ ಕೊಟ್ಟಿದ್ದಾರೆ, ಆಗ ಅವರಿಗೆ ಕೈನೆಟಿಕ್ ಎನರ್ಜಿ ಮತ್ತೊಂದು ಕಡೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಹಾಕೋದು. ಆ ಫಿಗರ್ ಮೇಲೆ ಹೆಚ್ಚು ಏನು ಕೊಟ್ಟಿದ್ದಾರೆ, ಹೈಟ್ ಡಿಫರೆನ್ಸ್ ಏನು ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತಗೊಳ್ಳುವಂಥದ್ದು ಅಂತ ಕ್ವಶನ್ ಕೇಳೋ ಚಾನ್ಸ್ ಉಂಟು. ಮತ್ತು ಈ ಆನ್ಸರ್ಗಳಲ್ಲಿ ಕೆಲವು ಸಲ ಡೈರೆಕ್ಟ್ ಆನ್ಸರ್ ಕ್ವಶನ್ಗಳಲ್ಲೂ ಕೂಡ ಈ ಥರದ ಒಂದು ಚಿತ್ರ ಕೊಟ್ಟು ಅದಕ್ಕೆ ಫಾರ್ಮುಲಾ ಉಪಯೋಗಿಸಿ ಆನ್ಸರ್ ಕೊಡುವಂಥದ್ದು. ಈಗ ಯಾವುದಾದ್ರೂ ಎಲೆಕ್ಟ್ರಿಕಲ್ ಡಯಾಗ್ರಾಮ್ ಕೊಟ್ಟು ಈ ಥರದ್ದೇನಾದರೂ. ಹೌದು, ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿರುತ್ತೆ ಸರ್. ಈಗ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ, ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಿ, ಅದರ ಮೇಲೆ ಕರೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೊಡ್ಬೋದು ಅವರು. ಬ್ಯಾಟ್ರಿಯಲ್ಲಿ ವೋಲ್ಟೇಜ್ ಅಂತ ಕೊಟ್ಟಿರ್ತಾರೆ, ವಾಟ್ ಇಸ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ರೆಸಿಸ್ಟರ್. ಅದು ರೆಸಿಸ್ಟರ್ದು ಒಂದು ಕಾಂಬಿನೇಷನ್ ಕೊಟ್ಟಿರ್ತಾರೆ, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕಾಂಬಿನೇಷನ್, ಅದಕ್ಕೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಬ್ಯಾಟ್ರಿ ಕನೆಕ್ಟ್ ಮಾಡಿ ಅವರು ಕ್ವಶನ್ ಕೇಳ್ತಾರೆ, ಒಂದು ಪರ್ಟಿಕ್ಯುಲರ್ ರೆಸಿಸ್ಟರ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಉಂಟು. ಅಂದ್ರೆ ಎಲ್ಲ ಮೇನ್ ಕರೆಂಟ್ ಕೇಳೋದಿಲ್ಲ ಅವರು, ಒಂದು ರೆಸಿಸ್ಟರ್ ಅಲ್ಲಿ. ಆಗ ಮಕ್ಕಳಿಗೆ ಗೊತ್ತಿರಬೇಕು, ಫಸ್ಟ್ ಅವ್ರು ಮೇನ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿ, ಮತ್ತೆ ಆ ರೆಸಿಸ್ಟರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಬ್ರಾಂಚ್ ಕರೆಂಟ್ ಯೂಸ್ ಮಾಡಿ ಆನ್ಸರ್ ಫೈಂಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೆಂತಿ ಆಗುತ್ತೆ. ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಯೂಶ್ವಲಿ ಈಸಿ ಕೊಡ್ತಾರೆ, ಬಟ್ ಸ್ವಲ್ಪ ಲೆಂತಿ ಆಗುತ್ತೆ ಅವರಿಗೆ. ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಆನ್ಸರ್ ಬರುತ್ತೆ ಅವರಿಗೆ, ಬಟ್ ಸ್ವಲ್ಪ ಅದೇ ಲೆಂತಿ ಆಗುತ್ತೆ ಅಂತೇಳಿ ಅಲ್ಲಿ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗುತ್ತೆ ಅಂತ ನ್ಯೂಮರಿಕಲ್ಸ್ ಕೂಡ ಇರುತ್ತೆ. ಈಗ ಈ ನ್ಯೂಮರಿಕಲ್ಸ್ ಸುಮಾರು ಹೇಳುದಿದ್ರೆ 20 ಅಂದಾಜಿಗೆ ನೀವು ಹೇಳಿದ್ರಿ. ಹೌದು, ಇದರಲ್ಲಿ ಏನಾದರೂ ಕೂಡ ನಮ್ಮಲ್ಲಿ 4 ಆನ್ಸರ್ ಇರೋದ್ರಿಂದ ಎಲಿಮಿನೇಷನ್ ಮಾಡುವಂಥ ಯಾವುದಾದ್ರೂ ರೀತಿ ಇರ್ತದೆ. ಈಗ ನಾವು ಮಕ್ಕಳಿಗೆ ಹೇಳಬೇಕಾದ್ರೆ ಈ ಎಲಿಮಿನೇಷನ್ ಮೆಥಡ್ ಆಗಲಿ ಅಥವಾ ನನ್ ಆಫ್ ದ ಎಬವ್, ಆಲ್ ಆಫ್ ದೀಸ್, ಆ ರೀತಿ ಯಾವುದಾದ್ರೂ ಇದ್ರೆ, ನಾವೀಗ ಒಂದು ಅನಲೈಸ್ ಮಾಡಿದ ಪ್ರಕಾರ ಆಲ್ ಆಫ್ ದೀಸ್ ಆಪ್ಷನ್ಸ್ ಅಂತ ಇದ್ರೆ, ಒಂದು ಆಪ್ಷನ್ ಇದ್ರೆ ಒಂದು ಸಾಧಾರಣ ಒಂದು ಮೋರ್ ದೆನ್ 60% ಅದು ಆನ್ಸರ್ ಆಗಿರುತ್ತೆ, ಆಲ್ ಆಫ್ ದೀಸ್. ಅದೇ ನನ್ ಆಫ್ ದ ಎಬವ್ ಇದ್ರೆ ಅದು ತುಂಬಾ ಕಡಿಮೆ ಅದು ಆನ್ಸರ್ ಆಗಿರುತ್ತೆ. ಆಗ ನಾವು ಮಕ್ಕಳಿಗೆ ಹೇಳ್ತೇವೆ ಏನಂತ ಹೇಳಿದ್ರೆ, ನನ್ ಆಫ್ ದೀಸ್ ಅಂತ ಇದ್ರೆ ನೀವು ಬಾಕಿ 3 ಕಾನ್ಸಂಟ್ರೇಟ್ ಮಾಡಿ, ಬಾಕಿ 3 ಒಂದು ಆನ್ಸರ್ ಇರ್ಬೋದು. ಅದೇ ಆಲ್ ಆಫ್ ದೀಸ್ ಅಂತ ಇದ್ರೆ ಸಾಧಾರಣ ಎಲ್ಲ ಆನ್ಸರ್ ಕರೆಕ್ಟ್ ಇರ್ಬೋದು. ಒಂದು ನೀವು ಲಾಸ್ಟ್ ಮೂಮೆಂಟಲ್ಲಿ ನೀವು ಒಂದು 5 ಕ್ವಶನ್ ಬಾಕಿ ಆಗಿದೆ, ಅದರಲ್ಲಿ ಒಂದು ಈ ರೀತಿ ಉಂಟು, ಆಗ ಅವರು ಆಲ್ ಆಫ್ ದೀಸ್ ಇದ್ರೆ ಅದಕ್ಕೆ ಹೋಗಬೇಕು. ಮತ್ತೊಂದು ಮೆಥಡ್ ಅದೇ ನೀವು ಹೇಳಿದಾಗೆ ಎಲಿಮಿನೇಷನ್ ಮೆಥಡ್. ಈಗ ಎಲಿಮಿನೇಷನ್ ಮೆಥಡ್ಗೆ ನಾವು ಮಕ್ಕಳ ಹತ್ರ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವತ್ತು ಆಪ್ಷನ್ ಕೊಡಬೇಕಾದ್ರೆ ಆ ಪೇಪರ್ ಸೆಟ್ಟರ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಆನ್ಸರ್ ಉಂಟು ಅದರಲ್ಲಿ, ಅದರ ಕ್ಲೋಸಿಗೆ ಮತ್ತೊಂದು ಆನ್ಸರ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ 4 ಆಪ್ಷನ್, ಒಂದು sin 20, ಮತ್ತೊಂದು cos 20, ಮತ್ತೊಂದು tan 40, ಮತ್ತೊಂದು cos 60, ಈ ರೀತಿ 4 ಆಪ್ಷನ್ ಉಂಟು. ಈಗ ಅಲ್ಲಿ ನಾವೀಗ ಅನಲೈಸ್ ಮಾಡಿದ್ರೆ ಅಲ್ಲಿ ಕಾಸ್ 2 ಸರಿ ಬಂದಿದೆ, sin 20 cos 20, tan 40 cos 60 ಅಂತ ಬಂದಿದೆ. ಸೊ ಮೋರ್ ಚಾನ್ಸಸ್ ಕಾಸ್ ಅಲ್ಲಿ ಆನ್ಸರ್ ಇರುವಂಥದ್ದು. ಅಂದ್ರೆ ಸೈನ್ ಮತ್ತೆ ಟ್ಯಾನ್ 2 ಕಾಸ್ ಉಂಟು. ನಾನು ಅಂದ್ರೆ ಇದನ್ನು ಮಕ್ಕಳು ಯಾವಾಗ ಮಾಡಬೇಕು, ಲಾಸ್ಟ್ ಮೂಮೆಂಟ್. ಹೌದು, ಆಗದಿಲ್ಲ, ಅವರಿಗೆ ಟೈಮ್ ಇಲ್ಲ, ಆವಾಗ ಮಾತ್ರ ಈ ಮೆಥಡನ್ನು ಯೂಸ್ ಮಾಡಬೇಕು. cos 20 ಉಂಟು, ಮತ್ತೊಂದು cos 60 ಉಂಟು. ಆಗ ಅವರು ಆ ಟ್ಯಾನ್ ಮತ್ತೆ ಸೈನ್ ಅನ್ನು ಬಿಟ್ಟು ಈ ಕಾಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಲಿ. ಮತ್ತೆ ಇದರಲ್ಲಿ ನೋಡಿ cos 20 ಮತ್ತೆ ಅಲ್ಲಿ cos 60. ಇಲ್ಲಿ ಈ ಕಡೆ ನಾವು ಎಲಿಮಿನೇಟ್ ಮಾಡಿದ್ರಲ್ಲಿ ಒಂದು sin 20 ಉಂಟು, ಅಂದ್ರೆ 20 2 ಸಲ ರಿಪೀಟ್ ಆಗಿದೆ. ಮೋಸ್ಟ್ ಆಫ್ ದ ಟೈಮ್ಸ್ ಆ cos 20 ಅನ್ನೋದು ಆನ್ಸರ್ ಇರುತ್ತೆ. ಹಾಗೆ ಅಲ್ಲಿ 20 2 ಸಲ ರಿಪೀಟ್ ಆಗಿದೆ, cos 2 ಸಲ ರಿಪೀಟ್ ಆಗಿದೆ. ಸೊ ಮೋರ್ ಚಾನ್ಸಸ್ ಫಾರ್ cos 20. ಹಾಗೆ ತುಂಬಾ ಸಲ ಅದೇ ಆನ್ಸರ್ ಇರುತ್ತೆ. ಆದ್ರೆ 100% ಹೇಳೋದಿಲ್ಲ, ಬಟ್ ಒಂದು 70% ಆ ರೀತಿ ಅವರು ಎಲಿಮಿನೇಟ್ ಮಾಡಿ ಆನ್ಸರ್ ತಗೊಳ್ಬಹುದು. ಕೆಲವು ಸಲ ಡೆಲಿಬರೇಟ್ಲಿ ತಪ್ಪು ಮಾಡಲಿ ಅಂತ ಇರೋದಕ್ಕಾಗಿ ಕೊಟ್ಬಿಡ್ಬೋದು. ಹೌದು, ಹೌದು. ಮತ್ತೆ ಈ ಟಫ್ ಕ್ವಶನ್ಸ್ ಅಂತ ನೀವು ಹೇಳಿದ್ರಿ, 10 ಕ್ವಶನ್ಸ್, ಇದು ಎಷ್ಟು ಟಫ್ ಆಗಿರ್ತದೆ ಮತ್ತೆ ಇದಕ್ಕೆ ಪ್ರಿಪೇರ್ ಆಗುವಂಥದ್ದು ಹೇಗೆ ಸರ್? ಒಂದು ಟಫ್ ಅಂತ ಹೇಳಿದ್ರೆ ಅವರು ಕಾನ್ಸೆಪ್ಚುಯಲಿ ತುಂಬ ಡೆಪ್ತ್ ಇಂದ ಕೇಳ್ಬೋದು. ಥಿಂಕ್ ಮಾಡಿ, ಮಕ್ಕಳು ಥಿಂಕ್ ಮಾಡಿ ಮತ್ತೆ ಅದೊಂದು ಅಲ್ಲಿ ಒಂದು ಡಯಾಗ್ರಾಮ್ ಏನಾದರೂ ಒಂದು ಬರೆದ್ರೆ ಆಗ ಅವರಿಗೆ ಅಂದಾಜು ಆಗುವಂಥದ್ದು. ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಯಿತು. ನಾವೀಗ ಬೋರ್ಡ್ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಏನು ಟೀಚ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಸ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ಇಟ್, ಆಗ ಅದು ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತದೆ ಅಂತ ಹೇಳ್ತೇವೆ, ಸರ್ಕ್ಯುಲರ್ ಪಾತ್. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಎಂತ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ಡ್,
ಮೂವಿಂಗ್ ಅಂಡ್ ಇಟ್ ಇಸ್ ಜಸ್ಟ್ ಎಂಟರ್ಡ್ ಅಂತೇಳಿ. ಆಗ ಅಲ್ಲಿ ಮಕ್ಕಳು ಅದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತದೆ ಅಂತ ಥಿಂಕ್ ಮಾಡಿದ್ರೆ ಅಲ್ಲಿ ರಾಂಗ್ ಆಗುತ್ತೆ. ಸಿನ್ಸ್ ಇಟ್ ಜಸ್ಟ್ ಎಂಟರ್ಡ್, ಅದು ಮತ್ತೊಂದು ಕಡೆ ಹೊರಗೆ ಬರ್ತದೆ, ಅಂದ್ರೆ ಅದು ಸೆಮಿ ಸರ್ಕಲ್ ಆಗಿ ಹೊರಗೆ ಬರ್ತದೆ. ಅದೊಂದು ಆಪ್ಷನ್ ಇರುತ್ತೆ. ಮಕ್ಕಳು ಇದನ್ನು ಥಿಂಕ್ ಮಾಡಿದ್ರೆ ಡೈರೆಕ್ಟ್ ಅದು ಇರ್ಬೋದು, ಚಾರ್ಜರ್ ಪಾರ್ಟಿಕಲ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ. ಅವರು ಸರ್ಕಲ್ಗೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ರಾಂಗ್ ಆಗುವ ಚಾನ್ಸ್ ಇರುತ್ತೆ. ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಇನ್ನೂ ಟಫ್ ಕ್ವಶನ್ ಕೇಳಿದ್ರೆ ಮತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕನ್ಫೈನ್ ಮಾಡಿರ್ತಾರೆ. ಒಂದು ಇಷ್ಟೇ ರೀಜನ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟು, ಎಕ್ಸ್ ಡಿಸ್ಟೆನ್ಸ್ಗೆ ಮಾತ್ರ ಉಂಟು, ಈ ಚಾರ್ಜರ್ ಪಾರ್ಟಿಕಲ್ ಈ ವೆಲಾಸಿಟಿಯಲ್ಲಿ ಹೋಗಿದೆ. ಅಲ್ಲಿ ಹೋದಾಗ ದೆನ್ ವಾಟ್ ಹ್ಯಾಪನ್ಸ್? ಸರ್ಕ್ಯುಲರ್ ಪಾತ್ ಮೂವ್ ಆಗ್ತದಾ, ಸೆಮಿ ಸರ್ಕ್ಯುಲರ್ ಆಗ್ತದಾ, ಅಥವಾ ಆ ಕಡೆಯಿಂದ ಹೊರಗೆ ಹೋಗ್ತದಾ, ಆ ರೀತಿ ಅಲ್ಲ. ಇಲ್ಲಿ ಮಕ್ಕಳು ಮತ್ತೆ ಥಿಂಕ್ ಮಾಡಬೇಕು, ಅದು ಸರಿ ಸೆಮಿ ಸರ್ಕ್ಯುಲರ್ ಹೋಗ್ಲಿಕ್ಕೂ ಕೂಡ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸಫಿಷಿಯಂಟ್ ಡಿಸ್ಟೆನ್ಸ್ ತನಕ ಇರಬೇಕಾಗುತ್ತೆ. ಅದು ಇಲ್ಲ, ಸ್ವಲ್ಪ ಕಮ್ಮಿ ಉಂಟು. ಈ ಚಾರ್ಜರ್ ಪಾರ್ಟಿಕಲ್ ರೇಡಿಯಸ್ ಜಾಸ್ತಿ ಉಂಟು. ಆಗ ಅವರಿಗೆ ಗೊತ್ತಿರಬೇಕಾದ ಆ ಕಡೆಯಿಂದ ಹೊರಗೆ ಹೋಗ್ತದೆ, ಸೆಮಿ ಸರ್ಕಲ್ ಕೂಡ ಕಂಪ್ಲೀಟ್ ಮಾಡೋದಿಲ್ಲ ಅಂತ. ಸೊ ಇಂಥ ಕ್ವಶನ್ಸ್ ತುಂಬ ಡೆಪ್ತಿಗೆ ಹೋಗಿ ಅವರಿಗೆ ಥಿಂಕ್ ಮಾಡುವಂತಹ ಕ್ವಶನ್ಸ್ ಕೇಳ್ಬೋದು. ಇಲ್ಲ ಮತ್ತೊಂದು ರೀತಿಯ ಟಫ್ ಕ್ವಶನ್ಸ್, ಲೆಂತಿ. ಅವರಿಗೆ ಕ್ವಶನ್ಸ್ ಓದಲಿಕ್ಕೆ ಟೈಮ್ ತಗೊಳುತ್ತೆ. ಅದರಲ್ಲಿ ಸುಮಾರು ಕ್ವಾಂಟಿಟಿ ಕೊಟ್ಟಿರ್ತಾರೆ. ಆ ಕ್ವಾಂಟಿಟಿಗೆ ಫಾರ್ಮುಲಾ ಅವರಿಗೆ ಗೊತ್ತುಂಟು ಅಂತ ಅನಿಸುತ್ತೆ, ಬರೀತಾರೆ ಅವರು ಫಾರ್ಮುಲಾ. ನೋಡುವಾಗ ಒಂದು ಕ್ವಾಂಟಿಟಿಯಲ್ಲಿ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಅವರು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ, ಡೆನ್ಸಿಟಿ ಆಫ್ ಸಮಥಿಂಗ್ ಇಸ್ ಗಿವನ್, ಬಟ್ ಅಲ್ಲಿ ಬೇಕಿರೋದು ಅವರಿಗೆ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್. ಈಗ ಬಯಾನ್ ಫೋರ್ಸ್ ಅಂತ ಬಂದಾಗ ಆ ಡೆನ್ಸಿಟಿ ಆಫ್ ದ ಬಾಡಿ, ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಎರಡು ಬೇಕಾಗ್ತದೆ. ಅದು ಯಾವ್ದು ಒಂದು ಕೊಟ್ಟಿರ್ತಾರೆ, ಮತ್ತೊಂದು ಕೊಟ್ಟಿಲ್ಲ. ಆಗ ಮಕ್ಕಳಿಗೆ ಮತ್ತೆ ಫಾರ್ಮುಲಾ ಗೊತ್ತುಂಟು ಅಂತ ಅನಿಸುತ್ತೆ, ಅದನ್ನು ಬರಲಿಕ್ಕೆ ನೋಡ್ತಾರೆ. ಬರಲಿಕ್ಕೆ ನೋಡುವಾಗ ಮತ್ತೆ ಸಿಗುದಿಲ್ಲ ಅವರಿಗೆ. ಆಗ ಸಿಗದಾಗ ಮತ್ತೆ ಅವರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಕಡೆ ಕೊಟ್ಟಿದ್ದಾರಾ. ಲೆಂತ್ ಇರುತ್ತೆ ಕ್ವಶನ್, ಅಲ್ಲಿ ಟೈಮ್ ಕನ್ಸ್ಯೂಮ್ ಆಗುವಂಥದ್ದು. ಇಂಥ ಕ್ವಶನ್ ಕೂಡ ನಾವು ಟಫ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದ್ರೆ CET ಅದು ನಾನು ಹೇಳಿದಾಗೆ ಟೈಮ್ ಆ 1 ಮಿನಿಟ್ಗಿಂತ ಜಾಸ್ತಿ ಆದ ತಕ್ಷಣ ಮಕ್ಕಳು ಸ್ವಲ್ಪ ನರ್ವಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅಲ್ಲಿ. ಸೊ ಅದಕ್ಕೋಸ್ಕರ ಅವರ ಲಾಸ್ಟ್ 10 ಕ್ವಶನ್ಸ್ಗೆ ಮ್ಯಾಕ್ಸಿಮಮ್ ಟೈಮ್ 25 ಮಿನಿಟ್ಸ್ ಟು 30 ಮಿನಿಟ್ಸ್ ಲಾಸ್ಟ್ ಕ್ವಶನ್ಗೆ ಇಡಬೇಕಾಗುತ್ತೆ. ಸೊ ಇಂಥ ಲೆಂತ್ ಕ್ವಶನ್ ಬಂದರೂ ಕೂಡ ಅದು ಟಫ್. ಡೆಪ್ತ್ ಕಾನ್ಸೆಪ್ಟ್ ಬಂದರೂ ಕೂಡ ಟಫ್ ಅಂತ ಅನಿಸುತ್ತೆ. ಮತ್ತೆ ಕೆಲವು ಈಗ ಅದು ತುಂಬಾ ವರ್ಸ್ಟ್ ಕೇಸ್, ಅಂದ್ರೆ ಕ್ವಶನ್ ಮಿಸ್ಟೇಕ್ ಇರೋದು. ಇಂಥ ಕ್ವಶನ್ ಮಿಸ್ಟೇಕ್ ಇದ್ರೆ ಫೈನಲಿ KE ಅಂತ ಮಾಡ್ತಾರೆ ಅಂತೇಳಿ ಅವರು ಮಾರ್ಕ್ಸ್ ಕೊಡ್ತಾರೆ, ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಈ ಮಕ್ಕಳಿಗೆ ಏನಾಗುತ್ತೆ ಅಲ್ಲಿ ಪ್ರಾಬ್ಲಮ್, ಅಲ್ಲಿ ಕ್ವಶನ್ ನೋಡುವಾಗ ಅವ್ರಿಗೆ ಈಸಿ ಅಂತ ಅನಿಸಿತ್ತು, ಫಾರ್ಮುಲಾ ಗೊತ್ತಿತ್ತು, ಅಲ್ಲಿ ಯಾವುದೋ ಒಂದು ಸಮ್ ಮಿಸ್ಟೇಕ್ ಉಂಟು ಕ್ವಶನ್ ಅಲ್ಲಿ, ಆನ್ಸರ್ ಬರ್ತಾ ಇಲ್ಲ, ಮಕ್ಕಳದ್ದು ಟೈಮ್ ವೇಸ್ಟ್ ಆಗಿರುತ್ತೆ. ಆ ಟೈಮ್ ವೇಸ್ಟಿಂದಾಗಿ ಬಾಕಿ ಕ್ವಶನ್ ಇದೆಲ್ಲ ಟೈಮ್ ಹೋಗಿರುತ್ತೆ, ಅವ್ರಿಗೆ ಅಟೆಂಪ್ಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರೋದಿಲ್ಲ. ಇಂಥ ಕ್ವಶನ್ ಬಂದಾಗ ಮತ್ತೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ಇಂಥ ಕ್ವಶನ್ ಇರದಿದ್ದರೆ ತುಂಬ ಒಳ್ಳೆಯದು ನಮಗೆ. ಬಟ್ ಅದೇ ಟಫ್ ಕ್ವಶನ್ ಇದ್ದಾಗ ಇಂಥದ್ದೆಲ್ಲ ಲೆಂತಿ ಕ್ವಶನ್ಸ್ ಮತ್ತು ಇನ್ ಡೆಪ್ತ್ ಕ್ವಶನ್ಸ್. ಈಗ ಸಿಂಪಲ್ ಆದ ಕ್ವಶನ್ ಅಲ್ಲಿ, ಸಿಂಪಲ್ ಸಬ್ಸ್ಟಿಟ್ಯೂಷನ್ ಕ್ವಶನ್ ಅಲ್ಲೂ ಕೂಡ ಮಿಸ್ಟೇಕ್ ಇರುವಂತಹ ಚಾನ್ಸ್ಗಳು ಇರ್ತದೆ ಸರ್. ಸಿಂಪಲ್ ಕ್ವಶನ್ ಅಲ್ಲಿ ಮಿಸ್ಟೇಕ್ ಇದ್ದ ತಕ್ಷಣ ಕೆಲವು ಈಗ ಪ್ರಾಕ್ಟೀಸ್ ಮಾಡಿದ ಮಕ್ಕಳಿಗೆ ಅವರಿಗೆ ಗೊತ್ತಾಗ್ತದೆ, ನೋಡಿದಾಗ್ಲಿ ಅವರಿಗೆ ಇಲ್ಲೇನೋ ಮಿಸ್ ಉಂಟು, ಅಂದ್ರೆ ಆನ್ಸರ್ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಆಪ್ಷನ್ಸ್ ಅಲ್ಲಿ ಈಗ ಒಂದು ವ್ಯಾಲ್ಯೂ ವಿಸ್ಕಾಸಿಟಿ 0.07 ಬರಲೇಬೇಕು, ಅಲ್ಲಿ 0.07 ಆನ್ಸರ್ ಇಲ್ಲ. 7 × 10⁻², 6 × 10⁻³ +3 ಅಲ್ಲಿ ಮೈನಸ್ ಮಿಸ್ ಆಗಿದೆ, 10⁻+2 ಅಲ್ಲಿ ಮೈನಸ್ ಮಿಸ್ ಆಗಿದೆ. ಅಂತ ಕ್ವಶನ್ ಬಂದಾಗ ಮಕ್ಕಳಿಗೆ ಅಂದಾಜಾಗುತ್ತೆ, ಅದರಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ ಇಷ್ಟು ಬರಬೇಕು ಅಂತ, ಆಪ್ಷನ್ ಇಲ್ಲ ಅಂತ ಹೇಳಿದಾಗ ಮಿಸ್ಟೇಕ್ ಅಂತ ಗೊತ್ತಾಗುತ್ತೆ ಅವರಿಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾರೆ ಅವರು, ಅದರಲ್ಲಿ ಟೈಮ್ ವೇಸ್ಟ್ ಮಾಡಿ ಕೂರುದಿಲ್ಲ. ಬಟ್ ಇಂಥ ಲೆಂತ್ ಕ್ವಶನ್ ಇದ್ದಾಗ ಎಲ್ಲೋ ಒಂದು ಕಡೆ ಕೊಟ್ಟಿರಬೇಕು, ಎಲ್ಲೋ ಒಂದು ಸ್ಟೇಟ್ಮೆಂಟ್ ಇರಬೇಕು ಅಂತ ಹೇಳಿ ಟೈಮ್ ವೇಸ್ಟ್ ಆಗುತ್ತೆ, ಹುಡುಕ್ತಾ ಹೋಗ್ತಾರೆ. ಈಗ ಸಿಂಪಲ್ ಕ್ವಶನ್ಸ್ ಅಲ್ಲೂ ಕೂಡ ಆನ್ಸರ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡುವಂಥದ್ದು ಕೊಡ್ತಾರೆ. ಅಂದ್ರೆ ಬಲ್ಕ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಫ್ ದ ಬಾಡಿ ಈಸ್ ಹೈಲಿ ಇನ್ಕಂಪ್ರೆಸಿಬಲ್, ಬಲ್ಕ್ ಮಾಡ್ಯುಲಸ್ ಆಫ್ ದ ಬಾಡಿ, ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಇನ್ಫಿನಿಟಿ, 0, 1, -1 ಅದೆಲ್ಲ ಕೊಟ್ಟಿರ್ತಾರೆ. ಈಗ ಮಕ್ಕಳು ಫಾರ್ಮುಲಾ ಗೊತ್ತಿರ್ತದೆ, ಬಲ್ಕ್ ಮಾಡ್ಯುಲಸ್ ಈಕ್ವಲ್ಸ್ ಟು ಪ್ರೆಷರ್ ಬೈ ΔV/V ಅಂತೇಳಿ. ಇನ್ಕಂಪ್ರೆಸಿಬಲ್ ಅಂದ ತಕ್ಷಣ ಅವರು ಇನ್ಕಂಪ್ರೆಸಿಬಲ್, ಕಂಪ್ರೆಸ್ ಆಗುದಿಲ್ಲ, ΔV 0 ಆದ ತಕ್ಷಣ ಬಲ್ಕ್ ಮಾಡ್ಯುಲಸ್ ಇನ್ಫಿನಿಟಿ ಆಗಬೇಕಂತ ಗೊತ್ತಾಗಬೇಕು ಮಕ್ಕಳಿಗೆ. ಬಟ್ ಅವರು ಆ ಪ್ರೆಷರಲ್ಲೂ ಏನೋ ಕೆಲವು ಸರಿ ಮಿಸ್ಟೇಕ್ ಮಾಡ್ತಾರೆ. ಆ ಇನ್ಫಿನಿಟಿ ಉಂಟು, 1 ಉಂಟು, 0 ಕೂಡ ಉಂಟು, ಮತ್ತೊಂದು ಆಪ್ಷನ್ 0ಗೆ ಹೋಗಿ ಇನ್ಕಂಪ್ರೆಸಿಬಲ್, ಕಂಪ್ರೆಸ್ ಆಗುದಿಲ್ಲ, 0 ಅಂತೇಳಿ ಮಾರ್ಕ್ ಮಾಡಿ ಬಿಡ್ತಾರೆ. ಬಟ್ ಕ್ವಶನ್ ಕೇಳಿದ ಪ್ರಕಾರ ಬಲ್ಕ್ ಮಾಡ್ಯುಲಸ್ ಅದು ಇನ್ಫಿನಿಟಿ ಆನ್ಸರ್ ಆಗಬೇಕಾಗುತ್ತೆ. ಸೊ ಇಂಥದ್ದೆಲ್ಲ ಟ್ವಿಸ್ಟ್ ಆಪ್ಷನ್ಸ್ ಕೊಡುವ ಚಾನ್ಸ್ ಉಂಟು. ಹೌದು. ಅಥವಾ ಈಗ ನೀವು ಹೇಳಿದಾಗೆ 0.07 ಇರುವುದರ ಬದಲಿಗೆ 7 × 10⁻⁻² ಆ ರೀತಿ ಕೊಡ್ಬೋದು. ಹೌದು, ಆ ರೀತಿ ಕೊಡ್ಬೋದು, ಅದು ಕರೆಕ್ಟ್ ಇರುತ್ತೆ. ಆ ರೀತಿ ಕೊಟ್ಟರೆ ಯೂಶುವಲ್ ಅದೇ ಪ್ರಾಕ್ಟೀಸ್ ಮಾಡಿದವರಿಗೆ ಗೊತ್ತಾಗ್ತದೆ. ಬಟ್ ಕೆಲವು ಮಕ್ಕಳಿಗೆ 0.01 ಸಿಕ್ಕಿದೆ, ಇಲ್ಲಿ ಅದು ಆಪ್ಷನ್ ಇಲ್ಲ ಅಂತ ಅಂತದಾಗುತ್ತೆ ಅಂತ ಕೊಡ್ತಾರೆ. ಅದು ಬಿಟ್ಟು ಅದನ್ನ ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಈಗ ಆನ್ಸರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ ವಿಚ್ ಇಸ್ ಫಾಲಿಂಗ್ ಫ್ರೀಲಿ ಅಂಡರ್ ದ ಗ್ರಾವಿಟಿ ಅಂತ ಇರಲಿ. ಸೊ ಮಾಸ್ ಕೊಟ್ಟಿದ್ದಾರೆ, G ವ್ಯಾಲ್ಯೂ ಗೊತ್ತುಂಟು, mg ಅಂತ ಕ್ಯಾಲ್ಕುಲೇಟ್ ಮಾಡೋದು. ಈಗ ಫೋರ್ಸ್ 10 ನ್ಯೂಟನ್ ಬರ್ತಾ ಉಂಟು, ಅಲ್ಲಿ 10 ನ್ಯೂಟನ್ ಆನ್ಸರ್ ಇಲ್ಲ, 100 ನ್ಯೂಟನ್ ಉಂಟು, 1 ನ್ಯೂಟನ್ ಉಂಟು,
10 ಇಂಟು 10⁵ ಡೈನ್ಸ್ ಅಂತ ಉಂಟು, ಮತ್ತೊಂದು 10 ಇಂಟು 10⁷ ಡೈನ್ಸ್ ಅಂತ ಉಂಟು. ಈ ಮಕ್ಕಳಿಗೆ ನ್ಯೂಟನ್ ಅಲ್ಲಿ ಆನ್ಸರ್ ಸಿಕ್ಕಿದೆ, ಅಲ್ಲಿ 10 ಇಲ್ಲ, 1 ನ್ಯೂಟನ್ ಅಂತ ಉಂಟು, ಅದು ರಾಂಗ್. 100 ನ್ಯೂಟನ್ ಉಂಟು, ಅದು ರಾಂಗ್. ಈಗ ಡೈನ್ಸ್ ಇದವರಿಗೆ ಐಡಿಯಾ ಇರೋದಿದ್ರೆ ಈಸಿ, ನ್ಯೂಮರಿಕಲ್ ಅದು ಕ್ವಶನ್ ಈಸಿ, ಬಟ್ ಆ ಡೈನ್ಸ್ ಅವರಿಗೆ ಗೊತ್ತಿರಬೇಕು. 1 ನ್ಯೂಟನ್ ಅಂದ್ರೆ 10⁵ ಡೈನ್ಸ್. ಆಗ ಅವರಲ್ಲಿ ಕನ್ವರ್ಟ್ ಮಾಡಿ ಡೈನ್ಸ್ ಅಲ್ಲಿದ್ದ ಆನ್ಸರ್ ಅಂತ ಬರಬೇಕಾಗುತ್ತೆ. ಈ ಕ್ವಶನ್ ಅಲ್ಲೂ ಕೂಡ ಯೂನಿಟ್ ಅನ್ನ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮಾಡಿ ಕೊಡುವಂತದ್ದುಂಟಾ? ಹೌದು, ಅದೇ ಯೂನಿಟ್ ಟ್ವಿಸ್ಟ್ ಮಾಡಿ ಅಲ್ಲ, ಆನ್ಸರ್ ಅಲ್ಲಿ ಮಾತ್ರ ಅಲ್ಲ, ಅದೇ ಕ್ವಶನ್ ಅಲ್ಲಿ ಕೂಡ. ಈಗ 4 ಸಬ್ಸ್ಟಿಟ್ಯೂಟ್. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ನನಗೆ ನೆನಪಿದೆ, ತುಂಬಾ ಮಕ್ಕಳು ಮಿಸ್ಟೇಕ್ ಮಾಡಿದ್ದಾರೆ. ಇದು ಮಾಸ್ ಕೊಟ್ಟಿದ್ದಾರೆ 1 ಮಿಲಿಗ್ರಾಮ್. ಇದು ತುಂಬಾ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ. ಇದನ್ನು 1 ಮಿಲಿಗ್ರಾಮ್ ಕನ್ವರ್ಷನ್ ಗೊತ್ತಿರ್ತದೆ ಮಕ್ಕಳಿಗೆ. ಅವರೆಂತ ಮಾಡ್ತಾರೆ, 1 ಮಿಲಿಗ್ರಾಮ್ 10⁻³ ಅಂತ ಬರೆದು ಬಿಡ್ತಾರೆ SI ಯೂನಿಟ್ಗೆ. ಅಲ್ಲಿ ಮಿಲಿ ಉಂಟು, ಗ್ರಾಮ್ ಕೂಡ ಉಂಟು. ಮಿಲಿಯನ್ನು ಕನ್ವರ್ಟ್ ಮಾಡಬೇಕು ಫಸ್ಟ್, ಗ್ರಾಮ್ ಅನ್ನು ಕನ್ವರ್ಟ್ ಮಾಡಬೇಕು. ಎರಡನ್ನು ಕನ್ವರ್ಟ್ ಮಾಡಿದಾಗ 10⁻⁶ ಆಗುತ್ತೆ. ಸೊ ಇಂಥ ಮಿಸ್ಟೇಕ್ ಮಾಡ್ತಾರೆ ಮಕ್ಕಳು. ಅದು ಮತ್ತೊಂದು ಆನ್ಸರ್ ಇರುತ್ತೆ ಅಲ್ಲಿ, ಆ ರೀತಿಯೇ ಆಪ್ಷನ್ ಸೆಟ್ ಮಾಡಿರ್ತಾರೆ. ಮಿಲಿ ಅನ್ನು 10⁻³ ಹಾಕಿದ್ರೆ ಎಷ್ಟು ಆನ್ಸರ್ ಸಿಗ್ಬೇಕಾ ಅಂಥದ್ದು ಒಂದು ಆಪ್ಷನ್ ಅಲ್ಲಿ ಖಂಡಿತವಾಗಿ ಇರುತ್ತೆ. ಮಕ್ಕಳು ಅದಕ್ಕೆ ಹೋಗಿರ್ತಾರೆ, ಹಾಗಾಗಿ ಮಿಸ್ ಆಗುತ್ತೆ. ಈಗ ಇದರಲ್ಲಿ ತುಂಬಾ ಫಾರ್ಮ್ಯುಲಾಗಳುಂಟು, ಹಾಗೆ ತುಂಬಾ ಲಾಗಳು ಕೂಡ ಉಂಟು. ಹೌದು, ಈ ಲಾಗಳ ಬಗ್ಗೆ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಕ್ವಶನ್ಗಳನ್ನು ಕೇಳ್ತಾರೆ ಸರ್. ಈಗ ನಾವು ಲಾ ಬಗ್ಗೆ ಆಗಲಿ ಅಥವಾ ಡೆಫಿನಿಷನ್ ಆಗಲಿ ಸ್ಟೇಟ್ಮೆಂಟ್ಸ್ ಆಗಲಿ ಇಂಥದ್ದೆಲ್ಲ ಕ್ವಶನ್ಸ್ ಅವ್ರು ಕೇಳುವಂಥದ್ದು ಮೇನ್ಲಿ NCERT ಬುಕ್ ಅನ್ನೊಂದು ಬೈಬಲ್ ತರ ಅವ್ರು ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಬೈಬಲ್, ಭಗವದ್ಗೀತೆ, ಇನ್ನೊಂದು ಯಾವುದು ಆ ರೀತಿ ಟ್ರೀಟ್ ಮಾಡಬೇಕು ಅವರು. ಸೊ NCERT ಬುಕ್ ಅನ್ನು ಕಂಪ್ಲೀಟ್ ಆಗಿ ಓದಬೇಕು ಅವರು. ಒಂದು JEE ಎಕ್ಸಾಮ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಬಂದು ಹೇಳಿದ, ಒಂದು ಕ್ವಶನ್ ಕೇಳಿದ್ದಾರೆ ಅವರು, A ಇಂಟು 10⁻B ಅಂತ ಕೊಟ್ಟಿದ್ದಾರೆ, ಮತ್ತೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆರ್ಡರ್ B ಇಸ್ ದ ಆರ್ಡರ್ ಆಫ್ A, ಆರ್ಡರ್ ಆಫ್ 10 ಇಫ್ A ಈಸ್ ಅಂತ. ಒಂದು ಆಪ್ಷನ್ ಅಲ್ಲಿ A 5 ಮತ್ತೆ 10 ನಡುವೆ ಇರಬೇಕು, 5ಗಿಂತ ಕಮ್ಮಿ ಇರಬೇಕು, ಹಾಗೆ 4 ಆಪ್ಷನ್ ಉಂಟು. ಇದು ಕ್ವಶನ್ ಈಸಿಯೇ. ಈಗ A ಇಂಟು 10⁻B ಇದ್ರೆ ನಾವು B ಅನ್ನು ಆರ್ಡರ್ ಅಂತ ಯಾವಾಗ ತಗೊಳ್ಬಹುದು ಅಂತ ಹೇಳಿದ್ರೆ ಇಫ್ A ಇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 5. ಇದು ಮಕ್ಕಳಿಗೆ ಆ ಕ್ವಶನ್ ನೋಡುವಾಗ A 10⁻B ಅಂತ ನೋಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆಪ್ಷನ್ಸ್ ಕೂಡ ಹಾಗೆ 5 ಇಂದ 10ಗೆ, ಲೆಸ್ ದಾನ್ ಆರ್ ಈಕ್ವಲ್ ಟು 5, ಮತ್ತೆ ಲೆಸ್ ದಾನ್ ಆರ್ ಈಕ್ವಲ್ ಟು 10, ಆ ರೀತಿಯೆಲ್ಲ ಆಪ್ಷನ್ ಉಂಟು. ಅವರು ಓದ್ತಾ ಕೂತ್ಕೊಳ್ಬೇಕು, ಅಲ್ಲಿ ಟೈಮ್ ಹೋಗುತ್ತೆ. ಪ್ಲಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅವರಿಗೆ. ಇಂಥ ಕ್ವಶನ್ಸ್ ನಾನು ಚೆಕ್ ಮಾಡಿದ್ದೆ NCERT ಅಲ್ಲಿ ಅದೇ ಸ್ಟೇಟ್ಮೆಂಟ್ ಉಂಟು. ನಮ್ಮ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ ಅನ್ನೋ ಚಾಪ್ಟರ್ ಅಲ್ಲ, ಸೇಮ್ ಸ್ಟೇಟ್ಮೆಂಟ್ ಅದನ್ನೇ ಕ್ವಶನ್ ಕೊಟ್ಟಿದ್ದಾರೆ. ಸೊ ಯಾವುದೀಗ ನಾವು ಲಾ, ಸ್ಟೇಟ್ಮೆಂಟ್ ಆಗಲಿ, ಡೆಫಿನೇಷನ್ ಆಗಲಿ ಇಂಥದ್ದೆಲ್ಲ ಕ್ವಶನ್ಸ್ NCERT ಇಂದನೇ ಡೈರೆಕ್ಟ್ ಕೇಳುವಂಥದ್ದವರು. ತುಂಬಾ ಚಾನ್ಸಸ್ ಆ ಬುಕ್ ಅನ್ನು ಅವರು ಕರೆಕ್ಟ್ ಆಗಿ ಓದಬೇಕು. ಫಸ್ಟ್ PUC ಅಲ್ಲಿ 2 ಪಾರ್ಟ್ ಉಂಟು, ಸೆಕೆಂಡ್ PUC ಅಲ್ಲಿ 2 ಪಾರ್ಟ್ ಉಂಟು. ಕಂಪ್ಲೀಟ್ NCERT ಈಚ್ ಸ್ಟೇಟ್ಮೆಂಟ್ ಅವರನ್ನು ತರುವ ಇರಬೇಕು ಅವರು. ಡೆಫಿನೆಟ್ಲಿ ಅದರಿಂದ ಕ್ವಶನ್ ಬರುತ್ತೆ ಒಂದು ಸರ್. ಮತ್ತೊಂದು NCERT ಎಕ್ಸಾಂಪಲರ್ ಅಂತ ಒಂದು ಬುಕ್ ಉಂಟು, ವೆರಿ ಇಂಪಾರ್ಟೆಂಟ್ ಬುಕ್. ಬೇರೆ ಯಾವುದೇ ಬುಕ್ಕಿಂದ ಕರ್ನಾಟಕ CET ಅಲ್ಲಿ ಒಂದು 15ರಿಂದ 16 ಕ್ವಶನ್ ಎಕ್ಸಾಮ್ ಅಲ್ಲಿ ಒಂದೇ ಬುಕ್ ಇಂದ ಕೇಳ್ತಾರೆ ಅಂತ ಬೇರೆ ಬುಕ್ ಇಂದ ನಾನು ಹೇಳೋದಿಲ್ಲ. NCERT ಎಕ್ಸಾಂಪಲರ್ ಇಂದ ಕೇಳುವ ಚಾನ್ಸ್ ಜಾಸ್ತಿ. 1 ಇಯರ್ ಕೇಳಿದ್ದಾರೆ, 16 ಕ್ವಶನ್ಸ್ ಕೇಳಿದ್ದಾರೆ ಆ ಬುಕ್ ಇಂದ, ಡೈರೆಕ್ಟ್ ಕ್ವಶನ್ಸ್. ಅದರಲ್ಲಿ ಹೇಗುಂಟ ಹಾಗೆಯೇ ಎಕ್ಸಾಮ್ ಅಲ್ಲಿ ಇವನ್ ನಂಬರ್ ಕೂಡ ಚೇಂಜ್ ಮಾಡೋದಿಲ್ಲ ಅವರು. ಅದೇ ಎಕ್ಸಾಕ್ಟ್ ಬೇರೆ ಯಾವುದೇ ಆಗಲಿ, ಯಾವುದೇ ಈಗ ನಾನು ಯಾವುದೇ ಬೇರೆ ಬುಕ್ ಹೇಳೋದಾಗಲಿ ಅದರಿಂದ ಬರ್ಬೋದು ಕ್ವಶನ್ಸ್, ಅಂದ್ರೆ ಅದರಲ್ಲಿ ತುಂಬ ಕ್ವಶನ್ಸ್ ಇರುತ್ತೆ. ಬಟ್ NCERT ಎಕ್ಸಾಂಪಲರ್ ಲಿಮಿಟೆಡ್ ಕ್ವಶನ್ಸ್ ಇರೋದು. ಲಿಮಿಟೆಡ್ ಕ್ವಶನ್ಸ್, ಕಾನ್ಸೆಪ್ಚುವಲ್ ಕ್ವಶನ್ಸ್, ಸಿಂಪಲ್ ನ್ಯೂಮರಿಕಲ್ ಕ್ವಶನ್ಸ್, ಎಕ್ಸಾಕ್ಟ್ಲಿ ಅದರಿಂದನೇ ಕೇಳುವಂಥದ್ದು. ಈಗ ಒಂದು ಪ್ರತಿ ಚಾಪ್ಟರ್ ನೋಡಿದ್ರು ಕೂಡ NCERT ಎಕ್ಸಾಂಪಲರಲ್ಲಿ 2 ಪಾರ್ಟ್ ಮಾಡಿ ಕೊಟ್ಟಿದ್ದಾರೆ ಕ್ವಶನ್ಸ್. ಒಂದು MCQ1 ಮತ್ತೊಂದು MCQ2. MCQ1 ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಓನ್ಲಿ 1 ಆಪ್ಷನ್ ಇಸ್ ಕರೆಕ್ಟ್. MCQ2 ಅಲ್ಲಿ ಮೋರ್ ದನ್ 1 ಆಪ್ಷನ್ ಇಸ್ ಕರೆಕ್ಟ್. ಈ MCQ1 ಮತ್ತು MCQ2 ಎರಡನ್ನು ಸೇರಿಸಿದ್ರೆ ಒಂದು ಚಾಪ್ಟರ್ ಇಂದ ಒಂದು ಹಾರ್ಡ್ಲಿ ಒಂದು 15 to 20 ಕ್ವಶನ್ಸ್. ಕೆಲವು ಚಾಪ್ಟರ್ ಇಂದ ಸ್ವಲ್ಪ ಜಾಸ್ತಿ ಇರ್ಬೋದು, 15 to 20 ಕ್ವಶನ್ಸ್. ಈ ಪ್ರತಿ ಚಾಪ್ಟರ್ನ ನಾವೀಗ ಕನ್ಸಿಡರ್ ಮಾಡಿದರೆ ಟೋಟಲ್ ಒಂದು 28 ಚಾಪ್ಟರ್ಸ್ ಅಂತ ಹೇಳಿದ್ರೆ 420 ಕ್ವಶನ್ಸ್ ಆಗುತ್ತೆ. 15 ಕ್ವಶನ್ ಕನ್ಸಿಡರ್ ಮಾಡಿದರೆ 420 ಕ್ವಶನ್ಸ್ ಅಲ್ಲಿ ಒಂದು 16 ಕ್ವಶನ್ ಅವರಿಗೆ ಎಕ್ಸಾಮ್ ಅಲ್ಲಿ ಬಂತು ಡೈರೆಕ್ಟ್. ಅಂದರೆ ಈಸಿ ಕ್ವಶನ್ಸ್ ಡೈರೆಕ್ಟ್ ಅದರಲ್ಲಿ ಇದ್ದದ್ದೇ ಬಂತಂತ ಹೇಳಿದರೆ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಇದು. ಸೊ NCERT ಎಕ್ಸಾಂಪಲರನ್ನು ಅವ್ರು ಮಿಸ್ ಮಾಡಲೇಬಾರ್ದು, ಅದನ್ನು ಓದಲೇಬೇಕು. ಮತ್ತು NCERT ಟೆಕ್ಸ್ಟ್ ಬುಕ್ಸ್ ಅದನ್ನು ಓದಬೇಕು. ಈ ಕ್ವಶನ್ ಪೇಪರ್ಸ್ ಒಂದು 4-5 ವರ್ಷದ್ದು ನೋಡಿದರೆ ಏನಾದರೂ ಕೂಡ ಉಪಯೋಗ ಆಗುವಂಥದ್ದು. ಹೌದು ಸರ್, ಅವರಿಗೆ ಪ್ರಿಪರೇಷನ್ ಮಾಡಿದವ್ರೆ. ನಾನು ಅದೇ ಪ್ಲಾನಿಂಗಲ್ಲಿ ಅವ್ರ ಮಕ್ಕಳಿಗೆ ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಅವರು 5 ಇಯರ್ಸ್ನ ಪೇಪರನ್ನು ಕರೆಕ್ಟಾಗಿ ನೋಡಬೇಕು. ಅವರಿಗೊಂದು ಯಾವ ಒಂದು ಲೆವೆಲಲ್ಲಿ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಅವರಿಗೆ ಗೊತ್ತಾಗುತ್ತೆ. ಮತ್ತು ಅವರು ಆದಷ್ಟು ಒಂದು ಮಾಕ್ ಟೆಸ್ಟನ್ನು ಬರೀಬೇಕು. ಸೊ ಮಾಕ್ ಟೆಸ್ಟ್ ಅವರಿಗೀಗ ನಮ್ಮ ಇವನ್ ಗೌರ್ಮೆಂಟ್ ಕೂಡ ಪ್ರೊವೈಡ್ ಮಾಡ್ತಾ ಉಂಟು. ಅದರಿಂದ ತಗೊಂಡೇ ಅವರು ಮಾಕ್ ಟೆಸ್ಟ್ ಬರೀಬಹುದು. ಇಲ್ಲಾಂದರೆ ಯಾವುದೇ ಒಂದು ಕೋರ್ಸಿಗೆ ಹೋದ್ರು, ಯಾವುದೊಂದು ಕೋಚಿಂಗ್ ಹೋದ್ರು ಅಲ್ಲಿ ಮಾಕ್ ಟೆಸ್ಟ್ ಅನ್ನು ತಗೊಳ್ಳಿಕ್ಕೆ ಆಗುತ್ತೆ. ಅಂತ ಮಾಕ್ ಟೆಸ್ಟ್ ಅನ್ನು ಬರೆಯುವಂಥದ್ದು ಇದು ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಸೆಕೆಂಡ್ ಏನು ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳಿದಾಗೆ ಅದು NCERT ಎಕ್ಸಾಂಪಲರ್
ಕಂಪ್ಲೀಟ್ NCERT ಟೆಕ್ಸ್ಟ್ ಬುಕ್. ಮತ್ತೊಂದು ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ಫಾರ್ಮುಲಾ ಲಿಸ್ಟ್ ರೆಡಿ ಮಾಡಬೇಕು ಸರ್. ಫಾರ್ಮುಲಾ ಲಿಸ್ಟ್ ಚಾಪ್ಟರ್ ವೈಸ್ ಇಟ್ ಶುಡ್ ನಾಟ್ ಎಕ್ಸೀಡ್ 28 ಪೇಜಸ್. ಇದನ್ನೇ ನಾವು ಮಕ್ಕಳಿಗೆ ಹೇಳ್ತೇವೆ ನಮ್ಮ ಕಾಲೇಜಲ್ಲಿ, 28 ಪೇಜಸ್ ಅಂದರೆ ಒಂದು ಈಚ್ ಪೇಜಲ್ಲಿ ಅವರಿಗೆ ತುಂಬ ಹೆವಿ ಅಂತ ಆಗಬಾರ್ದು. ಅದು ಒಂದು ಪೇಜಲ್ಲಿ ಒಂದು ಚಾಪ್ಟರ್ದು ಕಂಪ್ಲೀಟ್ ಆಗಬೇಕು, ಒಂದು ಸೈಡ ಇನ್ನೊಂದು ಸೈಡ್ ಯಾವುದು ಹಾಗೆ ಮಾಡಿ ಒಟ್ಟು 28 ಪೇಜಸ್ಸಲ್ಲಿ ಆ ಬುಕ್ ಕಂಪ್ಲೀಟ್ ಆಗಬೇಕು ಅವ್ರದ್ದು. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಫ್ರಮ್ ಎನಿ ಆಫ್ ದ ಬುಕ್ ಜೆರಾಕ್ಸ್ ಮಾಡಿ ತಗೊಳ್ಳೋದು ಅಂಥದ್ದಾಗಬಾರ್ದು. ದೇ ಹ್ಯಾವ್ ಟು ರೈಟ್ ಇಟ್ ಆ್ಯಂಡ್ ದೇ ಹ್ಯಾವ್ ಟು ಪ್ರಿಪೇರ್ ಇಟ್. ಅಂಥ ಶೀಟ್ ಒಂದು ಮಾಡಿದರೆ ಅವರು ಡೆಫಿನೆಟ್ಲಿ ಅದನ್ನೊಂದು ಲಾಸ್ಟ್ ಮಿನಿಟ್ ಅವ್ರು ಏನು ಮಾಡ್ತಾರೆ ನೋಡಿ, ಆಗ ಅವ್ರಿಗೆ ಯೂಸ್ ಆಗುತ್ತೆ, ಅದು ಆ ಪ್ರಿಪರೇಷನ್ಗೆ ಒಂದು ಯೂಸ್ ಆಗುತ್ತೆ. ಈಗ ಫಾರ್ಮುಲಾಸ್ ಅಂತ ಹೇಳಿದರೆ ಎಲ್ಲ ಫಾರ್ಮುಲಾಸು ಇಂಪಾರ್ಟೆಂಟ್, ಕೆಲವೊಂದು ಬಿಡ್ಬೋದು ಅಂತ ಈಗೇನಾದರೂ? ಇಲ್ಲ ಸರ್, ಒಂದು NCERT ಅಲ್ಲಿ ಇರುವಂತಹ ಎಲ್ಲ ಫಾರ್ಮುಲಾ ಇಂಪಾರ್ಟೆಂಟ್, ಯಾವುದೇ ಫಾರ್ಮುಲಾ ಕೇಳ್ಬೋದು ಅವರು. ಇನ್ ಎಡಿಷನ್ ಟು ದ್ಯಾಟ್ ಈಗ ಕೆಲವು ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟ್ ಟೀಚ್ ಮಾಡಿದಾಗ ಕ್ಲಾಸಲ್ಲಿ ಹೇಳಿರ್ತಾರೆ, ಆ ಫಾರ್ಮುಲಾ ಎಲ್ಲ ತುಂಬ ಕಷ್ಟದ ಫಾರ್ಮುಲಾ. ಈಗ ಇಂಟಿಗ್ರೇಷನ್ ಆಗಲಿ, ಡಿಫ್ರೆನ್ಷಿಯೇಷನಿಂಗ್, ಮ್ಯಾಥಮೆಟಿಕ್ಸಲ್ಲಿ ಅಂಥದನ್ನೆಲ್ಲ ತುಂಬ ಅವಾಯ್ಡ್ ಮಾಡೋದು ಒಳ್ಳೆಯದವರು. ನಾನು ಹೇಳೋದಿಲ್ಲ ಅವ್ರು ಕೇಳೋದಿಲ್ಲ ಅಂತ ಹೇಳೋದಿಲ್ಲ, ನಾನು ಆ ಯಾವುದೋ 10 ಕ್ವಶನ್ ಹೇಳಿದಲ್ಲ ಸರ್, ಅದರಲ್ಲಿ ಕೇಳುವ ಚಾನ್ಸ್ ಉಂಟು. ಒಂದು ಕ್ವಶನ್ ಇಂಥದ್ದು ಇಂಟಿಗ್ರೇಷನ್ ಬರುವಂಥದ್ದು, ಡಿಫ್ರೆನ್ಷಿಯೇಷನ್ ಮಾಡುವಂಥದ್ದು. ನೀಟಲ್ಲಂತೂ ತುಂಬ ಕಡಿಮೆ, ನೀಟಲ್ಲಿ ಅವರು ತುಂಬ ಕಡಿಮೆ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳೋದು. ಯಾಕಂತ ಹೇಳಿದ್ರೆ ಮೇನ್ಲಿ ಅದು ನೀಟ್ ಓರಿಯೆಂಟೆಡ್ ಸ್ಟೂಡೆಂಟ್ ಮೆಡಿಕಲ್ಗೆ ಹೋಗೋದು ಅಂತೇಳಿ, ಮೆಡಿಕಲಲ್ಲಿ ಆ ಮ್ಯಾಥ್ಸ್ ರಿಲೇಟೆಡ್ ಅಷ್ಟು ಅಗತ್ಯ ಇಲ್ಲ ಅಂತೇಳಿ ಅವರು ಅಷ್ಟು ಕೇಳೋದಿಲ್ಲ. ಬಟ್ CETಯಲ್ಲಿ ಕೇಳುವ ಚಾನ್ಸ್ ಇದೆ, ಬಟ್ ದೇ ಕ್ಯಾನ್ ಗಿವ್, ಸ್ಟೂಡೆಂಟ್ಸ್ ಕ್ಯಾನ್ ಗಿವ್ ಲೆಸ್ ಇಂಪಾರ್ಟೆನ್ಸ್. ತುಂಬ ಇಂಟಿಗ್ರೇಷನ್ ಮಾಡಿ ಸಿಗುವಂಥ ಫಾರ್ಮುಲಾ ಅಂಥದನ್ನೆಲ್ಲ ಬಿಡ್ಬೋದು ಅವರು. ಈಗ ನಾನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ ಒಂದು ಚಾಪ್ಟರ್ ಉಂಟು. ಆ ಚಾಪ್ಟರಿಂದ ಪೊಟೆನ್ಷಿಯಲ್ ಡ್ಯೂ ಟು ಅ ಸ್ಪೆರಿಕಲ್ ಚಾರ್ಜ್ಡ್ ಕಂಡಕ್ಟರ್, ಮತ್ತೊಂದು ಪೊಟೆನ್ಷಿಯಲ್ ಡ್ಯೂ ಟು ಅ ಸ್ಪೆರಿಕಲ್ ನಾನ್ ಕಂಡಕ್ಟರ್. ಈ ನಾನ್ ಕಂಡಕ್ಟರ್ ಇದ್ದು ಫಾರ್ಮುಲಾ ಸಿಗಬೇಕಾದ್ರೆ ಇಂಟಿಗ್ರೇಷನ್ ಎಲ್ಲ ಬೇಕು ಅದಕ್ಕೆ. ಅದೇ ಚಾರ್ಜ್ಡ್ ಕಂಡಕ್ಟರ್ ಇದು ವಿದೌಟ್ ಇಂಟಿಗ್ರೇಷನ್ ವಿ ಕ್ಯಾನ್ ಗೆಟ್ ದ ಫಾರ್ಮುಲಾ. ವಿದೌಟ್ ಇಂಟಿಗ್ರೇಷನ್ ಮೀನ್ಸ್ ಇಂಟಿಗ್ರೇಷನ್ ಉಂಟು ಅದರಲ್ಲಿ, ಬಟ್ ಅದು ಬೋರ್ಡಲ್ಲಿ ಹೇಳಿರ್ತಾರೆ ಆ ಫಾರ್ಮುಲಾ. ಸೊ ಹಾಗಾಗಿ ಅವರಿಗೆ ಗೊತ್ತಿರ್ತದೆ. ಈ ನಾನ್ ಕಂಡಕ್ಟರ್ದು ಅಷ್ಟು ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ, ಬಟ್ ಅದರ ಫಾರ್ಮುಲಾ ಕೆಲವು ಬುಕ್ಕಲ್ಲಿ ಉಂಟು. ದೇ ಕ್ಯಾನ್ ಗಿವ್ ಲೆಸ್ ಇಂಪಾರ್ಟೆನ್ಸ್ ಫಾರ್ ಸಚ್ ಥಿಂಗ್ಸ್. ಅಂದ್ರದ್ದೆಲ್ಲ ಕ್ವಶನ್ಸ್ ಕೇಳುವ ಚಾನ್ಸಸ್ ಕಡಿಮೆ. ದೇ ಕ್ಯಾನ್ ಗಿವ್ ಲೆಸ್ ಇಂಪಾರ್ಟೆನ್ಸ್ ಫಾರ್ ಮ್ಯಾಥಮ್ಯಾಟಿಕಲಿ ತುಂಬ ಕಷ್ಟದೇನುಂಟ ಅಂಥದ್ದೆಲ್ಲ. ಈಗ ಪ್ರಿಪೇರ್ ಮಾಡುವಾಗ ಡೆಫಿನಿಷನ್ಸ್ಗಳನ್ನು ಎಷ್ಟು ಸರಿಯಾಗಿ ಕಲಿಬೇಕಾಗ್ತದೆ ಸರ್? ಡೆಫಿನಿಷನ್ ಈಗ CET ಪಾಯಿಂಟ್ ಆಫ್ ವ್ಯೂಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಆಗೋದಿಲ್ಲ, ಆದರೂ ಕ್ವಶನ್ ಅವ್ರು ಕೇಳ್ಬೋದು ಅದರಿಂದ. ಫಾರ್ ಎಕ್ಸಾಂಪಲ್ ಈಗ ಡ್ರಿಫ್ಟ್ ವೆಲಾಸಿಟಿ ಅಂತ ಒಂದು, ಈಗ ಡ್ರಿಫ್ಟ್ ವೆಲಾಸಿಟಿ ನಾವು ಡಿಫೈನ್ ಮಾಡಬೇಕಾದ್ರೆ ಇಟ್ ಇಸ್ ದ ಎವರೇಜ್ ವೆಲಾಸಿಟಿ ಆಫ್ ದ ವಿತ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟಿಂಗ್ ಇನ್ ದ ಕಂಡಕ್ಟರ್ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಆಗ ಅವರು ಈಗ ಕ್ವಶನ್ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಆ ಡೆಫಿನೇಷನ್ ಮೇಲೆ, ಡ್ರಿಫ್ಟ್ ವೆಲಾಸಿಟಿ ಈಸ್ ಡ್ಯಾಶ್ ವೆಲಾಸಿಟಿ ವಿತ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟಿಂಗ್. ಆಪ್ಷನ್ಸ್ ಕೊಡ್ತಾರೆ ಅವರು, ಎವರೇಜ್, ಇನ್ಸ್ಟಂಟೇನಿಯಸ್, ಮತ್ತೊಂದು ಟೋಟಲ್ ವೆಲಾಸಿಟಿ, ನನ್ ಆಫ್ ದೀಸ್, ಹಾಗೆಲ್ಲ ಆಪ್ಷನ್ಸ್ ಕೊಡ್ತಾರೆ. ಸೊ ಆಗ ಅವರಿಗೆ ಆ ಎವರೇಜ್ ಅನ್ನೋ ಟರ್ಮ್ ಗೊತ್ತಿರದಿದ್ದರೆ ಸಿಕ್ಕಿಬೀಳ್ತಾರೆ ಮಕ್ಕಳು. ಡೆಫಿನೇಷನ್ ಅಂಥದ್ದು ಕೇಳೋದು ತುಂಬ ಕಡಿಮೆ, ಇನ್ಕ್ಲೂಡಿಂಗ್ ಲಾಸ್ ಕೂಡ. ಆ ಲಾಸಲ್ಲಿ ಕ್ವಶನ್ಸ್ ಇರುತ್ತೆ ಸರ್. ನಾನು ಹೇಳ್ತೇನೆ, ಈಗ ಲಾ ಆಫ್ ಗ್ರಾವಿಟೇಷನ್ ಮತ್ತು ಸೆಕೆಂಡ್ PUC ಒಂದು ಲಾ, ಕೂಲಮ್ಸ್ ಲಾ, ಅದನ್ನು ಕಂಪೇರ್ ಮಾಡಿ ಕ್ವಶನ್ ಒಂದು ಕೇಳಿದ್ದಾರೆ. ಅದು NCERT ಉಂಟು. ಮತ್ತೆ ಕೂಲಮ್ಸ್ ಲಾ ಮತ್ತು ಬಿಯೋರ್-ಸಾವರ್ಟ್ಸ್ ಲಾ ಅಂತ ಒಂದು ಮತ್ತೊಂದು ಬರುತ್ತೆ, ಫಸ್ಟ್ ಚಾಪ್ಟರಿಂದ ಮತ್ತು 4th ಚಾಪ್ಟರಿಂದ ಸೆಕೆಂಡ್ PUC ಇದ್ದು. ಅದೆರಡನ್ನು ಕಂಪೇರ್ ಮಾಡಿ ಒಂದು ಕ್ವಶನ್ ಕೇಳಿದ್ದಾರೆ. ಅದು NCERT ಉಂಟು. ಸೊ NCERT ಏನೆಲ್ಲ ಉಂಟು ನೋಡಿ, ಅದು ಎಲ್ಲ ಇಂಪಾರ್ಟೆಂಟ್ ಸರ್. ಹೌದು. ಈಗ ನೀಟಿಗೆ ಇಷ್ಟೊತ್ತು ನಾವು CET ಬಗ್ಗೆ ಹೆಚ್ಚು ಮಾತಾಡಿ, ನೀಟಿಗೆ ಬರುದಿದ್ರೆ ನೀಟ್ನಲ್ಲಿ ಪ್ರಿಪೇರ್ ಮಾಡಬೇಕಿದ್ರೆ ನೀವು ಹೇಳಿದ್ರಿ ಅದಕ್ಕೆ ಪ್ರಾಬ್ಲಮ್ಗಳು ಸ್ವಲ್ಪ ಕಡಿಮೆ. ಹೌದು. ಯಾವ ತರ ಅದರಲ್ಲಿ ಪ್ರಾಬ್ಲಮ್ಸ್ ಕಡಿಮೆ ಅಂತ ಹೇಳೋದಿಲ್ಲ ಸರ್, ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅದು ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್ ರಿಲೇಟೆಡ್ ಎಲ್ಲ ನ್ಯೂಮರಿಕಲ್ಸ್ ತುಂಬ ಕಡಿಮೆ. ಅದು ಈಗ ಒಂದು 2-3 ವರ್ಷದಿಂದ ತುಂಬ ಕಡಿಮೆ, ಒಂದು ನ್ಯೂಮರಿಕಲ್ ಕೇಳ್ತಾ ಇಲ್ಲ ಅವರು. ಅದು ಒಂದು. ಸೆಕೆಂಡ್ ಹೇಳೋದಾದ್ರೆ ಡಿಫ್ರೆನ್ಸ್, ಅದೇ ಫಸ್ಟ್ PUC ಮತ್ತು ಸೆಕೆಂಡ್ PU ಟಾಪಿಕ್ ಈಕ್ವಲಿ ಇಂಪಾರ್ಟೆನ್ಸ್ ಕೊಡಬೇಕು ಮಕ್ಕಳು ನೀಟಿಗೆ ಪ್ರಿಪೇರ್ ಆಗಬೇಕಾದ್ರೆ. ಅವ್ರು ಒಂದೇ ಕಲಿತೇನೆ, ನಾನು ಸೆಕೆಂಡ್ PUC ಮಾತ್ರ ಓದ್ತೇನೆ, ಫಸ್ಟ್ PUC ಓದೋದಿಲ್ಲ ಹಾಗಂತ ಹೇಳಿದ್ರೆ ಆಗೋದಿಲ್ಲ. ದೇರ್ ಆರ್ ಕ್ವಶನ್ಸ್ ದೇ ಮೇ ಆಸ್ಕ್ ಫಸ್ಟ್ ಇಯರಿಂದ ಮತ್ತು ಸೆಕೆಂಡ್ ಇಯರಿಂದ ಕನೆಕ್ಟ್ ಆಗಿ, ಒಂದು ಮೆಕ್ಯಾನಿಕ್ಸಿಂದ ಅದು ಸೆಕೆಂಡ್ ಇಯರ್ಗೆ ಕನೆಕ್ಟ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ಡ್ ಬಾಡಿ ಈಸ್ ಆಸಿಲೇಟಿಂಗ್. ಆಗ ಮಕ್ಕಳಿಗೆ ಆ ಆಸಿಲೇಷನ್ ಫಸ್ಟ್ ಇಯರಲ್ಲಿ ಕಲ್ತದವರು, ಚಾರ್ಜ್ ಇದ್ದು ಸೆಕೆಂಡ್ ಇಯರ್ ಕಲ್ತದ್ದು, ಆ ಎರಡು ಕಾನ್ಸೆಪ್ಟ್ ಅವರಿಗೆ ಗೊತ್ತಿರಬೇಕಾಗುತ್ತೆ. ಸೊ ಅಂಥ ಕ್ವಶನ್ ಕೇಳಿದಾಗ ನಾನು ಬರೀ ಸೆಕೆಂಡ್ ಇಯರ್ ಓದ್ತೇನೆ, ಫಸ್ಟ್ ಇಯರ್ ಓದೋದಿಲ್ಲ ಹೇಳಿದರೆ ಅಲ್ಲಿ ಆಗೋದಿಲ್ಲ. ಸೊ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತೊಂದು ನನ್ನ ಪ್ರಕಾರ ಅಡ್ವಾಂಟೇಜ್ ಅಂತ ಹೇಳ್ಬೋದು, ನೀಟಲ್ಲಿ ಅದೇ ಟೈಮ್ ಅವರು ಅಡ್ಜಸ್ಟ್ ಮಾಡ್ಕೊಳ್ಬೋದು. ದಟ್ ಇಸ್ ಅಡ್ವಾಂಟೇಜ್ ಫಾರ್ ದೆಮ್. ಬಟ್ CET ಅಂತ ಅಡ್ವಾಂಟೇಜ್ ಇಲ್ಲ. ಈಗ ಕ್ವಶನ್ ಪ್ಯಾಟರ್ನ್ ಬಗ್ಗೆ ಬರೋದಿದ್ರೆ, ನೀಟಿನ ಕ್ವಶನ್ ಪ್ಯಾಟರ್ನ್ಸ್ ನೀವು ಹೇಳಿದ್ರಿ, ಈಗ ಇದರಲ್ಲಿ 30 ಡೈರೆಕ್ಟ್, 20, 10 ಅಂತ, ಈ ತರ ನೀಟಲ್ಲಿ ಏನಾದರೂ ಉಂಟಾ? ಹೌದು, ಈ ಸಲ ಸರ್ ಈ ನೀಟಲ್ಲಿ ತುಂಬ ಟಫ್ ಕ್ವಶನ್ಸ್ ಅಂತ ಒಂದು ಲಾಸ್ಟ್ 2 years ಇಂದ ಇಲ್ಲ ಸರ್. ತುಂಬ ಟಫ್ ಕ್ವಶನ್ಸ್ ಅಂತ ಇಲ್ಲ.
ಆದರೂ ಈಗ ಒಂದು ಡೈರೆಕ್ಟ್ ಕ್ವಶನ್ ಅಂತ ಹೇಳೋದಾದ್ರೆ ಅಂದರೆ ಕಷ್ಟ ಕ್ವಶನ್ ಯಾವುದು ಮಕ್ಕಳಿಗೆ ಆಗ್ತದೆ ಅಂತ ಹೇಳಿದರೆ ಕಾನ್ಸೆಪ್ಟ್ ಕೇಳಿದಾಗ ಈ ಕೆಲವು ಮಕ್ಕಳು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ. ಫಾರ್ಮುಲಾ ಗೊತ್ತಿರ್ತದೆ, ನಾವು ಫಾರ್ಮುಲಾ ಅಪ್ಲೈ ಮಾಡ್ತೇನೆ ಆನ್ಸರ್ ಸಿಗುತ್ತೆ ಅಂತೇಳಿ ಅಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟಿರ್ತಾರೆ. ಅದು ಫಾರ್ಮುಲಾ ಅಪ್ಲೈ ಮಾಡಿದಾಗ ಅದು ಬರೋದಿಲ್ಲ, ಅಲ್ಲಿ ಆನ್ಸರ್ ರಾಂಗ್ ಆಗಿಬಿಡುತ್ತೆ. ಅಂಥದ್ದಾದರೆ ಅದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಅಂತ ಆಗುತ್ತೆ. ಬಟ್ ಕಾನ್ಸೆಪ್ಟ್ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಸಾಧಾರಣ 50 ಕ್ವಶನ್ ಕೂಡ ಆಲ್ಮೋಸ್ಟ್ ಈಸಿಯೇ ಇರುತ್ತೆ. ಅದರಲ್ಲೂ ಸ್ವಲ್ಪ ನಾನು ಹೇಳಿದ್ರೆ 35ರ ನಂತರ ಫಸ್ಟ್ 35 ಕಂಪಲ್ಸರಿ ಕ್ವಶನ್ಸ್, ಮತ್ತು ಅವರೊಂದು 10 ಕ್ವಶನ್ ಅಟೆಂಪ್ಟ್ ಮಾಡಲಿಕ್ಕೆ. ಆ 15 ಕ್ವಶನ್ ಏನುಂಟು ಅದು ಸೆಕೆಂಡ್ ಪಾರ್ಟ್ ಇದ್ದು, ಅದರಲ್ಲಿ ಕೆಲವು ಸ್ವಲ್ಪ ಕಷ್ಟದ ಕೊಡೋದ ಚಾನ್ಸ್ ಉಂಟು. ಅದು ಬಿಟ್ಟು ತುಂಬ ಕಷ್ಟದಂತೇಳಿ ನೀಟಲ್ಲಿ ಒಂದು 3 ವರ್ಷದಿಂದ ಬರಲಿಲ್ಲ ಸರ್, ಸ್ವಲ್ಪ ಈಸಿ ಉಂಟು. ಬಟ್ ಪ್ರಿಪೇರ್ ಆಗಬೇಕಾದ್ರೆ ಮಕ್ಕಳು ಕಾನ್ಸೆಪ್ಚುಲಿ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ನೀಟಲ್ಲಿ. ಹೌದು. ಈಗ ನೀಟಲ್ಲಿ ಕ್ವಶನ್ಸ್ ಲಾಂಗ್ ಇರ್ತದ ಹೇಗೆ? ಹೌದು, ಇರ್ತದೆ ಸರ್. ಲೆಂತಿ ಕ್ವಶನ್ಸ್ ಅಂದರೆ ಈ ಎಸರ್ಷನ್ ರೀಸನ್ ಕೇಳಿದರೆ ಸ್ವಲ್ಪ ಲೆಂತಿ ಆಗ್ತದೆ ಮಕ್ಕಳಿಗೆ, ಈಚ್ ಸೆಂಟೆನ್ಸನ್ನು ಓದಿ ಆನ್ಸರ್ ಮಾಡುವಂಥದ್ದು. ಇಲ್ಲದಿದ್ದರೆ ಈಗ ಮತ್ತೊಂದು ಎಕ್ಸಾಂಪಲ್ ಹೇಳೋದಾದರೆ ಫಸ್ಟ್ ಇಯರ್ ಟಾಪಿಕಿಂದ ಕ್ವಶನ್ ಲೆಂತಿ ಇರುತ್ತೆ, ಬಟ್ ಆನ್ಸರ್ ಅದರದ್ದು ಪಟ್ಟ ಸಿಕ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಸೆಂಟರ್ ಆಫ್ ಮಾಸ್ ರಿಲೇಟೆಡ್ ಒಂದು ಕ್ವಶನ್ ಉಂಟು. ಅ ಬಾಯ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ boat at one end of the boat which is there on the water and there is no friction between or viscous force between the water and the boat. ಬಾಯ್ ನಡ್ಕೊಂಡು ಹೋಗ್ತಾ ಇರ್ತಾನೆ, ಬೋಟ್ ಮೇಲೆ ನಡ್ಕೊಂಡು ಬರ್ತಾನೆ, ಮತ್ತೊಂದು ಕಡೆ ಬರ್ತಾನೆ ಅಂತ ಮತ್ತೊಂದು ಎಂಡಿಗೆ. ಆಗ ಕ್ವಶನ್ ಇರೋದು ವಾಟ್ ಈಸ್ ದ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಅಲ್ಲಿ ಆನ್ಸರ್ ಕೊಟ್ಟಿದ್ರೆ 5 ಸೆಂಟಿಮೀಟರ್ 4 ಸೆಂಟಿಮೀಟರ್ 0 ಮತ್ತೊಂದು. ಈ ಕ್ವಶನ್ ಎಲ್ಲ ಅದರಲ್ಲಿ ಮಾಸ್ ಆಫ್ ದ ಬೋಟ್, ಮಾಸ್ ಆಫ್ ದ ಬಾಯ್, ಅವನು ಎಷ್ಟು ಬೋಟ್ ಲೆಂತ್ ಎಷ್ಟು, ಅವನು ಎಷ್ಟು ವಾಕ್ ಮಾಡಿದ, ಯಾವ ವೆಲಾಸಿಟಿಯಲ್ಲಿ ವಾಕ್ ಮಾಡಿದ ಎಲ್ಲ ಕೊಟ್ಟಿರ್ತಾರೆ. ಕ್ವಶನ್ ಒಂದಿಷ್ಟು ಉದ್ದ ಆಗ್ತದೆ ಅವರಿಗೆ. ಕ್ವಶನ್ ಓದಿ ಲಾಸ್ಟ್ ಸೆಂಟೆನ್ಸ್ ವಾಟ್ ಈಸ್ ದ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್, ಕಾನ್ಸೆಪ್ಟ್ ಗೊತ್ತಿದ್ದವನಿಗೆ 0 ಆನ್ಸರ್. ಅದಕ್ಕೆ ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇಲ್ಲ. ಬಟ್ ಅವರು ನೋಡಿ ಕೆಲವರು ಎಂತ ಮಾಡ್ತಾರೆ ಮಕ್ಕಳು ಅದು ನೋಡ್ತಾರೆ, ಅವ್ರು ಎಲ್ಲೋ ಓದಿರ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ, ಅವರಿಗೆ ಫಾರ್ಮುಲಾ ಕೂಡ ಕೊಡ್ತಿರ್ತದೆ, ಅವ್ರು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಆನ್ಸರಲ್ಲಿ ಬರ್ತಾ ಇಲ್ಲ. ಮತ್ತೆ ಕ್ವಶನ್ ನೋಡಿದಾಗ ಅಲ್ಲಿ ಸೆಂಟರ್ ಆಫ್ ಮಾಸ್ ಶಿಫ್ಟ್ ಕೇಳಿದ್ದಾರೆ, ಮತ್ತೆ ಅವರಿಗೆ ಅಂದಾಜಾಗ್ತದೆ 0 ಅಂತ ಹೇಳಿ, ಮತ್ತೆ ಅಲ್ಲಿ ಟೈಮ್ ವೇಸ್ಟ್ ಆಗಿ ಆಯಿತು. ಸೊ ಅಂಥ ಕ್ವಶನ್ ಇದ್ದಾಗ ಸೊ ಲೆಂತಿ, ಸೊ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್. ಹೌದು. ಆದ್ದರಿಂದ ಅವರು ಆದಷ್ಟು ಬೇಗ ಮಾಡಬೇಕಾದಂತಹ ಈಸಿ ಕ್ವಶನ್ಸ್ ಯಾವುದುಂಟು ನೋಡಿ ಸರ್, ಅದನ್ನು ಅವರು ಆದಷ್ಟು ಬೇಗ ಮಾಡಬೇಕು. ಮತ್ತು ನಂದೊಂದು ಇಷ್ಟು ಕ್ವಶನ್ ಆಯಿತು, ಇನ್ನೂ ಇಷ್ಟು ಟೈಮ್ ಉಂಟು ಅಂತೇಳಿ ಅವ್ರು ಕೂತ್ಕೊಳ್ಳೋಗಿಲ್ಲ. ನೆಕ್ಸ್ಟ್ ಅವ್ರು ಏನು ಕ್ವಶನ್ ಮಾಡ್ಲಿಕ್ಕೆ ಉಂಟು ಅದು ಕಷ್ಟದ ಕ್ವಶನ್ ಇರ್ಬೋದು, ಇಟ್ ಮೇ ಟೇಕ್ 10 minutes. ಆಗ ಅವರಿಗೆ ಮತ್ತೆ ಅದು ಕ್ವಶನ್ ಮಾಡಲಿಕ್ಕೆ ಟೈಮ್ ಸಿಗಲಿಕ್ಕಿಲ್ಲ. ಸೊ ದೇ ಹ್ಯಾವ್ ಟು ಸಿ ದಟ್ ಆ ಒಂದು ಏನು ಅವರಿಗೆ ಟೈಮ್ ಇದೆಯಾ, ಈಗ CET ಆಗಲಿ ನೀಟಲ್ಲಿ ಆಗಲಿ ಸ್ಟಾರ್ಟಿಂಗ್ ಟು ದ ಎಂಡ್ ಆ ಒಂದು ಪೇಸಲ್ಲಿ ಹೋಗ್ತಾ ಇದ್ರೆ ಅದೇ ಪೇಸನ್ನು ಕಂಟಿನ್ಯೂ ಮಾಡ್ಕೊಂಡೇ ಹೋಗಬೇಕು ಅವರು. ಅವ್ರಿಗೆ ಆಚೆ ಈಚೆ ನೋಡೋದು, ಸೊ ಇನ್ನು ಟೈಮ್ ಉಂಟು, ಇನ್ನೊಂದು 2 ಕ್ವಶನ್ ಇರೋದು, 4 ಕ್ವಶನ್ ಇರೋದು, ಹಾಗೆ ಅಂತ ಮಾಡಿದರೆ ಅವ್ರು ಟೈಮ್ ವೇಸ್ಟ್ ಮಾಡಿದರೆ ಆಗೋದಿಲ್ಲ ಸರ್. CET ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳಿದ್ರಿ. ಹೌದು. ಈ ಚಾಪ್ಟರ್ಗಳಿಂದ ಹೆಚ್ಚಿನ ಕ್ವಶನ್ಸ್ ಬರ್ತದೆ. ಹೌದು. ಎಲೆಕ್ಟ್ರಿಸಿಟಿಯ ಬಗ್ಗೆ ಇರ್ಬೋದು, ಮ್ಯಾಗ್ನೆಟಿಸಮ್ ಬಗ್ಗೆ. ಹೌದು. ಹಾಗೆಯೇ CET ಕೂಡ ಅದೇ ಇಂಪಾರ್ಟೆಂಟ್ ಅನ್ನೋದು. ನೀಟಲ್ಲಿ ಕೂಡ ಹೌದು. ನೀಟಲ್ಲಿ ನಾನು ಅದೇ ಹೇಳಿದೆ, ಫಸ್ಟ್ PUC ಮತ್ತು ಸೆಕೆಂಡ್ PUC ಆಲ್ಮೋಸ್ಟ್ ಈಕ್ವಲ್ ಉಂಟು. ಅದು ಬಿಟ್ಟರೆ ಈಗ ಸೆಕೆಂಡ್ PUCಯಲ್ಲಿ ನಾವು ಯೂಶ್ವಲ್ ಹೇಳ್ತೇವೆ ಕರೆಂಟ್ ಎಲೆಕ್ಟ್ರಿಸಿಟಿ, ಅದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅಂತೇಳಿ. ಆದರೂ ಕೂಡ ಮತ್ತೊಂದು ಮಕ್ಕಳಿಗೆ ಒಂದು ಇನ್ಫಾರ್ಮೇಷನ್, 1 year ನೀಟ್ ಇದ್ದು ಆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದೇ ಒಂದು ಕ್ವಶನ್ ಇಲ್ಲ. ಸೊ ಈ ರೀತಿ ಕೂಡ ಆಗಿದೆ. ಸೊ ಹಾಗಾಗಿ ಈಗ ಸೆಕೆಂಡ್ PUC ಇದ್ದು ಕೆಲವು ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಈ ಫಸ್ಟ್ ಇದು ನಾನು ಏನು ಹೇಳಿದೆ ಅದೆಲ್ಲ ಬೇಸಿಕ್ಸ್ ಚಾಪ್ಟರ್, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಷಿಯಲ್ ಕೆಪಾಸಿಟನ್ಸ್, ಮತ್ತು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ರೇ ಆಪ್ಟಿಕ್ಸ್. ಫಸ್ಟ್ ಇಯರ್ ಅಂತ ಹೇಳೋದಾದರೆ ಮೆಕ್ಯಾನಿಕ್ಸ್ ಪಾರ್ಟ್, ಈ ವರ್ಕ್ ಎನರ್ಜಿ ಪವರ್ ಆಗಲಿ, ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್, ಅದೆಲ್ಲ ಥರ್ಮೋಡೈನಮಿಕ್ಸ್, ಇಂಥದ್ದೆಲ್ಲ ಚಾಪ್ಟ್ರಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ ಕೇಳುವಂಥದ್ದು. ಬಟ್ ಅವರು ಇಷ್ಟೇ ಕ್ವಶನ್ ಕೇಳ್ತಾರೆ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನೀಟಲ್ಲಿ ಈ ಚಾಪ್ಟ್ರಿಂದ ಇಷ್ಟು ಕ್ವಶನ್, ಆ ರೀತಿಯ ವೆಯ್ಟೇಜ್ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದೇ ಒಂದು ಚಾಪ್ಟ್ರಿಂದ ಒಂದು ಕ್ವಶನ್ ಇರಲಿಲ್ಲ 1 year. ಹೀಗಾದಾಗ ಮಕ್ಕಳಿಗೆ ನಾವು ಇದೇ ಚಾಪ್ಟ್ರಿಂದ ಇಷ್ಟು ಮ್ಯಾಕ್ಸಿಮಮ್ ಬರುತ್ತೆ ಹೇಳ್ತೇವೆ ನಾವು. ಕಾನ್ಸೆಪ್ಚುಲಿ ಮೆಕ್ಯಾನಿಕ್ಸ್ ಜಾಸ್ತಿ ಓದಿ, ಥರ್ಮೋಡೈನಮಿಕ್ಸ್ ಓದಿ. ಈ ಕಡೆ ಸೆಕೆಂಡ್ ಇಯರ್ಗೆ ಬಂದಾಗ ಈ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಅದನ್ನು ತುಂಬ ಇಂಪಾರ್ಟೆನ್ಸ್ ಕೊಡಿ. ಆಪ್ಟಿಕ್ಸ್, ರೇ ಆಪ್ಟಿಕ್ಸ್, ವೇ ಆಪ್ಟಿಕ್ಸ್, ಆ ಕಡೆ ಸೆಮಿ ಕಂಡಕ್ಟರ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೇವೆ. ಅದು ಬಿಟ್ಟು ಎಲ್ಲ ಚಾಪ್ಟರಿಂದ ಡಿವೈಡ್ ಮಾಡಿಯೇ ಕೊಡ್ತಾರೆ ಸರ್ ನೀಟಲ್ಲಿ. ಆದ್ದರಿಂದ ಈಗ ಬರೆಯುವಾಗಲೂ ಕೂಡ ಈ ನೆಗೆಟಿವ್ ಮಾರ್ಕ್ ಇರುವ ಮೇನ್, ಹೌದು, ನೆಗೆಟಿವ್ ಮಾರ್ಕ್ಸ್ ಉಂಟು ಸರ್ ನೀಟಲ್ಲಿ. ಈಗ ಅವರು ಒಂದು ವೇಳೆ 45 ಕ್ವಶನ್ ಅಟೆಂಪ್ಟ್ ಮಾಡಿದರು, 45ರಲ್ಲಿ ಅವರಿಗೀಗ ಕೆಲವು ಕಾನ್ಫಿಡೆನ್ಸ್ ಇರದೇ ಅಟೆಂಪ್ಟ್ ಮಾಡಿದರು ಅಂತ ನೆಗೆಟಿವ್ ಇದ್ದಾಗ ಒಂದು ಅನಾವಶ್ಯಕವಾಗಿ ಅವ್ರದ್ದು -1 ಆಗುತ್ತೆ. ಅವರಿಗೆ ಒಂದು 100% ಅಲ್ಲಿ 80% ಕಾನ್ಫಿಡೆನ್ಸ್ ಉಂಟು ಇದು ಕರೆಕ್ಟ್ ಅಂತೇಳಿ. ಅಂದರೆ ಅವರು ಮತ್ತೆ ಬಾಕಿ ಕ್ವಶನನ್ನು ತುಂಬ ಅಟೆಂಪ್ಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಉಂಟು, ಇದೊಂದು 80% ಉಂಟು ಕಾನ್ಫಿಡೆನ್ಸ್. ಮಾರ್ಕ್ ಮಾಡಲಿ, ಯಾಕೆಂದರೆ ಮೈನಸ್ ಆದರೆ -1 ಆಗುತ್ತೆ, ಪ್ಲಸ್ ಅದರಲ್ಲಿ +4 ಆಗುತ್ತೆ. ಅಡ್ವಾಂಟೇಜ್ ಉಂಟು ಮಕ್ಕಳಿಗೆ. ಬಟ್ ಅಟೆಂಪ್ಟ್ ಮಾಡದೆ ಹೋದರೆ
ಒಂದು ವೇಳೆ ಲಾಸ್ ಆಗುತ್ತೆ ಅಂದರೆ ಲಾಸ್ ಅಂದರೆ ಇಫ್ ಇಟ್ ಈಸ್ ಕರೆಕ್ಟ್ ಆಗ ಅವರಿಗೆ ಲಾಸ್ ಆಯಿತು, 4 ಮಾರ್ಕ್ಸ್ ಲಾಸ್ ಆಯಿತು, ಸರಿ. ಹೀಗಾಗುತ್ತೆ. ಈಗ ಕೊನೆಯ ಮಿನಿಟಲ್ಲಿ ಎಲ್ಲದಕ್ಕೂ ಒಂದು ಟಿಕ್ ಮಾಡುವಂಥ ಒಂದು ಪ್ರವೃತ್ತಿ ಉಂಟು. ಹೌದು ಸರ್, ಸಾಮಾನ್ಯ ಸಿ ಇ ಟಿಯಲ್ಲಿ ವರ್ಕ್ ಆಗುತ್ತೆ ಸರ್ ಅದು. ಸಿ ಇ ಟಿಯಲ್ಲಿ ಅವ್ರು ಮಾಡಲೇಬೇಕು ಅದನ್ನು, ಎಲ್ಲ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಲೇಬೇಕು, ಯಾವುದೇ ಕ್ವಶನನ್ನು ಬಿಡಬಾರ್ದು. ಯಾಕಂದರೆ ನೆಗೆಟಿವ್ ಇಲ್ಲದಾಗ ಸಿಕ್ಕಿದ್ದು ಸಿಗಲಿ ಅಂತ ಹೇಳಿ ಅದು ಮಾತ್ರ ಲಾಸ್ಟ್ ಮೂಮೆಂಟಲ್ಲಿ ಮಾಡಬೇಕು. ಬಟ್ ನೀಟಲ್ಲಿ ಹಾಗೆ ಮಾಡಬಾರ್ದು ಸರ್ ಅವರು. ನೀಟಲ್ಲಿ ಅವರಿಗೆ ಕಾನ್ಫಿಡೆನ್ಸೇ ಇಲ್ಲ, ಬರ್ತಾನೆ ಇಲ್ಲ, ಆನ್ಸರೇ ಇಲ್ಲ, ಗೊತ್ತೇ ಇಲ್ಲ ಅದಕ್ಕೆ, ಅದನ್ನು ಬಿಡಲಿ ಅವರು. ಅದನ್ನು ಅಟೆಂಪ್ಟ್ ಮಾಡಿ ಮತ್ತು ಸುಮ್ಮನೆ ನೆಗೆಟಿವ್ ಆಗೋದು. ಒಂದು 50 ಕ್ವಶನಲ್ಲಿ 45 ಕ್ವಶನಲ್ಲಿ ಒಂದು 20 ನೆಗೆಟಿವ್ ಆಯಿತು, ಸುಮ್ಮನೆ ಅದು 20 ಮಾರ್ಕ್ಸ್ ಕಮ್ಮಿ ಆಯಿತು. 20 ಮಾರ್ಕ್ಸ್ ಕಮ್ಮಿ ಅದರಲ್ಲಿ ರ್ಯಾಂಕಿಂಗ್ ಅವ್ರದ್ದು ತುಂಬ ಡಿಫ್ರೆನ್ಸ್ ಆಗುತ್ತೆ. ನೆಗೆಟಿವ್ ದೇ ಹ್ಯಾವ್ ಟು ಅವಾಯ್ಡ್. ಆದರೆ ಎಲ್ಲ ಕ್ವಶನ್ ಅಟೆಂಪ್ಟ್ ಮಾಡಬಾರ್ದು ನೀಟಲ್ಲಿ, ಈವನ್ JEE ಕೂಡ ಮಾಡಬಾರ್ದು. ಹಾಗೆ ಆದರೆ CET ಆದರೆ ಮಾಡಲೇಬೇಕು, CET ಮಾಡಲೇಬೇಕು ಸರ್. ಹಾಗೆ ಈಗ ಸುಮಾರು 10-15 ದಿವಸಗಳ ಒಂದು ಟೈಮ್ ಇರುವಂಥದ್ದು. ಇದರಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು? ಇಷ್ಟರವರೆಗೆ ಪ್ರಿಪೇರ್ ತುಂಬ ಆದವರು ಏನು ಮಾಡಬೇಕು, ಇಷ್ಟರವರೆಗೆ ಪ್ರಿಪೇರ್ ಕಮ್ಮಿ ಆದವರು ಏನು ಮಾಡಬೇಕು? ಸರ್, ಇಷ್ಟರವರೆಗೆ ಪ್ರಿಪೇರ್ ಆದವರು ಈಗ ಅವರು ಮಾಕ್ ಟೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು 10 ಮಾಕ್ ಟೆಸ್ಟ್ ಎವ್ರಿ ಡೇ. ಮಾಕ್ ಟೆಸ್ಟ್ ಬರಬೇಕಾದ್ರೆ ಈಗ ಅವ್ರು ಮನೆಯಲ್ಲೇ ಬರೀತಾರಂತ ಆದರೆ ಒಂದು ವೇಳೆ ಕ್ವಶನ್ ಪೇಪರ್ ಸಿಕ್ಕಿದೆ, ಆ ಒಂದು ಕರೆಕ್ಟ್ ಆ ಎಕ್ಸಾಮ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅಷ್ಟೇ ಟೈಮ್ ಸೆಟ್ ಮಾಡಿ ಆ ಟೈಮಲ್ಲೇ OMR ಅಲ್ಲೇ ಮಾರ್ಕ್ ಮಾಡಿ ಎಕ್ಸಾಮ್ ಬರೀಬೇಕು. ಯಾಕೆ OMR ಅಲ್ಲೇ ಯಾಕಂತ ಹೇಳಿದರೆ ಇಲ್ಲರ ಮಕ್ಳು ಏನು ಮಾಡ್ತಾರೆ, ಕ್ವಶನ್ ನೋಡ್ತಾರೆ, ಅಲ್ಲೇ ಟಿಕ್ ಮಾಡ್ತಾರೆ. ಈ OMR ಅಲ್ಲಿ ಸರ್ಕಲಿಂಗ್ ಮಾಡೋದು ಏನು ಉಂಟು ನೋಡಿ, ಆ ಸರ್ಕಲಿಂಗ್ ಮಾಡಲಿಕ್ಕೆ ಟೈಮ್ ಹೋಗುತ್ತೆ. ಆ ಟೈಮ್ ಕೂಡ ಕೌಂಟ್ ಆಗಬೇಕಲ್ಲಿ. 70 ಮಿನಿಟ್ಸಲ್ಲಿ ಬರೀ ಮಾರ್ಕ್ ಮಾಡಿದರೆ ಆಗೋದಿಲ್ಲ ಅವರು. 70 ಮಿನಿಟ್ಸ್ ಇಟ್ ಕೌಂಟ್ಸ್ ಈವನ್ ಫಾರ್ ಸರ್ಕಲಿಂಗ್. ಹೌದು, OMR ಮಾರ್ಕ್ ಮಾಡೋದು ಕೂಡ. ಆ ರೀತಿಯ ಮಾಕ್ ಟೆಸ್ಟ್ ಬರೀಬೇಕು ಅವರು. ಸೊ ಒಂದು 10-15 ಮಾಕ್ ಟೆಸ್ಟ್. ಈಗ ಏನು ಪ್ರಿಪೇರ್ ಆಗಲಿಲ್ಲ, ಇನ್ನೂ ಪ್ರಿಪೇರ್ ಆಗೋದು ತುಂಬ ಕಷ್ಟ ಸರ್, ತುಂಬ ಕಷ್ಟ. ಬಟ್ ಅವ್ರು ಏನು ಮಾಡ್ಬೋದು ಅಂದರೆ, ಒಂದು ಇದೆ ಮಾಕ್ ಟೆಸ್ಟ್. ಬಟ್ ಮಾಕ್ ಟೆಸ್ಟಿಗಿಂತ ಮೊದಲು ಅವರು ಚಾಪ್ಟರ್ ವೈಸ್ ಫಾರ್ಮುಲಾ ಲಿಸ್ಟ್, ನಾನು ಹೇಳಿದ 28 ಪೇಜಸ್ ಅದನ್ನು ಮಾಡಿ ಆ ಫಾರ್ಮುಲಾಕ್ಕೆ ರಿಲೇಟೆಡ್ ಒಂದು ಸ್ವಲ್ಪ ಕಾನ್ಸೆಪ್ಟ್ ಒಂದು ಸ್ವಲ್ಪ ಓದ್ಕೋಬೇಕು. ಆ ನಂತರ ಮಾಕ್ ಟೆಸ್ಟ್ ಬರೀಬೇಕು. ಈ ಫಾರ್ಮುಲಾ ಲಿಸ್ಟ್ ಸ್ವಲ್ಪ ಅವರಿಗೆ ಲಾಸ್ಟ್ ಮಿನಿಟಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸರ್, ಈಗ ಡಿಲೀಟೆಡ್ ಸಿಲೆಬಸ್ ಅಂತ ನಮ್ಮದು ಉಂಟು. ಈಗಿನ ಮಕ್ಕಳಿಗೆ, ಈಗ ನಮ್ಮ ಕಾಲೇಜಲ್ಲಿ ನಾವು ಹೇಳ್ತಾ ಇದ್ದೇವೆ, ಈಗಿನ ಮಕ್ಕಳಿಗೆ ಈಗ ಸೆಕೆಂಡ್ PUC ಅಲ್ಲಿರುವ ಮಕ್ಕಳಿಗೆ ಈಗ ಡಿಲೀಟೆಡ್ ಸಿಲೆಬಸ್ ಅನೌನ್ಸ್ ಆದದ್ದು ಮೊನ್ನೆ ಒಂದು ಕೆಲವು ತಿಂಗಳ ಹಿಂದೆ, ಡಿಲೀಟೆಡ್ ಸಿಲೆಬಸ್ ಅಂತ ಹೇಳಿ. ಆಗ ಈ ಮಕ್ಕಳು ಆಲ್ರೆಡಿ ಸೆಕೆಂಡ್ ಇಯರಲ್ಲಿದ್ದಾರೆ. ಇವರಿಗೆ ಫಸ್ಟ್ PUC ಅಲ್ಲಿ ಅದೆಲ್ಲ ಟಾಪಿಕ್ ಆಗಿದೆ. ಈಗ ಒಂದು ಎಕ್ಸಾಂಪಲ್ ನಾನು ಕೊಡೋದಾದರೆ ಡಾಪ್ಲರ್ ಇಫೆಕ್ಟ್, ಮತ್ತೊಂದು ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಅದು ಡಿಲೀಟ್ ಆದ ಕಾನ್ಸೆಪ್ಟ್. ಬಟ್ ಈ ಮಕ್ಕಳು ಕಲ್ತಿದ್ದಾರೆ ಅದನ್ನು. ಸೊ ಈ ಬಾರಿಯ CET ಎಕ್ಸಾಮ್ಗೆ ಅದನ್ನು ಕೇಳುವಂಥ ಚಾನ್ಸ್ ಇದೆ, ಕೇಳಬಹುದು. ನಾವು ಕೇಳುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಯಾಕಂತ ಹೇಳಿದ್ರೆ ಈ ಮಕ್ಕಳು ಅದನ್ನು ಓದಿದ್ದಾರೆ. ಸೊ ಹಾಗಾಗಿ ನಾವೀಗ ಮಕ್ಕಳಿಗೆ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಟು ಬಿ ಆನ್ ದ ಸೇಫರ್ ಸೈಡ್, ಆ ಟಾಪಿಕನ್ನು ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಒಂದು ವೇಳೆ ಅದರಲ್ಲಿ ಕ್ವಶನ್ ಬಂದರೆ ಮತ್ತೆ ಅವರು ಕ್ಲೇಮ್ ಮಾಡೋದು, ಮತ್ತು ಗ್ರೇಸ್ ಕೊಟ್ಟರೆ ಆಯಿತು. ಮತ್ತು ಗ್ರೇಸ್ ಕೊಡೋದಿದ್ದರೆ ಅವ್ರು ಕ್ಲೇಮ್ ಮಾಡ್ತಾರೆ ಅಂತ ಏನು ಹೇಳಿದರೆ, ನೀವು ಫಸ್ಟ್ PUC ಇರುವಾಗ ಅದು ಸಿಲೆಬಸ್ ಇತ್ತು, ಸೊ ನಿಮಗೆ ಆ ಸಿಲೆಬಸ್ ಇತ್ತು, ಹಾಗಾಗಿ ಕ್ವಶನ್ಸ್ ಕೇಳಿದ್ದೇವೆ, ಹಾಗೆ ಕ್ಲೇಮ್ ಮಾಡುವ ಚಾನ್ಸ್ ಉಂಟು. ಹಾಗಾಗಿ ಟು ಬಿ ಆನ್ ದ ಸೇಫರ್ ಸೈಡ್, ಫಸ್ಟ್ ಇಯರ್ನ ಡಿಲೀಟೆಡ್ ಸಿಲೆಬಸ್ ಯಾವುದುಂಟ ಈ ಸರ್ತಿ ಡಿಲೀಟ್ ಮಾಡಿದ್ದು, ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳು. ಅದರಿಂದ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಈಗ ಈ ಮಾಕ್ ಟೆಸ್ಟನ್ನು ಒಂದ್ಸಲ ಬರೆದ ಮೇಲೆ ಆಮೇಲೆ ಅದನ್ನು ಅನಲೈಸ್ ಮಾಡಬೇಕಾ ಹೇಗೆ? ಹೌದು ಸರ್, ಅನಲೈಸ್ ಮಾಡಬೇಕಾಗುತ್ತೆ. ಅನಲೈಸ್ ಅಂದರೆ ಅವರಿಗೆ ಕೀ ಆನ್ಸರ್ ಸಿಕ್ಕಿರ್ತದೆ. ಈಗ ನಮ್ಮ ಕಾಲೇಜಲ್ಲಾದರೆ ಯಾವುದಾದ್ರು ಕೋರ್ಸ್ಗೆ ಜಾಯ್ನ್ ಆಗಿದ್ದರೆ ಅವರಲ್ಲಿ ಅನಲೈಸ್ ಮಾಡಿ ಅದನ್ನು ರೀಡ್ ಮಾಡಿ ಅದರ ರಿಸಲ್ಟ್ ಕೊಡ್ತಾರೆ. ಈಗ ಓನ್ ಆಗಿ ಬರೆಯೋದಾದರೆ ಮಕ್ಕಳೇ ಅದನ್ನು ಕರೆಕ್ಷನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪೇರೆಂಟ್ ಯಾವುದಾದ್ರು ಹೆಲ್ಪ್ ಮಾಡಬೇಕಾಗುತ್ತೆ. ಅವರಿಗೆ ಕೀ ಆನ್ಸರ್ ಇರುತ್ತೆ, ಇವರು ಬರೆದಂಥ ಕೀ ಕರೆಕ್ಟ್ ಉಂಟಾ ನೋಡೋದು. ಕರೆಕ್ಟ್ ಇದ್ದರೆ CET ಎಲ್ಲಾದರೂ ಈಸಿ ಅದು, ಯಾಕೆಂದರೆ ಕರೆಕ್ಟ್ ಇದ್ದದಕ್ಕೆ 1 ಮಾರ್ಕ್ಸ್, ಕರೆಕ್ಟ್ ಇಲ್ವಾ ರಾಂಗ್, ಮೈನಸ್ ಮಾಡಲಿಕ್ಕಿಲ್ಲ. ಬಟ್ ನೀಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, -1 ಮಾಡಬೇಕು ಮತ್ತು ಹಾಗೆಲ್ಲ ಕಷ್ಟ ಆಗುತ್ತೆ. ಬಟ್ ಅದನ್ನು ಎನಲೈಸ್ ಮಾಡಬೇಕಾಗುತ್ತೆ ಸರ್. ಎನಲೈಸ್ ಮಾಡಿ ರಾಂಗ್ ಯಾವುದಾಗಿದೆ ಆ ರಾಂಗ್ ಕ್ವಶನನ್ನು ಮತ್ತೆ ಅವ್ರು ನೋಡಬೇಕು, ಮತ್ತೆ ನೋಡಿ ಅದಕ್ಕೆ ಏನು ಆನ್ಸರ್, ಎಲ್ಲಿ ನಾನು ಮಿಸ್ಟೇಕ್ ಮಾಡಿದೆ ಅಂತ ಅನಲೈಸ್ ಮಾಡಿ ನೆಕ್ಸ್ಟ್ ಟೆಸ್ಟ್ ಬರೀಬೇಕು. ಸುಮ್ಮನೆ ಅವ್ರೀಗ ರಾಂಗ್ ಆಯಿತು ಮತ್ತೆ ಪುನಃ ರಾಂಗ್ ಮಿಸ್ಟೇಕ್ ಮಾಡ್ತಿದ್ದಾರೆ, ಆ ರೀತಿ ಆಗಬಾರ್ದು. ಮತ್ತೊಂದು ಮಕ್ಕಳು ತಪ್ಪು ಮಾಡ್ತಾರೆ ಏನು ಹೇಳಿದ್ರೆ, ಈಗ ಒಂದು ಕ್ವಶನ್ ನೋಡ್ತಾರೆ, ನೋಡಿ ಅವರಿಗೆ ಆನ್ಸರ್ ಗೊತ್ತಾಗಲಿಲ್ಲ, ಸೊಲ್ಯೂಷನ್ ನೋಡ್ತಾರೆ, ಸೊಲ್ಯೂಷನ್ ನೋಡಿದಾಗ ಅವರಿಗೆ ಗೊತ್ತಾಯಿತು ಹೀಗೆ ಮಾಡೋದು ಹೀಗೆ ಅಂತ ಗೊತ್ತಾಯಿತು, ಅಲ್ಲೇ ಬಿಟ್ಟರು ಅದನ್ನು. ಅದೇ ಕ್ವಶನ್ ಎಕ್ಸಾಮಲ್ಲಿ ಬಂದಾಗ ಕ್ವಶನ್ ನೋಡಿದ್ರು ನೆನಪಾಗ್ತಿಲ್ಲ, ಅವರಿಗೆ ನೆನಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಓದಿದ್ದು ಸೊಲ್ಯೂಷನ್ ನೋಡಿದಾಗ ಅರ್ಥ ಆಗಿತ್ತು ಅವರಿಗೆ. ಅಂಥ ಕ್ವಶನ್ ಯಾವತ್ತವರು ಸ್ಟೂಡೆಂಟ್ಸ್ ಕ್ವಶನ್ ನೋಡಿದ್ರು ಗೊತ್ತಾಗಲಿಲ್ಲ, ಸೊಲ್ಯೂಷನ್ ನೋಡಿದಾಗ ಗೊತ್ತಾಯಿತು, ಅಂತಹ ಕ್ವಶನನ್ನು ಮಾರ್ಕ್ ಮಾಡಿಡ್ಲಿ. ನೆಕ್ಸ್ಟ್ ಡೇ ಮತ್ತೆ ಆ ಕ್ವಶನನ್ನು ನೋಡಬೇಕು ಅವರು. ಆ ಕ್ವಶನ್ ಅವರಿಗೆ ಆನ್ಸರ್ ಮಾಡಲಿಕ್ಕೆ ಆಯಿತು ಸೊಲ್ಯೂಷನ್ ನೋಡದೆ, ದೆನ್
ಎಕ್ಸಾಮಲ್ಲೂ ಕೂಡ ಅವರು ಆನ್ಸರ್ ಮಾಡ್ತಾರೆ. ಒಂದು ವೇಳೆ ಆಗಲಿಲ್ಲ, ಎಕ್ಸಾಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಕ್ಸಾಮಲ್ಲಿ ಅವರು ಆನ್ಸರ್ ಮಾಡಬೇಕಾದ್ರೆ ಕ್ವಶನ್ ನೋಡಿದಾಗ ಅವರಿಗೆ ಹೇಗೆ ಸಾಲ್ವ್ ಮಾಡೋದು ಗೊತ್ತಿರಬೇಕು ಮಕ್ಕಳಿಗೆ. ಸೊಲ್ಯೂಷನ್ ನೋಡಿ ಸಾಲ್ವ್ ಮಾಡಿದರೆ ಅದು ಅಷ್ಟು ಯೂಸ್ ಆಗೋದಿಲ್ಲ. ಸೊ ಹೀಗೆ. ಈಗ ಕೊನೆಯದಾಗಿ ಹೇಳೋದಿದ್ರೆ ಮಕ್ಕಳಿಗೆ ನೀವು ಲಾಸ್ಟ್ ಮಿನಿಟಲ್ಲಿ ಅವರು ನೆಕ್ಸ್ಟ್ ಏನು ಈ ಎಕ್ಸಾಮಿಗೆ CET ಎಕ್ಸಾಮಿಗೆ ಬರೆಯುವ ಮಕ್ಕಳಿಗೆ ಏನು ಅಡ್ವೈಸ್ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಅದು ಒಂದು, ಅವರು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂತ ಹೇಳಿದರೆ ಒಂದು ಮಾಕ್ ಟೆಸ್ಟ್ ಒಂದು ಬರೀಬೇಕು, ಪ್ಲಸ್ ಫಾರ್ಮುಲಾ ಲಿಸ್ಟ್ ಒಂದು ರೆಡಿ ಮಾಡಿರಬೇಕು. ಮತ್ತೊಂದು ಎಕ್ಸಾಮ್ ಟೈಮಲ್ಲಿ ಆ ಏನು 70 ನಿಮಿಷ ಇದೆಯಾ, ಆ 70 ನಿಮಿಷದಲ್ಲಿ 1 ನಿಮಿಷ ಕೂಡ ವೇಸ್ಟ್ ಆಗದಾಗಿ ಎಕ್ಸಾಮ್ ಬರೀಲಿ. ಆ ಕಡೆ ನೋಡೋದು, ಈ ಕಡೆ ನೋಡೋದು, ಆ ರೀತಿ ಮಾಡಿದರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಕಾನ್ಫಿಡೆನ್ಸ್ ಆಗಿ ಹೋಗಲಿ, ಎಕ್ಸಾಮ್ ಬರೀಲಿ, ಒಳ್ಳೆಯದಾಗುತ್ತೆ. ಒಳ್ಳೆಯದು ರಕ್ಷಿತ್ ಅವರೇ. ಮುಖ್ಯವಾಗಿ ಈ ಫಿಸಿಕ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟ್ನ ಒಂದು ಓವರಾಲ್ ಅನಾಲಿಸಿಸ್ ಮತ್ತು ಯಾವ ರೀತಿಯಲ್ಲಿ ಮಕ್ಕಳು ಇದಕ್ಕೆ ಪ್ರಿಪೇರ್ ಆಗಿದ್ದಾರೆ, ಆಗಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು.